Okay, good morning. My name is Basavaraj. So I'm here the geography faculty. So I'm teaching geography from past 6 years. So this is my basic introduction. So I'm also a BE graduate, worked in corporate field for a few years. Okay, so quick introduction about yourself, your name, your native place, and graduation. From which stream you have done your graduation. So most of you have already completed graduation. Few of are doing it still. But nimge anyone from other states? Ilala. So I can use mix of English and Kannada. Okay. So UPSC ಪ್ರಿಪರೇಷನ್ ಬಗ್ಗೆ ಕೇಳಿರ್ತೀರಾ ಸೀನಿಯರ್ಸ್ ಇಂದ ಅಥವಾ ಯೂಟ್ಯೂಬ್ ಇಂದ ನ್ಯೂಸ್ ಅಲ್ಲಿ ಅಥವಾ somewhere else ಅಲ್ವಾ? So what is the main difference between the school as an academic school or college, UPSC? This life ಅಂಡ್ ಈ ಲೈಫ್ ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ, ಅಥವಾ ಮೋಸ್ಟ್ಲಿ ಇದ್ರ ಬಗ್ಗೆ ನಿಂಗೆ ಅಷ್ಟು ಗೊತ್ತಿರಲ್ಲ. ಇದ್ರ ಬಗ್ಗೆ ಅಂದ್ರೆ ಇಲ್ಲಿ ಹೇಗಿದ್ರಿ? ಫಾರ್ ಎಕ್ಸಾಂಪಲ್ ಇನ್ UPSC ಸಿಲೆಬಸ್ ನೀವು ನೋಡಿದ್ರೆ ಪ್ರಿಲಿಮ್ಸ್ ಮೇನ್ಸ್ ಎಲ್ಲ ಸೇರಿ somewhere around 12 to 15 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇದಾವೆ. ಓಕೆ, ಸೊ ನೀವು ಅದನ್ನ ಒಂದ್ ವರ್ಷದಲ್ಲಿ ಓದ್ತೀರಾ. ಸ್ಕೂಲ್ ಆರ್ ಕಾಲೇಜಲ್ಲಿ ಎಸ್ ಸಬ್ಜೆಕ್ಟ್ಸ್ ಓದ್ತಿದ್ರಿ ಪರ್ ಇಯರ್? 6 ಸಬ್ಜೆಕ್ಟ್ಸ್, ಅಥವಾ 2 ಸೆಮ್ ಇದ್ರೆ ಜಾಸ್ತಿ ಓದ್ತಿದ್ದೀರಾ? ಹಾ, 16. ಓಕೆ, ವಾಟ್ ಇಸ್ ದ ಕಂಟೆಂಟ್? ಓಕೆ, ಒಂದ್ ಸಬ್ಜೆಕ್ಟ್ ಎಷ್ಟಿರ್ತೀರಿ? ಎಷ್ಟು ಪೇಜಸ್? ಓಕೆ, ಲೆಟ್ಸ್ ಸೇ ಫಾರ್ ದ ಎಕ್ಸಾಮ್ ಎಷ್ಟು ಓದ್ತಿದ್ರಿ? ಅದೇ, ಎಷ್ಟು ಪೇಜಸ್ ಆಫ್ ಕಂಟೆಂಟ್ ಓದ್ತಿದ್ರಿ ಫಾರ್ ಒನ್ ಎಕ್ಸಾಮ್? 200 pages ಫಾರ್ ಒನ್ ಎಕ್ಸಾಮ್. ಕೊನೆಯಾಗ ಓದೋದು ಎಷ್ಟು ಇರ್ತೈತೆ? ಮೇ ಬಿ ನಿಮ್ಮ ಪ್ರೊಫೆಸರ್ ನೋಟ್ಸು ಅಥವಾ ಯಾರು ಕ್ಲಾಸಲ್ಲಿ ಚೆನ್ನಾಗಿ ಬರ್ಕೊಂಡಿರ್ತಾರೆ ಅವ್ರ ನೋಟ್ಸ್ ಎಲ್ಲರೂ ಜೆರಾಕ್ಸ್ ಫೋಟೋಕಾಪಿ ತಗೊಂಡಿರ್ತೀರಾ, ಅದನ್ನೇ ಓದ್ತೀರಾ, ಕರೆಕ್ಟಾ? ಸೊ ಇಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ಅಂಡ್ ಯು ಡೋಂಟ್ ಹ್ಯಾವ್ ಎನಿ ಬೌಂಡ್ರಿ. ಆ ಸಬ್ಜೆಕ್ಟ್ಗಳಲ್ಲಿ ಬೌಂಡ್ರಿನೇ ಇಲ್ಲ ಪ್ರಾಕ್ಟಿಕಲಿ. ಸೊ ಹಿಯರ್ ಯು ಹ್ಯಾವ್ ಟು ಅಬ್ಸಾರ್ಬ್ ಓಷನ್ ಆಫ್ ಇನ್ಫಾರ್ಮೇಶನ್. ಓಕೆ, ಕಾಲೇಜಲ್ಲಿ ಅಷ್ಟೊಂದು ತಲೆಗೆಡ್ಸ್ಕೊತಿರ್ಲಿಲ್ಲ, ಕರೆಕ್ಟ್? ಸ್ಕೂಲಲ್ಲಿ ಇಮ್ಯಾಜಿನ್, ಸ್ಕೂಲಲ್ಲಿ ವಿ ವರ್ ಮೋರ್ ಆರ್ ಲೆಸ್ ಡಿಸಿಪ್ಲಿನ್. ಕಾಲೇಜಲ್ಲಿ ಇರಲಿಲ್ಲ, ಕರೆಕ್ಟಾ? ಸ್ಕೂಲಲ್ಲಿ ಕ್ಲಾಸ್ ಬಂಕ್ ಆಗ್ತಿರ್ಲಿಲ್ಲ, ಕಾಲೇಜಲ್ಲಿ ಆಗ್ತಿದ್ರಿ, ಕರೆಕ್ಟ್? ಯಾಕೆ? ಹ, ಮೆಚುರಿಟಿ ಜಾಸ್ತಿ ಆಗಿತ್ತು ಅದಕ್ಕೆನಾ? ಸೊ ಬೇರೆಯವ್ರ ಮಾತು ಕೇಳಿದಾಗ ನೀವು ಒಳ್ಳೆಯರಾಗಿರ್ತೀರ ಅಂತನಾ? ಎಲ್ಲಿ? ಕಾಲೇಜಲ್ಲಿ. ಓಕೆ, ಅದೊಂದೇ ರೀಸನ್ ಹೊಡೆದ್ರೆ ನೀವು ಮಾತು ಕೇಳ್ತೀರಾ ಅಂತ? ಹಾ, ಕಂಫರ್ಟ್ ಝೋನ್. ಸ್ಕೂಲಲ್ಲಿ ಇರಲ್ವಾ ಕಂಫರ್ಟ್ ಝೋನ್? ರೆಸ್ಟ್ರಿಕ್ಷನ್ಸ್? ವಾಟ್ ಕೈಂಡ್ ಆಫ್ ರೆಸ್ಟ್ರಿಕ್ಷನ್ಸ್? ಕಾಲೇಜು ಅಷ್ಟು ಟೈಮ್ ಇರ್ತಿದ್ದು. ಕಾಲೇಜ್ ನಿಮ್ಗೆ ಏನ್ ಟೈಮ್ ಟೇಬಲ್ ಕೊಡ್ತಿರ್ಲಿಲ್ವಾ ಕಾಲೇಜಲ್ಲಿ? ಎಂಟ್ರಿ ಎಕ್ಸಿಟ್ ಆತರ ಇತ್ತ ಆನ್ ಪೇಪರ್? ಅಲ್ಲ, ಅದ್ ನೀವ್ ಮಾಡ್ಕೊಂಡಿರೋದು. ದಟ್ ಇಸ್ ಅ ಕಲ್ಚರ್ ಯು ಹ್ಯಾವ್ ಬಿಲ್ಟ್. ಕಾಲೇಜ್ ಆತರ ಹೇಳಿದ್ರೆ ಯಾವಾಗ ಬಂದು ಯಾವಾಗ ಹೋಗಿ ಅಂತ? ಓಕೆ, ಸೊ ಇಟ್ಸ್ ಅ ಮಿಕ್ಸ್ ಆಫ್. ನಮ್ಗೆ ಅನ್ಸುತ್ತೆ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಇಂದ ಟೀಚರ್ಸ್ ಹಂಗಿರ್ತಿದ್ರು, ಜಾಸ್ತಿ ಕೇರ್ ಮಾಡ್ತಿರ್ಲಿಲ್ಲ ಹಾಗೆ ಅಂತ. ಬಟ್ ನಿಮ್ಗೆ ಅನ್ಸುತ್ತಾ ಕೇರ್ ಮಾಡದೇ ಇರೋ ಲೆಕ್ಚರ್ ಅಂದ್ರೆ ಯಾರು ಸಿಗ್ಲೇ ಇಲ್ವಾ ಕಾಲೇಜಲ್ಲಿ? ದಟ್ ಗುಡ್ ಲೆಕ್ಚರ್, ಗುಡ್ ಪ್ರೊಫೆಸರ್ ಇದ್ರು ಅಲ್ವಾ? ಬಟ್ ನಾವ್ ಒಂಥರ ಹೆಂಗೆ ಅಂದ್ರೆ ಗ್ರೂಪ್ ಆಫ್ ಲೆಕ್ಚರ್ ಇವರು ಹಂಗೆ ಅಂತ ಅನ್ಕೊಂಡಿರ್ತಿದ್ವಿ, ಅಥವಾ ತಲೆ ಕೆಡ್ಸ್ಕೊತಿರ್ಲಿಲ್ಲ. ವೈ ಇಸ್ ಬಿಕಾಸ್ ಸ್ಕೂಲ್ ಲೈಫ್ ಹ್ಯಾಸ್ ಅ ಫಿಕ್ಸ್ಡ್ ಬೌಂಡ್ರಿ. ದಟ್ ಅಂದ್ರೆ ಫಿಸಿಕಲ್ ಆಗಿ ಸ್ಕೂಲ್ಗೆ ಒಂದು ಬೌಂಡ್ರಿ ಇರುತ್ತೆ. ಆ ಸ್ಕೂಲ್ ಟೈಮಲ್ಲಿ ನಿಮ್ಗೆ ಹೊರಗೆ ಬಿಡಲ್ಲ.
ಪೇರೆಂಟ್ಸ್ ಬಂದ್ರಷ್ಟೇ ಬಿಡ್ತಾರೆ ಅಲ್ವಾ. ಅಂಡ್ ಅದ್ರ ಜೊತೆಗೆ ಪೇರೆಂಟ್ಸು ನಮ್ಗೆ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಒಂದು ಬೌಂಡ್ರಿನ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ, ಹಿಂಗೆ ಇರಬೇಕು ಸ್ಕೂಲಲ್ಲಿ. ತಪ್ಪು ಮಾಡಿದ್ರೆ ಪ್ರಿನ್ಸಿಪಲ್ ಅವ್ರಿಗೂ ಅಥವಾ ಎಚ್ ಒ ಡಿ ಅವ್ರಿಗೂ ಹೋಗೋದು ಕಂಪ್ಲೇಂಟ್, ಅವ್ರು ಹೋಗಿ ಬೈ ಅಂದ್ರೆ ಅವ್ರು ಕರ್ಸ್ಬಿಟ್ಟು ಬೈಯೋರು, ಈ ತರದೆಲ್ಲ ಇತ್ತು ಅಲ್ವಾ. ಅದೆಲ್ಲ ಯಾಕೆ ಮಾಡ್ತಾರೆ ಸ್ಕೂಲಲ್ಲಿ ಅಂತಂದ್ರೆ ಟು ಮೇಕ್ ಯು ಇನ್ ಡಿಸಿಪ್ಲಿನ್ಡ್ ವರ್ಲ್ಡ್ ಅಲ್ಲಿ ಇರಬೇಕು ಅಂತ. ಇಲ್ಲ ಮಾತು ಕೇಳಲ್ಲ ನೀವು, ಕರೆಕ್ಟ್. ಸೊ ಅಂದ್ರೆ ಪೇರೆಂಟ್ಸ್ ಆ ತರದ ವರ್ಲ್ಡ್ ಕ್ರಿಯೇಟ್ ಮಾಡಿರ್ತಾರೆ ಇನ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್, ದಟ್ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಫೇಲ್ ಆದ್ರೆ ಲೈಫ್ ಇಲ್ಲ. ಫೇಲ್ ಆದ್ರೆ ಅಂದ್ರೆ ನಿಮ್ ಕಸಿನ್ಸ್ ಅಥವಾ ಬೇರೆ ಯಾರು ಇರ್ತಾರೆ ಅಥವಾ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಎಲ್ಲಾದ್ರಲ್ಲಿ ನೋಡ್ತಿರ್ತೀರಲ್ಲ, ಫೇಲ್ ಆದ್ರೆ ಲೈಫ್ ಇಲ್ಲ, ಪಾಸ್ ಆಗ್ಬೇಕು. ಸೊ ಆ ಮೈಂಡ್ ಸೆಟ್ ಇರೋದ್ರಿಂದ ಸ್ಕೂಲಲ್ಲಿ ನಾವು ವಿವರ್ ಡಿಸಿಪ್ಲಿನ್. ಅಟ್ ದ ಸೇಮ್ ಟೈಮ್ ಐ ಅಗ್ರಿ ದಟ್ ಸ್ಕೂಲ್ ಟೀಚರ್ಸ್ ಫಾರ್ ಮೋರ್ ಕೇರಿಂಗ್ ದನ್ ದ ಕಾಲೇಜ್ ಪ್ರೊಫೆಸರ್ಸ್. ಅದು ಇದೆ, ಇಲ್ಲ ಅಂತಲ್ಲ. ವೈ? ಜಸ್ಟ್ ಇಮ್ಯಾಜಿನ್ ದ ಸಬ್ಜೆಕ್ಟ್ಸ್ ದಟ್ ಯು ಲವ್ ದ ಮೋಸ್ಟ್ ಇನ್ ದ ಸ್ಕೂಲ್ ಡೇಸ್. ಈಗ ಫಾರ್ ಎಕ್ಸಾಂಪಲ್ ವಿಚ್ ಇಸ್ ಯುವರ್ ಫೇವರೇಟ್ ಸಬ್ಜೆಕ್ಟ್ ಇನ್ ಸ್ಕೂಲ್ ಡೇಸ್? ಓ ಶಬಾಷ್. ದೆನ್ ಟೆಲ್ ಮಿ ವೈ. ಲೆಟ್ಸ್ ಸೇ ಡಿಫ್ರೆನ್ಸಿಯೇಷನ್ ಓದಿದ್ದೀರಾ? ಅಲ್ಲ, ಇಲ್ಲ. ಟ್ರಿಗ್ನೋಮೆಟ್ರಿ? ಹಾ, ಟ್ರಿಗ್ನೋಮೆಟ್ರಿ ಪ್ರಾಕ್ಟಿಕಲ್ ಒಳಗೆ ಎಲ್ಲಿ ಅಪ್ಲೈ ಆಗುತ್ತೆ, ಎಲ್ಲಿ ಯೂಸ್ ಮಾಡ್ತೀರಾ? ಗೊತ್ತಿಲ್ಲ. ಸೊ ನೀವು ಮ್ಯಾಥ್ನ ಇಷ್ಟಪಟ್ಟಿಲ್ಲ, ಮ್ಯಾಥ್ ಟೀಚ್ ಮಾಡೋ ಟೀಚರ್ ಚೆನ್ನಾಗಿದ್ರು ಅದಕ್ಕೆ ನೀವು ಇಷ್ಟಪಟ್ಟಿಲ್ಲ. ಇಟ್ಸ್ ನಾಟ್ ಅ ಸಬ್ಜೆಕ್ಟ್. ನಮ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಇರೋದೇ ಹಂಗೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಇಷ್ಟಪಡುವಂತ ಎಲ್ಲಾ ಸಬ್ಜೆಕ್ಟ್ಸ್, ಇಟ್ ಈಸ್ ಬಿಕಾಸ್ ದ ಟೀಚರ್ ಟಾಟ್ ಯು ವೆಲ್, ಅದಕ್ಕೆ ಇಷ್ಟ, ಸಬ್ಜೆಕ್ಟ್ ಅಲ್ಲ. ಆ ತರ ಸಬ್ಜೆಕ್ಟ್ನೇ ಇಷ್ಟಪಟ್ಟು ಕಲಿಯೋದೆಲ್ಲ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ, ನಮ್ ಕಂಟ್ರೀಸ್ ಅಲ್ಲ. ಅಂದ್ರೆ ರಿಯಲ್ ಆಗಿ ಮ್ಯಾಥ್ಸ್ ಎಲ್ಲಿ ಯೂಸ್ ಆಗುತ್ತೆ, ಅದಕ್ಕೇನೆ ಅವ್ರು ಅಷ್ಟೊಂದು ಪಿ ಎಚ್ ಡಿ ಮಾಡೋದು, ಅಷ್ಟೊಂದು ನೋಬಲ್ ಲಾರೆಟ್ಸ್ ಇರೋದು. ನಮ್ಮಲ್ಲಿ ಯಾಕಿಲ್ಲ ಅಂದ್ರೆ ನಾವು ಹಂಗೆ ಕಲಿಯಲ್ಲ ಸಬ್ಜೆಕ್ಟ್. ಸೊ ವಿ ಆರ್ ಮೋರ್ ಟುವರ್ಡ್ಸ್ ದ ಹ್ಯೂಮನ್ ಬಾಂಡಿಂಗ್. ಟೀಚರ್ ಇಷ್ಟ, ಟೀಚರ್ ಚೆನ್ನಾಗಿ ಪಾಠ ಮಾಡ್ತಾರೆ, ಕೇರ್ ಮಾಡ್ತಾರೆ, ಓದ್ಲಿಲ್ಲ ಅಂದ್ರೆ ಹೇಳ್ತಾರೆ, ಬುದ್ಧಿ ಹೇಳ್ತಾರೆ, ಹೊಡಿತಾರೆ. ಆ ಬಾಂಡಿಂಗ್ ಇಷ್ಟ, ಅದಕ್ಕೆ ಆ ಸಬ್ಜೆಕ್ಟ್ ಇಷ್ಟ ಆಯ್ತು. ಓಕೆ. ಸೊ ಈ ತರ ನಿಮ್ ಸ್ಕೂಲ್ ಡೇಸ್ ಅಲ್ಲಿ ಯು ಆರ್ ಡಿಸಿಪ್ಲಿನ್ ಇನ್ ಸಮ್ ವೇ ಬಿಕಾಸ್ ಆಫ್ ಪೇರೆಂಟ್ಸ್ ಫಿಯರ್ ಆರ್ ಟೀಚರ್ಸ್ ಫಿಯರ್ ಆರ್ ಯು ಹ್ಯಾಡ್ ದಟ್ ಎನ್ವಿರಾನ್ಮೆಂಟ್. ಕಾಲೇಜಲ್ಲಿ ಪಿ ಯು ಅಲ್ಲಿ ಸೊ ಇಮ್ಯಾಜಿನ್ ಮಾಡಿ. ಸೊ ಸ್ಕೂಲಲ್ಲಿ ಅಂದ್ರೆ ಮಕ್ಳಿದ್ದಾಗೆಲ್ಲ ಪೇರೆಂಟ್ಸ್ ಏನ್ ಹೇಳ್ತಿದ್ರು, 10th ಬೋರ್ಡ್ ಎಕ್ಸಾಮ್ ತುಂಬಾ ಚೆನ್ನಾಗಿ ತೆಗೆದ್ರೆ ಯು ವಿಲ್ ಹ್ಯಾವ್ ಗುಡ್ ಲೈಫ್. ಓಕೆ. ಅದೇ ಜೋಶಲ್ಲೇ ಪಿ ಯು. ಓಕೆ. ಮತ್ತೆ ಪಿ ಯು ಸ್ಟಾರ್ಟ್ ಆದಾಗ ಪಿ ಯು ಅಲ್ಲಿ ಚೆನ್ನಾಗಿ ತೆಗೆದ್ರೇನೆ ಲೈಫ್ ಚೆನ್ನಾಗಿರುತ್ತೆ, ಕೆಲಸ ಸಿಗೋದು. ಅದನ್ನು ಓದಿ ಕಷ್ಟಪಟ್ಟೇನೋ ಮಾಡ್ತೀವಿ, 2 ಸರಿ ಬಕ್ರ ಆಗಿರ್ತೀವಿ. ಗ್ರಾಜುಯೇಷನ್ ಬಂದಾಗ ಪೇರೆಂಟ್ಸ್ ಅಂತ ಹೇಳ್ತಾರೆ ಗ್ರಾಜುಯೇಷನ್ ಡಿಸ್ಟಿಂಕ್ಷನ್ ಪಾಸ್ ಆಗ್ಬೇಕು, ಅವಾಗ ಕೆಲಸ ಸಿಗೋದು ಅಂತ. ಅಷ್ಟರಿ ಗೊತ್ತಾಗ್ಬಿಟ್ಟಿರುತ್ತೆ ಪೇರೆಂಟ್ಸ್ ಪ್ರತಿ ಸರಿನೂ ನಮ್ಗೆ ಫೂಲ್ ಮಾಡ್ತಿದ್ದಾರೆ, ಈ ಸರಿ ಮಾತೇ ಕೇಳಲ್ಲ ನಾವು. ಇದು ನೀವು ಆಕ್ಟಿವ್ ಆಗಿ ಮಾಡಿರಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಹಂಗ ಆಗ್ಬಿಟ್ಟಿರುತ್ತೆ. ಅಂಡ್ ಆ ಟೈಮಲ್ಲೇ ಬಿಕಾಸ್ ಅಂದ್ರೆ ದೇರ್ ವಿಲ್ ಬಿ ಬಾಡಿಲಿ ಚೇಂಜಸ್, ಬಯಾಲಜಿಕಲಿ, ಮೆಂಟಲಿ, ಯು ವಿಲ್ ಬಿಕಮ್ ಅ ಮೆಚ್ಯೂರ್ಡ್ ಪರ್ಸನ್. ನೀವೇ ನಿಮ್ದೇ ಆದ ಓನ್ ಥಾಟ್ ಪ್ರೊಸೆಸ್ ಬೆಳೆಸ್ಕೊತೀರಾ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆ ಟೈಮಲ್ಲಿ ಸ್ಟಾರ್ಟ್ ಆಗೋದು ಸಮ್ವೇರ್ ಅರೌಂಡ್ 18 ಏಜ್ ಅಲ್ವಾ. ಸೊ ಹಾಗೆ ಕಾಲೇಜ್ ಬಂದಾಗ ಯು ವಿಲ್ ಬಿ ಅ ಫ್ರೀ ಬರ್ಡ್. ಓಕೆ. ಕಾಲೇಜ್ಗೂ ಬೌಂಡ್ರಿ ಇರುತ್ತೆ, ನಾವು ಅದನ್ನ ರೆಸ್ಪೆಕ್ಟ್ ಮಾಡಲ್ಲ. ಸ್ಕೂಲಲ್ಲಿ ಹೆಂಗ್ ಬೌಂಡ್ರಿ ಇರುತ್ತೆ, ಕಾಲೇಜ್ ಇರುತ್ತೆ ತಾನೆ. ಏನ್ ಓಪನ್ ಆಗಿರುತ್ತೆ ಕಾಲೇಜು, ಬೌಂಡ್ರಿ ಇರುತ್ತೆ, ಅದಕ್ಕೂ ಗೇಟ್ ಇರುತ್ತೆ, ಅದಕ್ಕೂ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಬಟ್ ವಿ ನೋ ಹೌ ಟು ಮ್ಯಾನಿಪ್ಯುಲೇಟ್ ದ ಸೆಕ್ಯೂರಿಟಿ ಗಾರ್ಡ್. ಆ ಏಜಿಗೆ ಬಂದಿರ್ತೀವಿ ನಾವು, ಕರೆಕ್ಟ್. ಅವಾಗ ಬೌಂಡ್ರಿ ಇದ್ರೂ ನಾವು ತಲೆಗೆಡ್ಸ್ಕೊಳ್ಳಲ್ಲ, ವಿ ಡೋಂಟ್ ರೆಸ್ಪೆಕ್ಟ್ ಇಟ್. ಸ್ಕೂಲಲ್ಲಿ ರೆಸ್ಪೆಕ್ಟ್ ಮಾಡ್ತಿದ್ವಿ, ಇಲ್ಲಿ ಮಾಡಲ್ಲ. ಪ್ರೊಫೆಸರ್ಗಳು ಈಗ ಫಾರ್ ಎಕ್ಸಾಂಪಲ್ ಈವನ್ ಹಿಯರ್ ಆಲ್ಸೋ ಇನ್ ಯು ಪಿ ಎಸ್ ಸಿ ಲೈಫ್, ನೋ ಒನ್ ವಿಲ್ ಕೇರ್ ಲೈಕ್ ಟೀಚರ್. ಓಕೆ. ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನೀವು ಮೆಚ್ಯೂರ್ಡ್ ಇಂಡಿವಿಜುವಲ್ ಹ್ಯೂಮನ್ ಬೀಯಿಂಗ್ ಆಗಿ ಬೆಳಿತೀರ ಅಂತಂದ್ಮೇಲೆ ಅದನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಈಗ ನಾನೇ ಯಾರೋ ಕೆಲಸ ಮಾಡಿದ ಅಂತ ಹೊಡಿಯಕ್ಕಾಗಲ್ಲ, ಐ ಕೆನಾಟ್ ಡೂ ಇಟ್ ಬಿಕಾಸ್ ಐ ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಡಿಗ್ನಿಟಿ. ಅಥವಾ ಸ್ಕೂಲಲ್ಲಿ ಟೀಚರ್ ಬೈದಂಗೆ ಬೈಯಕ್ಕೂ ಆಗಲ್ಲ. ಬೈಬಹುದು, ಯಾವಾಗ ಬೈತೀನಿ ನನ್ನ ಸ್ಟೂಡೆಂಟ್ಸ್ಗೆ ಅಂತಂದ್ರೆ ವೆನ್ ದೇ ಬಿಕಮ್ ಮೈ ಕ್ಲೋಸ್ ಸ್ಟೂಡೆಂಟ್ಸ್, ಅವಾಗ ನಾನು ಬೈತೀನಿ ಬಿಕಾಸ್ ಐ ವಿಲ್ ಹ್ಯಾವ್ ದ ರೈಟ್ ಅಂತ.
ಅಲ್ಲಿವರೆಗೂ ನಾನು ಅಂದ್ರೆ ಜ್ವರ ಮಾತಾಡೋಕ್ಕೂ ಆಗಲ್ಲ ನಂಗೆ. ಬಿಕಾಸ್ ಯು ಆರ್ ಮೆಚೂರ್ಡ್ ಇಂಡಿವಿಜುವಲ್. ಆತರ ಮಾತಾಡಿದ್ರೆ ನಿಮಗೆ ಅದೊಂಥರ ರೆಸ್ಪೆಕ್ಟ್, ಸೆಲ್ಫ್ ರೆಸ್ಪೆಕ್ಟ್ ಇರಲ್ಲ. ಹಂಗಾಗಿ ಯಾರು ಆತರ ಮಾಡಲ್ಲ ಇಲ್ಲಿ. ಕಾಲೇಜ್ ಪ್ರೊಫೆಸರ್ ತರನು ತುಂಬಾ ಏನು ಕೇರ್ ಮಾಡದೇನೂ ಇರಲ್ಲ, ಸಮ್ವೇರ್ ಇನ್ ಬಿಟ್ವೀನ್ ಇರ್ತಾರೆ. ಆ ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಅದನ್ನ ನಿಮ್ಮ ಮೇಲೆ ಡಿಪೆಂಡ್ ಇದೆ, ಎಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತೀರಾ. ಸೊ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಇನ್ ಟರ್ಮ್ಸ್ ಆಫ್ ಹಾರ್ಡ್ ವರ್ಕ್ ಇದಲ್ಲ, ಕಾಲೇಜಲ್ಲಿ ಐ ಡೋಂಟ್ ನೋ, ಮೇ ಬಿ ಫ್ಯೂ ಪೀಪಲ್ ಇರ್ಬೋದು ಕಾಲೇಜಲ್ಲೂ ತುಂಬಾ ಹಾರ್ಡ್ ವರ್ಕ್ ಹಾಕಿ ಎಫರ್ಟ್ಸ್ ಹಾಕಿ ಎಕ್ಸಾಮ್ ಬರ್ದವರು. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕಾಲೇಜಲ್ಲಿ ಬರೀ ಮಜಾ ಮಾಡಿರ್ತೀವಿ. ಗ್ರಾಜುಯೇಷನ್ ಟೈಮಲ್ಲಿ ಸ್ಕೂಲಲ್ಲಿ ಕಷ್ಟಪಟ್ಟಿರ್ತೀವಿ, ಪಿ ಯು ಅಲ್ಲಿ ಕಷ್ಟಪಟ್ಟಿರ್ತೀವಿ. ಕಾಲೇಜ್ ಬಂದಾಗ ಹುಡುಗಿರು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿರ್ಬೋದು. ಇದನ್ನ ಹುಡುಗರಿಗೆ ಹೇಳ್ತೀನಿ, ಹುಡುಗಿರಲ್ಲ ಇರ್ಬೋದು, ಐ ಡೋಂಟ್ ನೋ, ಬಿಕಾಸ್ ಐ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಆಫ್ ಅ ಗರ್ಲ್ ಆರ್ ಅ ವುಮನ್ ಇನ್ ಈಸಿ ವೇ, ಬಿಕಾಸ್ ಐ ಆಮ್ ಅ ಮ್ಯಾನ್. ಹಾಗಾಗಿ ಬಟ್ ಹುಡುಗಿರು ಸ್ವಲ್ಪ ಹಾರ್ಡ್ ವರ್ಕಿಂಗ್ ಈವನ್ ಕಾಲೇಜಲ್ಲೂ ಇರ್ತಾರೆ ಗ್ರಾಜುಯೇಷನ್ಗೆ. ಬಟ್ ಮೋಸ್ಟ್ ಆಫ್ ದಮ್ ಮಜಾ ಮಾಡೋರಿರ್ತಾರೆ, ಕರೆಕ್ಟಾ? ಬಿಕಾಸ್ ಎನ್ವೈರನ್ಮೆಂಟ್ ಹಂಗೆ ಆಗ್ಬಿಟ್ಟಿರುತ್ತೆ. ಎಕ್ಸಾಮ್ಗೆ ಎಷ್ಟು ದಿನ ಓದಿರ್ತೀರಾ? ಒಂದಿನ, ಒನ್ ನೈಟ್, 2 hours. ಕೆಲವು ಇಂಟರ್ನಲ್ಸಿಗೆ ಬರೀ ಅಲ್ಲೇ ಓದ್ಕೊಂಡೋಗಿ ಹಂಗೆ, ಅಂದ್ರೆ ಇಲ್ಲಿ ನೋಡೋದು ಅಲ್ಲೋಗಿ ವಾಮಿಟ್ ಮಾಡೋದು, ಅದೇ ಮಾಡಿರ್ತೀರಾ, ಕರೆಕ್ಟಾ? ಸೊ ಇಮ್ಯಾಜಿನ್ ಮಾಡಿ, ವಿತ್ ದಟ್ ಮಚ್ ಆಫ್ ಲಿಟಲ್ ಎಫರ್ಟ್ ಪಾಸ್ ಆಗಿದ್ದೀರಾ ನೀವೆಲ್ಲ, ಕರೆಕ್ಟಾ? ಫ್ಯಾಸಿನೇಟಿಂಗ್ ಅನ್ಸಲ್ವಾ ಅದು? ಅಂದ್ರೆ ತುಂಬಾ ಸರ್ಪ್ರೈಸಿಂಗ್ ಅನ್ಸಲ್ವಾ? ಅರೇ ಗುರು, ಹಿಂದೆ ತಿರುಗಿ ನೋಡಿದ್ರೆ 2 ತಾಸು ಓದಿದ್ದು ಪಾಸ್ ಆದೆ, ಗುಡ್ ಅನ್ಸತ್ತಲ್ಲ? ಬಟ್ ಯು ಸಿ ಹಿಯರ್, ಅದರದು 100 times ಎಫರ್ಟ್ ಹಾಕಿದ್ರು ಯು ವಿಲ್ ನಾಟ್ ನೋ ವೆದರ್ ಯು ವಿಲ್ ಸಕ್ಸೀಡ್ ಆರ್ ನಾಟ್. ಓಕೆ, ಬಿಕಾಸ್ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಕಾಂಪಿಟೇಷನ್. ಅಂಡ್ ನಿಮಗೆ ಎಷ್ಟು ಹಾರ್ಡ್ ವರ್ಕ್ ಹಾಕ್ಬೇಕು ಅಥವಾ ಎಷ್ಟು ಎಫರ್ಟ್ಸ್ ಹಾಕ್ಬೇಕು ಅನ್ನೋದು, ನೀವು ಆ ಎಫರ್ಟ್ಸ್ ಹಾಕೋ ಎಬಿಲಿಟಿನ ಆಕ್ಚುಲಿ ಕಳ್ಕೊಂಡ್ಬಿಟ್ಟಿರ್ತೀರ. ಈಗ ನಾಳೆನೇ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 9-10 hours ಕೂತ್ಕೊಂಡು ಓದಿ ಅಂದ್ರೆ ಆಗತ್ತಾ? ಫೋಕಸ್ಡ್ ಆಗಿ ನಿಮ್ಗೆ ಅನ್ಸುತ್ತೆ ಓದ್ತೀನಾ? ಡೌಟೆ. ಯಾಕೆ? ಬಿಕಾಸ್ ಅದನ್ನ ಮಾಡಿಲ್ಲ ಇನ್ ದ ಲಾಸ್ಟ್ ಫ್ಯೂ ಇಯರ್ಸ್. ಎಲ್ಲೋ ಸ್ಕೂಲ್ ಕಾಲೇಜಲ್ಲಿ ಪಿ ಯು ಅಲ್ಲೆಲ್ಲೋ ಮಾಡಿರ್ತೀರಾ, ಕರೆಕ್ಟ್? ಆ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿರುತ್ತೆ ಬಿಕಾಸ್ ನೀವು ರೀಸೆಂಟ್ ಆಗಿ ಮಾಡಿಲ್ಲ ಅದನ್ನ. ಓಕೆ, ಸೊ ನೀವು ಸುಮಾರು ಥಿಂಗ್ಸ್ ಒಂಥರ ಥಿಯರಿಟಿಕಲಿ ಕಲ್ತಿರ್ತೀರಾ, ಬಟ್ ಪ್ರಾಕ್ಟಿಕಲಿ ಮಾಡಿದಾಗ್ಲೇ ಅರ್ಥ ಆಗೋದು, ಓ ಇದು ಹಿಂಗೆ ಅಂತ. ಅನ್ಸಿದೇನ ಆತರ ಯಾವತ್ತಾದ್ರು ಲೈಫಲ್ಲಿ? ಯಾರೋ ಏನೋ ಹೇಳಿರ್ತಾರೆ ಅಥವಾ ಪಾಠನೇ ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ಹೇಳಿರ್ತೀರಾ, ಅದನ್ನ ರಿಯಲ್ ಆಗಿ ಪ್ರಾಕ್ಟಿಕಲ್ ನೋಡಿದಾಗ ಅನ್ಸುತ್ತೆ, ಓ ಇದು ಹಿಂಗೆ ಅಂತ. ಯಾಕಂದ್ರೆ ಗೊತ್ತಾಗಲ್ಲ ಅಲ್ಲಿವರೆಗೂ. ಸೊ ಇದು ಹಂಗೇನೆ. ಸೊ ದ ಅಮೌಂಟ್ ಆಫ್ ವರ್ಕ್ ದಟ್ ಯು ಪುಟ್ ಅಲ್ಲ, ಅದು ಇಟ್ಸ್ ಅ ಪ್ರಾಕ್ಟಿಸ್. ಒಂದಿನದಲ್ಲಿ ಬರಲ್ಲ ಅದು. ಕಾಲೇಜಲ್ಲಿ ಮಾಡಿಲ್ಲ ಅಂದ್ರೆ ಆಕ್ಚುಲಿ ಹೆಂಗಿರುತ್ತೆ ಅಂದ್ರೆ, ಸ್ಕೂಲಲ್ಲಿ ಯು ಆರ್ ಗುಡ್, ಕಾಲೇಜಲ್ಲಿ ಹಾಳಾಗಿದ್ದೀರಾ, ಯು ಹ್ಯಾವ್ ಟು ಕಮ್ ಬ್ಯಾಕ್, ಮತ್ತೆ ವಾಪಸ್ ಆ ಟ್ರ್ಯಾಕಿಗೆ ಬರಬೇಕು. ಜಸ್ಟ್ ಇಮ್ಯಾಜಿನ್ ವಿಚ್ ವರ್ ದ ಡೇಸ್, ಯಾವ ದಿನಗಳಲ್ಲಿ ನೀವು ಹಿಂದೆ ಲೈಫಲ್ಲಿ ಕಷ್ಟಪಟ್ಟು, ಅಂದ್ರೆ ಹೈಯೆಸ್ಟ್ ಹಾರ್ಡ್ ವರ್ಕ್ ಅಂತ ನಿಮ್ ತಲೆಗಿರುತ್ತಲ್ಲ, ನಾನು ಇಷ್ಟು ಎಫರ್ಟ್ಸ್ ಹಾಕಿದ್ದೀನಿ ಅಂತ ನೆನಪಿದಲ್ಲ, ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದಟ್ ಸ್ಟೇಜ್ ಫಸ್ಟ್. ಅದಕ್ಕೆ ರೀಚ್ ಆಗ್ಬೇಕು. ಅದಕ್ಕೆ ರೀಚ್ ಆಗಿ ಆಮೇಲೆ ಯೋಚನೆ ಮಾಡಿ ನಾ ಇನ್ನೂ ಮೇಲೆ ಹೋಗ್ಬೋದಾ ಅಂತ. ಇವತ್ತೇ ಫಸ್ಟ್ ದಿನದಲ್ಲೇ ಜೋಶಲ್ಲಿ ನಾನು 12 ತಾಸು ಓದ್ಬೇಕು, ಯಾರೋ ಟಾಪರ್ ಹೇಳ್ತಾರೆ 12 hours 13 hours ಅಂತ ಹೇಳ್ತಾರೆ, 12 hours ಆಗಲ್ಲ. ಓಕೆ, ಯಾಕೆ ಆಗಲ್ಲ ಅಂದ್ರೆ, ನಿಮ್ಮ ಪಾಸ್ಟ್ ನೋಡ್ಕೊಂಡ್ರೆ ನೀವು ಹಾಳಾಗಿದ್ದೀರಾ, ವಾಪಸ್ ಮತ್ತೆ ಸರಿ ಹೋಗ್ಬೇಕು. ಅದಕ್ಕೆ ಏನ್ ಬೇಕು ಯೋಚನೆ ಮಾಡಿ. ಓಕೆ, ಸೊ ದಟ್ ಈಸ್ ದ ಫಸ್ಟ್ ಡಿಫರೆನ್ಸ್ ಬಿಟ್ವೀನ್ ಯುವರ್ ಸ್ಕೂಲ್ ಅಂಡ್ ಕಾಲೇಜ್ ಲೈಫ್ ಆರ್ ಯು ಪಿ ಎಸ್ ಸಿ ಲೈಫ್. ಇದು ಬಿಟ್ಟು ಬೇರೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಹೇಳಿ. ಓಕೆ, ಓಕೆ, ಸೊ ಇಲ್ಲಿ ದ ಕಾಂಪಿಟೇಷನ್ ಫಿಯರ್ ಇಸ್ ವೆರಿ ಲೆಸ್ ಅಲ್ವಾ? ಏನ್ ನಿಮ್ ಕಾಲೇಜ್ ಎಷ್ಟು ಜನ ಇರ್ತಿದ್ರು ಒಂದ್ ಕಾಲೇಜಲ್ಲಿ? 500, 1000 ಅಷ್ಟಲ್ಲ. ಇಲ್ಲಿ ಎವ್ರಿ ಇಯರ್
10 lakh, ಅರೌಂಡ್ 10 lakh ಅಪ್ಲಿಕೇಶನ್ಸ್. ಅದರಲ್ಲಿ ಫಸ್ಟ್ ಸ್ಟೇಜ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡು. ಔಟ್ ಆಫ್ 10 lakh, ಇಟ್ ಈಸ್ ಅರೌಂಡ್ 1%. ಓನ್ಲಿ 1% ಅಷ್ಟೇ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು. ದಟ್ ಮೀನ್ಸ್ 1 out of 100. ಇಮ್ಯಾಜಿನ್ ಮಾಡಿ. ಓಕೆ, ಸೊ ಅಷ್ಟು ನಿಮಗೆ ಕಾಂಪಿಟೇಷನ್ ಇರುತ್ತೆ. ಬಟ್ ಸೊ ಇಟ್ಸ್ ಆಕ್ಚುಲಿ ಮಿತ್ ದಟ್ ಓಕೆ ಕಾಂಪಿಟೇಷನ್ ಅಷ್ಟೊಂದು ಇರುತ್ತೆ, ನಾವು ಬೇರೆಯವರೆಲ್ಲ ಕಂಪೇರ್ ಮಾಡ್ಬಿಟ್ಟು ಓದ್ಬೇಕು, ಆ ತರ ಇರಲ್ಲ. ಇಟ್ಸ್ ಲೈಕ್ ಕಾಂಪಿಟೇಷನ್ ಬೇರೆಯವ್ರ ಬಗ್ಗೆ ತರಗಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಂಪಿಟೇಷನ್ ಈಸ್ ಆಕ್ಚುಲಿ ವಿತ್ ಇನ್ ಯುವರ್ ಸೆಲ್ಫ್. ನೀವು ಹೇಗೆ ಓದ್ತೀರಾ ಕಂಪೇರ್ ಟು ದ ಲಾಸ್ಟ್ ಡೇ. ನಿನ್ನೆಗಿಂತ ನಾನು ಇವತ್ತೇನಾಗಿದ್ದೀನಿ, ಬೆಟರ್ ಆಗಿದ್ದೀನಿ, ಇವತ್ತಿಗಿಂತ ನಾಳೆ ಏನ್ ಬೆಟರ್ ಆಗ್ತೀನಿ, ಅಷ್ಟನ್ನೇ ಯೋಚನೆ ಮಾಡಿ. ನೀವು ಬೇರೆದನ್ನೆಲ್ಲ ಯೋಚನೆ ಮಾಡಿದ್ರೆ ಇಟ್ಸ್ ಆಫ್ ನೋ ಯೂಸ್. ಓಕೆ, ಅಂಡ್ ಸ್ಕೂಲ್ ಕಾಲೇಜ್ ಟೈಮ್ ಅಥವಾ ಬೆಳಿತಾನು ದೇರ್ ಇಸ್ ಅ ಒನ್ ಮೇನ್ ಸ್ಟೇಟ್ಮೆಂಟ್ ದಟ್ ಮೋಸ್ಟ್ ಆಫ್ ದ ಪೀಪಲ್ ಗಿವ್, ದಟ್ ಕಷ್ಟಪಟ್ರೆ ಸಕ್ಸಸ್ ಸಿಗುತ್ತೆ. ಓಕೆ, ಬಟ್ that is a wrong statement, not only for exam life but also for anything in your personal life. ಕಷ್ಟಪಟ್ರೆ, ಕನ್ನಡದಲ್ಲೇ ಇದೆ, ಕಷ್ಟಪಟ್ರೆ ಏನ್ ಸಿಗುತ್ತೆ? ಸುಖ ಸಿಗುತ್ತೆ, ಸಕ್ಸಸ್ ಅಲ್ಲ. ಕಷ್ಟಪಟ್ರೆ ಹ್ಯಾಪಿನೆಸ್, ಪೀಸ್, ನೆಮ್ಮದಿ ಸಿಗುತ್ತೆ, ಹೌದು. ಸಕ್ಸಸ್ is a by-product of hard work. Happiness is the product of hard work. ನಾವು ಅದನ್ನ ರಾಂಗ್ ಅಸ್ಯೂಮ್ ಮಾಡ್ಕೋತೀವಿ. ಕಷ್ಟಪಟ್ವಾ ಖುಷಿ ಸಿಗುತ್ತೆ, ಅಚೀವ್ ಮಾಡಿದೀವಾ ಇಲ್ವಾ ವಿ ಡೋಂಟ್ ನೋ, ಬಟ್ ಖುಷಿ ಇದೆ. ಆ ಖುಷಿ ಯಾವಾಗ ಸಿಗುತ್ತೆ? ನೀವು ಕಷ್ಟಪಟ್ಟಾಗ. ಕಷ್ಟ ಪಡದೆ ಖುಷಿನೂ ಸಿಗಲ್ಲ, ಸಕ್ಸಸ್ಸು ಸಿಗಲ್ಲ. ಓಕೆ, ಜಸ್ಟ್ ಇಮ್ಯಾಜಿನ್ ಮಾಡಿ. ಕಷ್ಟ ಪಡದೆ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಕಷ್ಟ ಪಡದೆ ಅದ್ ಮಾಡದೆ ಏನಾಗುತ್ತೆ ನಿಮ್ಗೆ? ಯೂಶಲ್ ಆಗಿ ಯು ವಿಲ್ ಹ್ಯಾವ್ ಗಿಲ್ಟ್. ನಮ್ ಬಗ್ಗೆ ನಮ್ಗೆ ಒಂಥರ ಜಿಗುಪ್ಸೆ ಇರುತ್ತೆ, ನಾನು ಎಫರ್ಟೇ ಹಾಕಿಲ್ಲ ಅಂತ. ಓಕೆ, ಸೊ ಡೋಂಟ್ ಬಿ ಇನ್ ದಟ್ ಸಿಚುವೇಶನ್. ನಿಮ್ಗೆ ಏನ್ ಎಫರ್ಟ್ಸ್ ಇದೆ ಆ ಎಫರ್ಟ್ಸ್ ಹಾಕಿ. ಓಕೆ, ಅದರಿಂದ ಖುಷಿ ಸಿಗುತ್ತೆ. ಈ ಸಕ್ಸಸ್ ಆಗೋದು ದಟ್ಸ್ ಅ ಬೈ ಪ್ರಾಡಕ್ಟ್. ಓಕೆ, ದೆನ್ ಸೊ ನೀವು ನಾರ್ಮಲ್ ಆಗಿ ಸ್ಕೂಲ್ ಅಥವಾ ಕಾಲೇಜ್ ಲೈಫಲ್ಲಿ ಫ್ರೀಡಮ್ ಏನಿದೆಲ್ಲ, ಆರ್ ದ ಚಾಯ್ಸ್, ಯಾರು ಚೂಸ್ ಮಾಡಿದ್ದು ದಟ್ ಓಕೆ ನೀವು ಆರ್ಟ್ಸ್ ಮಾಡ್ಬೇಕು, ಕಾಮರ್ಸ್ ಮಾಡಬೇಕು ಅಥವಾ ಇಂಜಿನಿಯರಿಂಗ್ ಮಾಡಬೇಕು ಅಂತ? ಪೇರೆಂಟ್ಸ್. ನೀವೇ ಚೂಸ್ ಮಾಡಿದ್ದೀರಾ? ಓಕೆ, ಸೊ ಯಾರು ಮೇ ಬಿ ಸ್ವಲ್ಪ ಅರ್ಬನ್ ಬ್ಯಾಕ್ ಗ್ರೌಂಡ್ ಅಥವಾ ಫ್ಯಾಮಿಲಿಲಿ ಓದೋರ್ ಮೊದಲೇ ಇದ್ರೆ, ಆ ಮೆಚುರಿಟಿ ಇದ್ರೆ ನೀವೇ ಚೂಸ್ ಮಾಡ್ತೀರಿ, ಇಲ್ಲ ಪೇರೆಂಟ್ಸ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ choices that you do during school or college days will be done by the parents, ಅಲ್ವಾ? ಯಾಕೆ ಪೇರೆಂಟ್ಸ್ ಮಾಡ್ತಾರೆ? ಹ್ಮ್, ಯಾಕೆ ಅಂದ್ರೆ ಯು ವಿಲ್ ನಾಟ್ ಹ್ಯಾವ್ ದಟ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ. ನೀವೇ ಡಿಸಿಷನ್ ತಗೋಬೋದಾ? ಚಿಕ್ಕ ಮಕ್ಳಿದ್ದಾಗ ನೀವು ಯೋಚನೆ ಮಾಡಿ, ಯಾವ್ದಕ್ ನೀವು ಡಿಸಿಷನ್ ತಗೋತಿದ್ರಿ? ಯಾವ ಬಟ್ಟೆ ಇಷ್ಟ ಆಗತ್ತೆ ಅದನ್ನ, ಇದು ಇಷ್ಟ ಇದನ್ನೇ ಕೊಡ್ಸಿ ಅಂತ ಹಠ ಮಾಡ್ತೀರ ಅಷ್ಟೇ, ಅಲ್ವಾ? ಕರೆಕ್ಟ್. ಸೊ ನೀವೇನ್ ಯೋಚನೆ ಮಾಡ್ತೀರಿ? ಯಾವ್ದು ಚೆನ್ನಾಗಿ ಕಾಣುತ್ತೆ? ನಾನು ಸ್ಕೂಲ್ ಅಥವಾ ಕಾಲೇಜಲ್ಲಿ ಹೋದಾಗ ಯಾರು ಯೂನಿಕ್ ಆಗಿ, ಅಂದ್ರೆ ನಾನು ಯೂನಿಕ್ ಆಗಿ ಕಾಣಬೇಕು ಆ ಡ್ರೆಸ್ ಅಲ್ಲಿ, ದಟ್ ಯು ವಿಲ್ ಚೂಸ್, ಅಲ್ವಾ? ಬಟ್ ಪೇರೆಂಟ್ಸ್ ಹಂಗಲ್ಲ. ಪೇರೆಂಟ್ಸ್ ಓಕೆ ಯಾವ್ದು ಬಾಳಿಕೆ ಚೆನ್ನಾಗಿ ಬರುತ್ತೆ, ಯಾವ್ದು ಕ್ವಾಲಿಟಿ ಚೆನ್ನಾಗಿದೆ ಅಂತ ನೋಡ್ತಿರ್ತಾರೆ, ನಿಮ್ಗೆ ಅದು ಬೇಕೇ ಆಗಿಲ್ಲ.
ಬಿಕಾಸ್ ಯು ವಿಲ್ ನಾಟ್ ಹ್ಯಾವ್ ದಟ್ ಎಬಿಲಿಟಿ. ಆ ಏಜ್ ಅಲ್ಲಿ ಇರಲ್ಲ. ಹಾಗೆ ಡಿಸಿಷನ್ಸ್ ಅವ್ರಿಗೆ ಗೊತ್ತು, ಮಕ್ಕಳಿಗೆ ಇನ್ನೂ ಆ ಮೆಚುರಿಟಿ ಇರಲ್ಲ ಅಂತ ಅವ್ರು ಡಿಸಿಷನ್ ತಗೋತಾರೆ. ಬಟ್ ಇಲ್ಲಿ ನಿಮ್ಗೆ ಯಾರಾದ್ರೂ ಪೇರೆಂಟ್ ತುಂಬಾ ಫೋರ್ಸ್ ಮಾಡಿ, ಇಲ್ಲ ನೀನು ಐ ಎಸ್ ಆಗ್ಲೇಬೇಕು, ಆಗಿಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ, ಹಂಗಾರ ಕಳ್ಸಿದಾರ? ಇಲ್ಲ. ಬಿಕಾಸ್ ಆತರ ಫೋರ್ಸ್ ಮಾಡಕ್ ಆಗಲ್ಲ. ಬಿಕಾಸ್ ಯು ಆರ್ ಅಗೇನ್ ಆಲ್ರೆಡಿ ಅ ಮೆಚೂರ್ಡ್ ಇಂಡಿವಿಜುವಲ್. ಅವ್ರು ನಿಮಗೆ ಬಿಟ್ಟಿರ್ತಾರೆ, ನೀವೇನ್ ಮಾಡ್ತೀರಾ ಮಾಡು ಅಂತ, ಅಲ್ವಾ? ಅದ್ರಲ್ಲೂ ಕೆಲವರು ಪೇರೆಂಟ್ಸ್ ಆ ಫೀಲ್ಡ್ ಕಷ್ಟ, ಬೇಡ ಹೋಗ್ಬೇಡ ಅಂತಾನೂ ಹೇಳಿರಬಹುದು, ಹಂಗೂ ಇರ್ತಾರೆ. ಕರೆಕ್ಟ್. ಸೊ ಹಿಯರ್ ಯು ಹ್ಯಾವ್ ಕಮ್ ಹಿಯರ್ ಬೈ ಯುವರ್ ಓನ್ ಚಾಯ್ಸ್. ಸೊ ಯು ಹ್ಯಾವ್ ಆಕ್ಚುಲಿ ರಿಯಲ್ ಫ್ರೀಡಮ್ ಇರೋದು ಇಲ್ಲಿ, ನಿಮ್ಗೆ ಇಲ್ಲಲ್ಲ. ರಿಯಲ್ ಆಗಿ ಫ್ರೀಡಮ್ ಇರೋದು ಇಲ್ಲಿ, ಇಲ್ಲಲ್ಲ. ಓಕೆ. ಸೊ ಯೂಶಲ್ ಆಗಿ ಅದಕ್ಕೇನೆ ಈ ಪ್ರಿಪರೇಷನ್ ಫೀಲ್ಡ್ ಅಲ್ಲಿ ಫಾರ್ ಮೀ, ನಾನು ಇಫ್ ಐ ಸಿ ದ ಲಾಸ್ಟ್ 6-7 years ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂಡ್ ಮೆಂಟರಿಂಗ್ ಎಕ್ಸ್ಪೀರಿಯನ್ಸ್, 10-20% ಸ್ಟೂಡೆಂಟ್ಸ್ ಅಷ್ಟೇನೆ ರಿಯಲ್ ಎಫರ್ಟ್ಸ್ ಹಾಕೋದು. ದಿಸ್ ಇಸ್ ಫಾರ್ ನೀವು ಯಾರಿಗಾದ್ರೂ ಕೇಳಿ, 10-20% ಅಷ್ಟೇನೆ. ಆ 10-20% ಮೇ ಬಿ 1% ಆಕ್ಚುಲಿ ಕ್ಲಿಯರ್ ಮಾಡ್ತಾರೆ ಎಕ್ಸಾಮ್. ಓಕೆ. ಅಂಡ್ ಇಲ್ಲಿ ಎಕ್ಸಾಕ್ಟ್ ಆಗಿ ಇದೇ ವರ್ಕ್ ಆಗುತ್ತೆ ಅಂತಾನೂ ಇಲ್ಲ. ಐ ಹ್ಯಾವ್ ಸೀನ್ ದಟ್ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಡಿಂಟ್ ಕ್ಲಿಯರ್ 6 attempts, ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ, ಆ ಥರದವ್ರು ನೋಡಿದೀನಿ. ಆವರೇಜ್ ಪರ್ಸನ್ ಫ್ರಮ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆರ್ BSc ಬ್ಯಾಕ್ಗ್ರೌಂಡ್, ಹಿ ಹ್ಯಾಸ್ ಕ್ಲಿಯರ್ ದ ಎಕ್ಸಾಮ್. ನಂಗೆ ಎಲ್ಲಾ ತರದವರು, ಆ ಥರದವ್ರು ನೋಡಿದೀನಿ, ಈ ಥರದವ್ರು ನೋಡಿದೀನಿ. ಓಕೆ. ಸೊ ಇವರೇ ಕ್ಲಿಯರ್ ಮಾಡ್ತಾರೆ, ಇಂಟೆಲಿಜೆನ್ಸ್ ಇದ್ರಷ್ಟೇ ಕ್ಲಿಯರ್ ಆಗತ್ತೆ? ನೋ. ಇದಕ್ಕೆ ಹೆಂಗ್, ಯಾವ ತರದವ್ರು ಬೇಕು ಅಂತಂದ್ರೆ, ಒಬ್ಬ ಆವರೇಜ್ ಪರ್ಸನ್ ಕರ್ಕೊಂಬಂದು, ಸರ್ ನೀವ್ ಏನ್ ಹೇಳ್ತೀರಾ ಹೇಳಿ, ನಾನು ಮಾಡ್ತೀನಿ, ಆ ಥರದವ್ರು ಕ್ಲಿಯರ್ ಆಗುತ್ತೆ. ಓಕೆ. ಬಿಕಾಸ್ ದೇರ್ ವಾಸ್ ಅ ಸ್ಟೂಡೆಂಟ್ ಲಾಸ್ಟ್ ಇಯರ್ IPS ಆದವು, ಪ್ರಶಾಂತ್ ಅಂತ. ಹಿ ಇಸ್ ಮೈ ಸ್ಟೂಡೆಂಟ್. ಐ ರಿಮೆಂಬರ್ ಹಿಮ್ 2021 ಆಫ್ಟರ್ ಕೋವಿಡ್. He came to me. He was just 20 years old then, 2021 ಅಲ್ಲಿ. ಸೊ ಜಸ್ಟ್ ಔಟ್ ಆಫ್ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ರು. ಎನಿವೆ ಕೋವಿಡ್ ಬಾಚ್ ನಿಮ್ಗೆ ಗೊತ್ತು ಹೆಂಗ್ ಮುಗಿದಿರುತ್ತೆ ಅಂತ, ಮುಗಿಸ್ಕೊಂಡು ಬಂದಿದ್ರು. ಸೊ ಬಂದು, ಸರ್ ನೀವೇನ್ ಹೇಳ್ತೀರಾ ಹೇಳಿ, ಮಾಡ್ತೀನಿ. ನನ್ ಬೈ ದ ಏಜ್ ಐ ಕಂಪ್ಲೀಟ್ 21, ಐ ಶುಡ್ ಬಿ ದ ಯಂಗೆಸ್ಟ್ IAS or IPS ಆಫೀಸರ್ ಫ್ರಮ್ ಕರ್ನಾಟಕ. ಐ ಸ್ಟಿಲ್ ರಿಮೆಂಬರ್ ದಟ್ ಸ್ಟೇಟ್ಮೆಂಟ್. ನಾ ಇವಾಗ ಶಶಾಂತ್ ಸಿಕ್ಕರು ಅದೇ ಹೇಳ್ತಿರ್ತೀನಿ. ಸೊ ಇನಿಷಿಯಲ್ ಏನ್ ಅನ್ಸುತ್ತೆ ಅಂತಂದ್ರೆ, ಯು ವಿಲ್ ಹ್ಯಾವ್ ಆತರ ತುಂಬಾ ಜೋಶಲ್ಲಿ ಇರೋ ತುಂಬಾ ಜನ ಇರ್ತಾರೆ. ಐ ಇನಿಷಿಯಲಿ ಫೆಲ್ಟ್ ಓಕೆ, ಇದು ಜಸ್ಟ್ ಲೈಕ್ ನಾರ್ಮಲ್, ತುಂಬಾ ಜೋಶಲ್ಲಿ ಇರ್ತಾರಲ್ಲ, ಯಂಗ್ ಏಜ್ ಅಲ್ಲಿ ಆ ಬ್ಲಡ್ ಇರುತ್ತಲ್ಲ, ಆ ತರ ಅಂತ. ಬಿಕಾಸ್ ಒನ್ಸ್ ದ ರಿಯಾಲಿಟಿ. ಓಕೆ. ಸೊ ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, he didn't clear prelims. That changed his life. So 2021 ಅಲ್ಲಿ ನಾನು ಮೀಟ್ ಆಗಿರೋ ಶಶಾಂತ್ಗೂ, 2023-24 ಅಲ್ಲಿ ಶಶಾಂತ್ಗೂ, ದೇರ್ ವಾಸ್ ಲಾಟ್ ಆಫ್ ಡಿಫರೆನ್ಸ್ ಇನ್ ದ ಕ್ಯಾರೆಕ್ಟರ್ ಇಟ್ಸೆಲ್ಫ್. ಓಕೆ. ಸೊ ನೀವ್ ಯಾವಾಗ ಫೇಲಿಯರ್ ನೋಡ್ತಿರಲ್ಲ, ಮೆನಿ ಪೀಪಲ್, ನೀವು ಆಕ್ಚುಲಿ ಸ್ಕೂಲ್ ಕಾಲೇಜ್ ಲೈಫ್ ಅಲ್ಲಿ ಯಾವ್ದು ಎಕ್ಸಾಮ್ ಫೇಲ್ ಆಗಿರಲ್ಲ. ಫೇಲಿಯರ್ ಅನ್ನೋ ಏನು ಫೀಲಿಂಗ್ ಇದೆಲ್ಲ, ಅದು ನೀವು ಅನುಭವಿಸ ಇರಲ್ಲ. ವೆನ್ ಯು ಎಕ್ಸ್ಪೀರಿಯನ್ಸ್ ಇಟ್ ಫಾರ್ ದ ಫಸ್ಟ್ ಟೈಮ್, ಅವಾಗ ನಿಮ್ಗೊಂಥರ ರಿಯಾಲಿಟಿ ಹಿಟ್ ಆಗೋದು. ಅದೊಂಥರ ಈಗೂನು ಹರ್ಟ್ ಆಗುತ್ತೆ, ನಾನ್ ಫೇಲ್ ಆದ್ನಾ ಅಂತ. ಅದು ಹೆಲ್ಪ್ ಮಾಡುತ್ತೆ ಟು ಪುಟ್ ಮೋರ್ ಎಫರ್ಟ್ಸ್, ಟು ಪುಟ್ ದ ರಿಯಲ್ ಎಫರ್ಟ್. ಸೊ ಫಸ್ಟ್ ಇಯರ್ ಏನಿರುತ್ತಲ್ಲ, 9-10 months ನೀವು ಕ್ಲಾಸಸ್ ಏನ್ ತಗೋತಿರಲ್ಲ, ಇದೊಂಥರ ಪಾಠ ಕೇಳ್ತೀರಾ, ರಿವೈಸ್ ಮಾಡ್ತೀರಾ, ಬಂದ್ ಟೆಸ್ಟ್ ಬರೀತಿರ್ತೀರ. ಇಟ್ಸ್ ಲೈಕ್ ಜಸ್ಟ್ ಕೇಳೋದು, ಅರ್ಥ ಮಾಡ್ಕೊಳ್ಳೋದು ಅಷ್ಟೇ. ರಿಯಲ್ ಎಫರ್ಟ್ ಅದು ಅದಾದ್ಮೇಲೆ ಬರೋದು. ಓಕೆ. ಸೊ
ಇನ್ ಟರ್ಮ್ಸ್ ಆಫ್ ನೀವು ಏನೋ ಆ 2021 ಬಂದಿರೋ ಪರ್ಸನ್ಗೂ ಎಕ್ಸಾಮ್ ಆದ್ಮೇಲೆ, ಬಿಕಾಸ್ ಐ ಹವ್ ಸೀನ್, ಲಕ್ಕಿಲಿ ಹಿ ಕ್ಲಿಯರ್ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಇನ್ ದ ಒನ್ ಅಟೆಂಪ್ಟ್ ಇಟ್ ಸೆಲ್ಫ್. ಓಕೆ, ಸೊ ಇಟ್ಸ್ ಲೈಕ್ ನಿಮ್ಗೆ ರಿಯಲ್ ಆಗಿ ಗೊತ್ತದೆ. ಇಫ್ ಐ ಅಂದ್ರೆ ಯೂಶಲಿ ಇವಾಗೆಲ್ಲ ಮೀಟ್ ಆದಾಗ, ಸೊ ಹಿ ಸೇಸ್ ದಟ್ ಸರ್ ನಾ ಏನಾದ್ರು 2021-22 ಕ್ಲಿಯರ್ ಮಾಡಿದ್ರೆ ನಾನು ಲೈಫಲ್ಲಿ ಮೋಸ್ಟ್ಲಿ ಅಡ್ಮಿನಿಸ್ಟ್ರೇಷನ್ ಹೋದ್ಮೇಲೆ ಬಹಳ ಕಷ್ಟಪಡ್ಬೇಕಿತ್ತು. ಬಿಕಾಸ್ ಹಿ ವಾಸ್ ಅರೋಗೆಂಟ್ ಲಿಟ್ರಲಿ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಬಟ್ ಒನ್ ಕಾನ್ಸ್ಟೆಂಟ್ ಥಿಂಗ್ ಅವ್ರೇನಿರುತ್ತಂದ್ರೆ, ಸೊ ಹಿ ವಾಸ್ ಆಲ್ವೇಸ್, ನೀವ್ ಏನೇ ಹೇಳಿದ್ರು ಮಾತು ಕೇಳ್ತಿದ್ರು. ಅಂದ್ರೆ ಹಿ ವಾಸ್ ಅರೋಗೆಂಟ್. ನಾನು ಹೇಳ್ತಿದ್ದೆ ಈ ತರ ಇದ್ರಾಗಲ್ಲ, ಯು ಹ್ಯಾವ್ ಟು ಚೇಂಜ್ ಅ ಲಿಟಲ್ ಬಿಟ್, ಬೇರೆಯವ್ರದ್ದು ಕೇಳಿ ತಪ್ಪೇನ್ ಮಾಡ್ತಿದ್ದೀರಾ ಅಂತ. ಸೊ ನಾನೇ ಸರಿ ಅಂತ ಹಂಗಾಗುತ್ತೆ. ಸೊ ಈಗ ನೀವು ಮೇ ಬಿ ಯು ಮೈಟ್ ಹ್ಯಾವ್ ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಎಲ್ಲ ನೋಡಿರ್ಬೋದು ಹಿಸ್ ಇಂಟರ್ವ್ಯೂಸ್. ಇವಾಗ ನೋಡಿದ್ರೆ ಈಸ್ ಅ ಮೋಸ್ಟ್ ಹಂಬಲ್ ಪರ್ಸನ್. ಅವ್ರಿಗೂ ಹೋಗಿ ಬೇಕಾದ್ರೆ ಕೇಳಿ ಯಾವಾಗ ಸಿಕ್ಕರೆ 2021 ಹೆಂಗಿದ್ರು ಅಂತ, 2024 ಹೆಂಗಾಗಿದ್ರು ಅಂತ. ಹಿ ಇಸ್ ಆಲ್ಮೋಸ್ಟ್ ಲೈಕ್ ಅ ಚೇಂಜ್ ಪರ್ಸನ್. ಆ ತರ ಚೇಂಜ್ ಆಗಿ ರೆಡಿ ಇದ್ದೀರಾ, ದೆನ್ ಯು ವಿಲ್ ಹ್ಯಾವ್ ದಟ್ ಸ್ಯಾಟಿಸ್ಫ್ಯಾಕ್ಷನ್. ಈ ಪ್ರಾಸೆಸ್ ನಿಮ್ಮನ್ನು ಚೇಂಜ್ ಮಾಡುತ್ತೆ. ಅಂದ್ರೆ ನಿಮ್ಮ ಬ್ಯಾಡ್ ಥಿಂಗ್ಸ್ ಅಥವಾ ವೀಕ್ನೆಸಸ್ ಏನಿರುತ್ತಲ್ಲ ಅದನ್ನೆಲ್ಲದನ್ನು ದೂರ ಮಾಡುತ್ತೆ. ಒಳ್ಳೆ ಥಿಂಗ್ಸ್ ಅಷ್ಟೇ ತಗೋತೀರಾ. ಅಂದ್ರೆ ಆ ತರ ತಗೋಬೇಕು ಟು ಸಕ್ಸೀಡ್, ಆರ್ ಟು ಅಟ್ ಲೀಸ್ಟ್ ಟು ಗೆಟ್ ದ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಿ ಯಾರು ಬಂದ್ಬಿಟ್ಟು ತಲೆ ಕೆಡ್ಸ್ಕೊಬೇಡಿ ನಾನು ನಿಮ್ ರ್ಯಾಂಕ್ ಬರ್ಸ್ತೀನಿ, ನಂಬೇಡಿ. ನಾ ಹೇಳಿದಲ್ಲ ಆಗ್ಲೇ, ರ್ಯಾಂಕ್ ಆರ್ ದ ಸಕ್ಸಸ್ ಇಸ್ ಜಸ್ಟ್ ಅ ಬೈ ಪ್ರಾಡಕ್ಟ್. ನೀವು ಕೆಲಸ ಮಾಡಕ್ ರೆಡಿ ಇದ್ದೀರಾ, ಕಷ್ಟಪಡಕ್ ರೆಡಿ ಇದ್ದೀರಾ, ಬನ್ನಿ, ಐ ವಿಲ್ ಹೆಲ್ಪ್ ಯು ಟು ಡೂ ಇಟ್. ಅವ್ರನ್ನ ನಂಬಿ. ಯಾರನ್ನು ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಬಂದ್ಬಿಟ್ಟು ಓಕೆ ನಿಂಗೆ ರ್ಯಾಂಕ್ ಬರುತ್ತೆ ನಾನು ಬರ್ತೀನಿ, ಹಂಗ ಆಗಲ್ಲ. ಬಿಕಾಸ್ ಇಂಟೆಲಿಜೆಂಟ್ ಇದ್ರೂ ಸಕ್ಸಸ್ ಇಸ್ ನಾಟ್ ಅಶೋರ್ಡ್. ಆವರೇಜ್ ಪರ್ಸನ್ ಇದ್ರೂ ಸಕ್ಸಸ್ ಇಸ್ ನಾಟ್ ಅಶೋರ್ಡ್. ವಾಟ್ ಈಸ್ ಕಾಮನ್ ಥಿಂಗ್ ಇಸ್ ದಟ್ ಕನ್ಸಿಸ್ಟೆನ್ಸಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಅಂದ್ರೆ ಮಾತನ್ನ ಕೇಳಿ, ಅಂದ್ರೆ ಯಾರು ಅಟ್ ಲೀಸ್ಟ್ ಜೆನ್ಯೂನ್ ಆಗಿ ಹೇಳ್ತಿರ್ತಾರೋ ಈ ತರ ಮಾಡಿ ಎಕ್ಸಾಮ್ ಹೆಲ್ಪ್ ಆಗುತ್ತೆ, ಈ ತರ ಓದಿ, ಈ ತರ ಕೆಲಸ ಮಾಡಿ ಅಂತ ಹೇಳ್ತಾರಲ್ಲ, ಜೆನ್ಯೂನ್ ಅಂತ ಅನ್ಸಿದ್ರೆ ನಂಬಿ. ಇಡೀ ಪ್ರಾಸೆಸ್ ಅಲ್ಲಿ ಒಬ್ಬ ಪರ್ಸನ್ ಬೇಕು ನಿಮ್ಗೆ, ಅ ಗೈಡ್ ಹೂ ಕ್ಯಾನ್ ಹೆಲ್ಪ್ ಯು, ಅ ಮೆಂಟರ್ ಹೂ ಕ್ಯಾನ್ ಹೆಲ್ಪ್ ಯು. ಇದು ನಿಮ್ಮ ಇಲ್ಲಿ ಕ್ಲಾಸಸ್ ನಡೆಯುವಾಗ, ಕ್ಲಾಸಸ್ ಮುಗಿದ ಮೇಲೂ ಬೇಕು. ನಾನು ಕ್ಲಾಸಸ್ ಮುಗಿಸ್ಕೊಂಡು ಹೋಗಿ ಊರಲ್ಲಿ ಆರಾಮಾಗಿ ಓದ್ತೀನಿ, ಓದಿ ತಪ್ಪಿಲ್ಲ. ಬಟ್ ಯು ಹ್ಯಾವ್ ಟು ಬಿ ಇನ್ ಟಚ್ ವಿತ್ ಸಮ್ ಪರ್ಸನ್ ಹೂ ಹ್ಯಾಸ್ ನಾಲೆಜ್ ಅಬೌಟ್ ದಿಸ್ ಫೀಲ್ಡ್. ಎಕ್ಸಾಮ್ ಕ್ಲಿಯರ್ ಆಗೋ ಬೇಕೊಬ್ರು. ಬಿಕಾಸ್ ಯು ಮೇಕ್ ಮೆನಿ ಮಿಸ್ಟೇಕ್ಸ್ ಅಲ್ವಾ. ಈ ಪ್ರಾಸೆಸ್ ಅಲ್ಲಿ ಡೋಂಟ್ ಹ್ಯಾವ್ ದಟ್ ಈಗೋ. ಓಕೆ ನನ್ಗೆ ಗೊತ್ತು, ನಾನು ಮಾಡ್ತೀನಿ, ಹಂಗಾಗಲ್ಲ. ಆ ಥರದಲ್ಲಿ ಯಾರು ಇರ್ತಾರೆ ಗೊತ್ತಾ, ಅವ್ರ ಪೇರೆಂಟ್ಸ್ ಆಲ್ರೆಡಿ ಬ್ಯೂರೋಕ್ರಾಟ್ಸ್ ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಓಕೆ ಹೆಂಗ್ ಓದ್ಬೇಕು, ಹೆಂಗ್ ಮಾಡ್ಬೇಕು, ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ದಟ್ಸ್ ವೈ ಯು ಸಿ ಎವ್ರಿ ಇಯರ್, ಪ್ರತಿ ವರ್ಷ 1000 ವೇಕೆನ್ಸೀಸ್ ಅಲ್ಲಿ ಅಟ್ ಲೀಸ್ಟ್ 100 to 150 ಸ್ಟೂಡೆಂಟ್ಸ್ ಆರ್ ದ ಕಿಡ್ಸ್ ಆಫ್ ದ ಬ್ಯೂರೋಕ್ರಾಟ್ಸ್. ಆಲ್ರೆಡಿ ಆಫೀಸರ್ಸ್ ಮಕ್ಕಳೇ ಮತ್ತೆ ಆಗೋದು. ಅದ್ ಯಾಕೆ ಅಂದ್ರೆ ಅವ್ರಿಗೆ ಆ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿರುತ್ತೆ, ಹೆಂಗ್ ಮಾತಾಡ್ಬೇಕು. ಬಿಕಾಸ್ ನೋಡಿರ್ತಾರೆ ಅಪ್ಪನ್ನ ಅಮ್ಮನ್ನ ಹುಟ್ಟದಾಗಿಂದ, ಹೌ ದೇ ಕಮ್ಯುನಿಕೇಟ್ ವಿತ್ ದ ವರ್ಲ್ಡ್, ದೇ ನೋ ಇಟ್ ಅಲ್ವಾ. ಸಿ ಇಟ್ ಜಸ್ಟ್ ದಟ್ ಸ್ಕಿಲ್. ಇಮ್ಯಾಜಿನ್ ಮಾಡಿ, ನಿಮ್ಮ ತಂದೆ ಫಾರ್ಮರ್ ಅನ್ಕೊಳ್ಳಿ, ಅವ್ರು ಯಾವ ತರ ಕಮ್ಯುನಿಕೇಟ್ ಮಾಡ್ತಾರೆ ಬೇರೆಯವ್ರ ಜೊತೆ. ಹೌ ಅ ಆಫೀಸರ್ ಕಮ್ಯುನಿಕೇಟ್ಸ್ ವಿತ್ ದ ವರ್ಲ್ಡ್, ದೇರ್ ಈಸ್ ಡಿಫರೆನ್ಸ್. ಕರೆಕ್ಟ್. ಮಾತಾಡೋರು ಆಬ್ವಿಯಸ್ಲಿ ಆಫೀಸರ್ ಚೆನ್ನಾಗಿ ಮಾತಾಡ್ತಾರೆ. ಬಿಕಾಸ್ ಫಾರ್ಮರ್ ಲೈಫ್ ಹೆಂಗಿರುತ್ತೆ, ಅವರು ಪ್ರಪಂಚದ ಡೀಲ್ ಮಾಡಬೇಕು ಅಂತಂದ್ರೆ ಅವ್ರೊಂದ್ ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತಾರೆ ಅಥವಾ ವರ್ಟ್ ಆಗಿ ಮಾತಾಡ್ತಾರೆ ಅಲ್ವಾ. ಎಲ್ಲರೂ ಆ ಸ್ಕಿಲ್ಸ್ ಇರಲ್ಲ.
ನೀವು ನಿಮ್ಮ ತಂದೆನ ಆತರ ನೋಡ್ಕೊಂಡ್ ಬಂದಿದ್ರೆ ನಿಮಗೆ ಆಫೀಸರ್ಸ್ ಕಮ್ಯುನಿಕೇಶನ್ ಸ್ಕಿಲ್ ಬರಲ್ಲ. ಇಟ್ ಇಸ್ ನ್ಯಾಚುರಲ್ ಅಲ್ವಾ? ಅವ್ರಿಗೆ ಅದಿರುತ್ತೆ. ಸೊ ಇಟ್ ಮೇಕ್ಸ್ ನ್ಯಾಚುರಲ್ ಥಿಂಗ್ ಫಾರ್ ದಮ್ ಟು ಕ್ಲಿಯರ್ ಅಲ್ವಾ? ಸೊ ನೀವು ಈ ಪ್ರಾಸೆಸ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಮೌಲ್ಡ್ ಯುವರ್ ಸೆಲ್ಫ್. ನೀವು ಅಡ್ಮಿನಿಸ್ಟ್ರೇಟರ್ ಆಗ್ಬೇಕು, ಆಫೀಸರ್ ಆಗ್ಬೇಕು ಅಂತಂದ್ರೆ ಆ ಪ್ರಾಸೆಸ್ ಅಲ್ಲಿ ಆಗಬೇಕು. ಇಲ್ಲ ನಾನು ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ಆಗ್ತೀನಿ, ಹಂಗಾಗಲ್ಲ. ಆ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಅವೆಲ್ಲ ಬೇಕು. ಓಕೆ, ಸೊ ಸೊ ಹಿಯರ್ ದಟ್ ಮೈಂಡ್ ಸೆಟ್ ಏನಿದೆಲ್ಲ, ಯು ಹ್ಯಾವ್ ಟು ಬಿಲ್ಡ್ ದಟ್ ರೈಟ್ ಮೈಂಡ್ ಸೆಟ್. ಸೊ ಇದ್ರ ಮೇಲೆ ಫೋಕಸ್ ಮಾಡಿ. ಬೇಸಿಕಲಿ ಫಾರ್ ಎಕ್ಸಾಂಪಲ್, ಜಸ್ಟ್ ಯಾವ್ದೊಂದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ತಾರೆ ಅನ್ಕೊಳ್ಳಿ. ಫಸ್ಟ್ ವೆದರ್ ಯು ಆರ್ ಫ್ರಮ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್, ಕಾಮರ್ಸ್ ಬ್ಯಾಕ್ ಗ್ರೌಂಡ್, ಸೈನ್ಸ್ ಬ್ಯಾಕ್ ಗ್ರೌಂಡ್, ಅದೇನು ತಲೆ ಕಟ್ಸ್ಕೊಬೇಡಿ. ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಫ್ರಮ್ ಅ ಚೈಲ್ಡ್ ಪಾಯಿಂಟ್ ಆಫ್ ವ್ಯೂ. ಅಂದ್ರೆ ನಾವು ಮಕ್ಕಳಿದ್ದಾಗ ಹೆಂಗೆ ಕಲಿತಿದ್ವಲ್ಲ, ಕ್ಯೂರಿಯಾಸಿಟಿ, ಆ ಒಂದು ದೃಷ್ಟಿಯಿಂದ ಕಲೀರಿ. ಓಕೆ, ಏನಂಗಿದೆ ಗೊತ್ತು ಬಿಡು. ಅಥವಾ ಈಗ ಫಾರ್ ಎಕ್ಸಾಂಪಲ್ ವಿತ್ ಟೆಕ್ನಾಲಜಿ ಅಂಡ್ ಆಲ್, ಯಾವುದೇ ಒಂದನ್ನ ನೀವು ಆರಾಮಾಗಿ ಗೂಗಲ್ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ, ಕರೆಕ್ಟ್? ಬಟ್ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅದು ಅರ್ಥ ಆಗಲ್ಲ, ಕರೆಕ್ಟ್? ಫಾರ್ ಎಕ್ಸಾಂಪಲ್ ಸೈಕ್ಲೋನ್ ಅಂತ ಇದೆ ಜಿಯೋಗ್ರಫಿಲಿ. ಸೈಕ್ಲೋನ್ ಅಂತ ಹೊಡೆದ್ರೆ ಗೂಗಲ್ ಸಿಗುತ್ತೆ, ವಾಟ್ ಇಸ್ ಸೈಕ್ಲೋನ್, ಏನು ಎಂತ ಅಂತ. ಬಟ್ ಏನದು, ಯಾಕೆ ಬರುತ್ತೆ, ಅದೆಲ್ಲ ಅರ್ಥ ಆಗ್ಬೇಕು ಅಂತ ಅಂದ್ರೆ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಜಸ್ಟ್ ವಿತ್ ವರ್ಡ್ಸ್. ಹಂಗಿದ್ರೆ ನೀವು ಬುಕ್ ಓದ್ಬಿಟ್ಟು ಅರ್ಥ ಮಾಡ್ಕೋಬೋದಿತ್ತು, ಕ್ಲಾಸಿಗೆ ಬರೋ ಅವಶ್ಯಕತೆ ಇಲ್ಲ, ಕರೆಕ್ಟ್? ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ಎನಿ ಟಾಪಿಕ್ ಫ್ರಮ್ ಅ ಕ್ಯೂರಿಯಾಸಿಟಿ ಪಾಯಿಂಟ್ ಆಫ್ ವ್ಯೂ. ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಯು ಶುಡ್ ಹ್ಯಾವ್ ಅ ಚೈಲ್ಡ್ ಲೈಕ್ ಕ್ಯಾರೆಕ್ಟರ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್. ಸ್ಕೂಲಲ್ಲಿ ಇದ್ರಲ್ಲ, ಕ್ಯೂರಿಯಾಸಿಟಿಯಿಂದ ಕೇಳ್ತಿದ್ರಲ್ಲ ಟೀಚರ್ ಏನ್ ಹೇಳ್ತಿದ್ರು ಅಂತ, ಆ ತರ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಓದಿ. ಓಕೆ, ನಾ ಅದಕ್ಕೆ ಹೇಳ್ತೀನಿ, ಅವತ್ತಿನ ಕ್ಲಾಸಲ್ಲಿ ಏನ್ ಮಾಡಿರ್ತಾರೋ ಅದನ್ನ ಅವತ್ತೇ ರಿವೈಸ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಏನ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ರು, ಓಕೆ, ನೋಟ್ಸ್ ಅಲ್ಲಿ ಏನಿದೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ವಾ, ನೆಕ್ಸ್ಟ್ ದಿನನೇ ಬಂದು ಕೇಳಿ. ನೀವು ಎಷ್ಟು ಕ್ವೆಶನ್ ಕೇಳ್ತಿರೋ ಅಷ್ಟು ನೀವು ಅರ್ಥ ಮಾಡ್ಕೋತೀರ. ಕ್ವೆಶನ್ ಕೇಳಿಲ್ಲ ಅಂದ್ರೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಸಿರುತ್ತೆ ಅಷ್ಟೇ, ಕಂಪ್ಲೀಟ್ ಆಗಿ ಅರ್ಥ ಆಗದೆ ಇರ್ಬೋದು. ಓಕೆ, ಸೊ ಸ್ಕೂಲು ಕಾಲೇಜಲ್ಲಿ, ಮೇ ಬಿ ಕಾಲೇಜಲ್ಲಿ ಕ್ವಶನ್ ಕೇಳಿದಾಗ ಅಥವಾ ಸ್ಕೂಲ್ ಕಾಲೇಜ್ ಕೇಳಿದಾಗ ಬೈದಿರ್ಬೋದು, ಕರೆಕ್ಟ್? ಇಲ್ಲ, ಆ ತರ ಇರಲ್ಲ. ಬಿಕಾಸ್ ಇಟ್ ಜಸ್ಟ್ ಸರ್ವಿಸ್. ಇಲ್ಲಿ ದುಡ್ಡು ಕೊಟ್ಟು ಬರ್ತೀರಾ, ಇಲ್ಲಿ ಪಾಠ ಮಾಡೋರು ಸರ್ವಿಸ್ ಕೊಡ್ತಾರೆ ಅಷ್ಟೇ. ಸೊ ಇಲ್ಲಿ ಆ ಭಯ ಬೇಡ. ಓಕೆ, ಕ್ವಶನ್ ಕೇಳಿದ್ರೆ ಬೈತಾರೆ ಅಥವಾ ನಿಮಗೆ ಎಂಬರೇಸಿಂಗ್ ಅನ್ಸುತ್ತೆ, ಆ ತರ ಏನಿಲ್ಲ. ಡೋಂಟ್ ಹ್ಯಾವ್ ದ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಎಲ್ರಿಗೂ ಎಲ್ರಿಗೂ ಅರ್ಥ ಆಗ್ಬಿಟ್ಟಿದೆ, ನಂಗೆ ಅರ್ಥ ಆಗಿಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ಅಂದ್ರೆ ಇಫ್ ದ ಟಾಪಿಕ್ ಇಸ್ ಲಿಟಲ್ ಬಿಟ್ ಡಿಫಿಕಲ್ಟ್, 90% ಜನಕ್ಕೆ ಅರ್ಥ ಆಗಿರಲ್ಲ. ನೀವ್ ಅನ್ಕೋತೀರಾ ಅವ್ರು ಕೇಳಿಬಿಡು ಅಂತ ನೀವು ನಿಂತಿರ್ತೀರಾ. ಸೊ ಆದಷ್ಟು ಕ್ವಶನ್ ಕೇಳಿ, ಕ್ವಶನ್ ಕೇಳೋದ್ರಿಂದನೇ ನೀವು ಕಲಿಯೋದು. ಆಲ್ವೇಸ್ ರಿಮೆಂಬರ್, ವೈ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇನ್ ಲೈಫ್. ಈ ಕ್ವೆಶನ್ ನ ಎಷ್ಟು ಕೇಳ್ತಿರೋ, ಇಟ್ಸ್ ನಾಟ್ ಅಬೌಟ್ ದ ಎಕ್ಸಾಮ್ ಆಲ್ಸೋ, ಇಟ್ ಇಸ್ ಅಬೌಟ್ ಯುವರ್ ಲೈಫ್. ಓಕೆ, ಯಾಕೆ ಈ ಕ್ವೆಶನ್ಗೆ ಪೇರೆಂಟ್ಸ್ ಹತ್ರ ಜಾಸ್ತಿ ಬಯಸ್ಕೊಂಡಿರ್ತೀರಾ ಮಕ್ಕಳಿದ್ದಾಗ, ಅಲ್ವಾ? ಬಟ್ ಆಲ್ವೇಸ್ ಆಸ್ಕ್ ವೈ ಕ್ವೆಶನ್ ಟು ಯುವರ್ ಸೆಲ್ಫ್, ಟು ಸಮ್ಮನ್ ಹೂ ಇಸ್ ಟೀಚಿಂಗ್. ಯಾಕೆ? ಓಕೆ, ಸೊ ಕ್ವೆಶನ್ ಕೇಳೋದ್ರಿಂದ ನೀವು ಕಲಿತೀರಾ ಜಾಸ್ತಿ, ರಾದರ್ ದನ್ ಜಸ್ಟ್ ಸಿಟಿಂಗ್ ಅಂಡ್ ರೀಡಿಂಗ್. ಅಂಡ್ ಇಲ್ಲಿ ಯು ಹ್ಯಾವ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿನ ಐ ಕ್ಯಾನ್ ಟೀಚ್ ಫಾರ್ 100 hours, ಐ ಕ್ಯಾನ್ ಟೀಚ್ ಫಾರ್ 1 year ಆಲ್ಸೋ, ಅಲ್ವಾ? ಒಂದು ವರ್ಷನೂ ಅಂದ್ರೆ 1000 hours ನಾ ಟೀಚ್ ಮಾಡೋದು ಜಿಯೋಗ್ರಫಿ, ಕರೆಕ್ಟ್?
ಎಕ್ಸಾಮ್ಗೆ ಎಷ್ಟು ಡೆಪ್ತ್ ಆಫ್ ನಾಲೆಜ್ ಬೇಕೋ ಅಷ್ಟನ್ನು ಫೋಕಸ್ ಮಾಡಿ. ಫಾರ್ ಎಕ್ಸಾಂಪಲ್, ಯೂಶಲಿ ಫಸ್ಟ್ ಚಾಪ್ಟರ್ ಈಸ್ ಅಬೌಟ್ ಯೂನಿವರ್ಸ್, ಜಿಯೋಗ್ರಫಿಲಿ. ಯೂನಿವರ್ಸ್ ಬಗ್ಗೆನೆ ನೀವು PhD ಮಾಡ್ಬೋದು 5 ವರ್ಷ. ಅದನ್ನ ಮಾಡಿದ್ರು ನಿಮ್ಗೇನು ಸಿಗದೆ ಇರ್ಬೋದು, ಬಿಕಾಸ್ ಯೂನಿವರ್ಸ್ ಇಸ್ ದಟ್ ಕೈಂಡ್ ಆಫ್ ಅ ಬಿಗ್ ಟಾಪಿಕ್ ಅಲ್ವಾ. ನೀವಲ್ಲಿ ತುಂಬಾ ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಎಷ್ಟು ಅರ್ಥ ಮಾಡ್ಕೋಬೇಕು ಅಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಸಬ್ಜೆಕ್ಟ್ ನ ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೆಪ್ತ್ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಬಗ್ಗೆ ಇಷ್ಟು ಗೊತ್ತಿರ್ಬೇಕು ನಿಮ್ಗೆ ಡೆಪ್ತ್, ಬಟ್ ಅಗಲ ಜಾಸ್ತಿ ಗೊತ್ತಿರ್ಬೇಕು. ಗೊತ್ತಾಯ್ತಾ? ಬಿಕಾಸ್ ಇಲ್ಲಿ ಎಕ್ಸಾಮ್ ಅಲ್ಲಿ, ಬಿಕಾಸ್ ದೇ ಆರ್ ಸರ್ಚಿಂಗ್ ಫಾರ್ ಅನ್ ಅಡ್ಮಿನಿಸ್ಟ್ರೇಟರ್, ಒಬ್ಬ IAS ಆಫೀಸರ್ಗೆ ಒಂದು ಡಿಸ್ಟಿಕ್ ಅಂತ ಅಂದ್ರೆ ಆ ಡಿಸ್ಟಿಕ್ ಜಿಯೋಗ್ರಫಿ ಯಾವ ತರ ಇದೆ, ಅದು ಮೌಂಟೇನ್ ರೀಜನ್, ಪ್ಲೇನ್, ಯಾವ ತರ ಸಾಯಿಲ್ ಇದೆ, ರೆಡ್ ಸಾಯಿಲ್ ಇದೆನಾ, ಬ್ಲಾಕ್ ಸಾಯಿಲ್ ಇದೆನಾ, ರೆಡ್ ಸಾಯಿಲ್ ಅಲ್ಲಿ ಯಾವ ಕ್ರಾಪ್ ಬೆಳೀತಾರೆ ಯೂಶಲ್ ಆಗಿ, ಬ್ಲಾಕ್ ಸಾಯಿಲ್ ಅಲ್ಲಿ ಯಾವ ತರ ಕ್ರಾಪ್ ಬೆಳೀತಾರೆ, ಯಾವ ತರ ಇರಿಗೇಷನ್ ಕೊಡಬಹುದು, ಇದು ಗೊತ್ತಬೇಕು. ಕರೆಕ್ಟಾ? ಆ ಸಾಯಿಲ್ ಬಗ್ಗೆ ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಅವರಿಗೆ ಆಸ್ ಅನ್ IAS ಆಫೀಸರ್. ಕರೆಕ್ಟಾ? ಸೊ ಎಷ್ಟು ನಾಲೆಜ್ ಬೇಕೋ ಫಾರ್ ಅನ್ ಅಡ್ಮಿನಿಸ್ಟ್ರೇಟರ್ ಅಷ್ಟೇ ತಿಳ್ಕೊಳ್ಳಿ. ನಿಮಗೆ ಕ್ಯೂರಿಯಾಸಿಟಿ ಇದೆ ನಂಗೆ ಅದ್ರಲ್ಲಿ ಚೆನ್ನಾಗಿ ತಿಳ್ಕೋಬೇಕು ಅಂತ ಅಂದ್ರೆ ಫ್ರೀ ಟೈಮ್ ಇದ್ದಾಗ ಮಾಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡಿ. ಸೊ ನಿಮಗೇನಾಗುತ್ತೆ, ಕೆಲವೊಂದು ಸಬ್ಜೆಕ್ಟ್ ತುಂಬಾ ಇಷ್ಟ ಆಗುತ್ತೆ, ಯು ರಿಸರ್ಚ್ ಅಬೌಟ್ ದ ಸಬ್ಜೆಕ್ಟ್ ಟು ಮಚ್. ಕೆಲವೊಂದು ಸಬ್ಜೆಕ್ಟ್ ನಿಮಗೆ ಇಷ್ಟ ಆಗಲ್ಲ, ಕರೆಕ್ಟ್. ಬಟ್ ಇಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ನು ಈಕ್ವಲ್ ಆಗಿ ತಗೋ. ನನಗೆ ಇಷ್ಟ ಆಗುತ್ತೆ ಅಂತ ಹೆವಿ ಓದೋದು, ಇಷ್ಟ ಆಗದಿರೋ ಸಬ್ಜೆಕ್ಟ್ ನೆಗ್ಲೆಕ್ಟ್ ಮಾಡೋದು, ಆ ತರ ಮಾಡಕ್ಕಾಗಲ್ಲ. ಓಕೆ, ಎಲ್ಲದನ್ನು ಈಕ್ವಲ್ ಆಗಿ ತಗೋಬೇಕು. ಫಾರ್ ಎಕ್ಸಾಂಪಲ್, ನೀವು ಊಟ ಮಾಡ್ತಿರಲ್ಲ, ಓಕೆ, ವಾಟ್ ಈಸ್ ದ ಪರ್ಪಸ್ ಆಫ್ ಹ್ಯಾವಿಂಗ್ ಫುಡ್? ಊಟ ಮಾಡೋ ಉದ್ದೇಶ ಏನು? ಹ ಎನರ್ಜಿಗೋಸ್ಕರ, ನ್ಯೂಟ್ರಿಷನ್. ಸೊ ಈಗ ಎಷ್ಟು ಜನ ನ್ಯೂಟ್ರಿಷನ್ ಬಗ್ಗೆ ಊಟ ಮಾಡುವಾಗ ನ್ಯೂಟ್ರಿಷನ್ ಬಗ್ಗೆ ತಲೆಗೆಡ್ಸ್ಕೊತೀರಾ? ವೈ? ಯು ಸೆಡ್ ಪರ್ಪಸ್ ಆಫ್ ಈಟಿಂಗ್ ಇಸ್ ನ್ಯೂಟ್ರಿಷನ್, ಬಟ್ ಯು ಡೋಂಟ್ ವರಿ ಅಬೌಟ್ ನ್ಯೂಟ್ರಿಷನ್. ವೈ? ನಾನು ಹೇಳಿದ್ನಲ್ಲ, ಈ ಕ್ವೆಶನ್ ನಿಮ್ಗೆ ಸುಮಾರು ಆನ್ಸರ್ ಕೊಡುತ್ತೆ. ಯಾಕೆ? ಸೊ ಈ ಟ್ರೆಡಿಷನಲ್ ಫುಡ್ ತಗೊಳ್ಳಿದೆ ನಿಮ್ ಮೋಸ್ಟ್ಲಿ ಎಲ್ಲಾ ಟೈಮಲ್ಲೂ ಏನ್ ಊಟ ಮಾಡ್ತಾರಲ್ಲ, ಫಾರ್ ಎಕ್ಸಾಂಪಲ್ ಸೌತ್ ಕರ್ನಾಟಕ ಮೀಲ್ಸ್ ತಗೊಳ್ಳಿ, ನಾರ್ತ್ ಕರ್ನಾಟಕ ಮೀಲ್ಸ್ ತಗೊಳ್ಳಿ. ಓಕೆ, ಸೊ ಸೌತ್ ಕರ್ನಾಟಕದಲ್ಲಿ ಏನ್ ತಿಂತೀರಾ ನೀವು? ನಾರ್ಮಲ್ ಮೀಲ್ ಅಂತ ಅಂದ್ರೆ ಮುದ್ದೆ. ಓಕೆ, ದೆನ್ ರೈಸ್, ದೆನ್ ಮುದ್ದೆ ಜೊತೆ ಏನ್ ತಿನ್ನಲ್ವಾ, ಹಾಗೆ ತಿಂತೀರಾ ಅದನ್ನ? ಸಾಂಬಾರ್, ದೆನ್ ಸೈಡ್ಸ್ ಲೈಕ್ ಚಿಪ್ಸ್. ಟ್ರೆಡಿಷನಲ್ ತಿಂತೀರಾ ಮೊದ್ಲಿಂದನು? ಓಕೆ, ಇದು ಬಿಟ್ಟು ಯುವರ್ ರಾಗಿ ಆರ್ ರೈಸ್, ಏನದು? ಏನ್ ನ್ಯೂಟ್ರಿಯನ್ ಕೊಡುತ್ತೆ? ಕಾರ್ಬೋಹೈಡ್ರೇಟ್ಸ್. ಯುವರ್ ದಾಲ್ ಆರ್ ಸಾಂಬಾರ್, ಅದು ಪಲ್ಸಸ್ ಯೂಸ್ ಮಾಡ್ತೀರಾ ಅದರಲ್ಲಿ ಸಾಂಬಾರ್ ಬಿಡೋಕಾದ್ರೆ? ಪಲ್ಸಸ್ ಏನ್ ಕೊಡುತ್ತೆ? ಪ್ರೋಟೀನ್. ಇದ್ರ ಜೊತೆಗೆ ವೆಜಿಟೇಬಲ್ ಅದೆಲ್ಲ ತಿಂತೀರಾ? ಕರೆಕ್ಟ್, ಪಲ್ಯ ಎಲ್ಲ ತಿಂತೀರಲ್ಲ, ಅದೇನ್ ಕೊಡುತ್ತೆ? ವಿಟಮಿನ್, ದೆನ್ ಫೈಬರ್. ಯಾವುದೇ ಟ್ರೆಡಿಷನಲ್ ಫುಡ್ ತಗೊಳ್ಳಿ, ಇಟ್ ವಿಲ್ ಕನ್ಸಿಸ್ಟ್ ಆಫ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಡ್ ಫೈಬರ್. These are the three important nutrients. We take North Karnataka food because I come from North Karnataka. So ನಮ್ಮಲ್ಲಿ ಜೋಳದ ರೊಟ್ಟಿ ಇರುತ್ತೆ, ನಿಮ್ದ್ರಲ್ಲಿ ರಾಗಿ ಮಧ್ಯೆ ಇರುತ್ತೆ, ನಮ್ಮಲ್ಲಿ ಜೋಳದ ರೊಟ್ಟಿ ಇರುತ್ತೆ. ಓಕೆ, ಪಲ್ಯ ಇರುತ್ತೆ. ನೀವಷ್ಟು ತೊಗರಿ ಬೇಳೆ ಜಾಸ್ತಿ ಯೂಸ್ ಮಾಡಲ್ಲ, ನಮ್ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ ಪ್ರೋಟೀನ್. ಎವ್ರಿಥಿಂಗ್ ಹ್ಯಾಸ್ ಅ ಮಿಕ್ಸ್ ಅಲ್ವಾ? ಸೊ ದ ಪ್ರೈಮರಿ ಪರ್ಪಸ್ ಆಫ್ ಫುಡ್ ಈಸ್ ನ್ಯೂಟ್ರಿಯೆಂಟ್ಸ್ ಆರ್ ದಟ್ ಬ್ಯಾಲೆನ್ಸ್ಡ್ ಡಯಟ್. ಬಟ್ ನಾವು ತಲೆಯಲ್ಲಿ ಕಟ್ಕೊಳ್ಳೋದು ಯಾವಾಗ? ನಾವು ಇವತ್ತು ತಲೆ ಕಟ್ಸ್ಕೊಳ್ಳೋದು ಯಾವ್ದಕ್ಕೆ? ಯಾವ್ದಕ್ಕೆ ಹೇಳಿ? ಹ ಇಲ್ಲ ಅಲ್ಲ, ಅದು ಸಮ್ಟೈಮ್ಸ್ ಹೊಟ್ಟೆ ಹಸುವಾಗ ಊಟ ಮಾಡೋದು, ದಟ್ ಇಸ್ ಸಮ್ಟೈಮ್ಸ್. ಮೋಸ್ಟ್ ಆಫ್ ದ ಟೈಮ್ಸ್ ಹೇ ನಾಲ್ಗೆ ರುಚಿ ಅಲ್ವಾ? ಕರೆಕ್ಟ್ ಅನ್ಸುತ್ತಾ? ಎಸ್ಪೆಷಲಿ ಫ್ರೀ ಇದ್ದಾಗಂತೂ
ಮಾಡಕ್ ಕೆಲ್ಸ ಇಲ್ದ ಇದ್ದಾಗಂತೂ ಪಕ್ಕ ನಾಲ್ಗೆ ರುಚಿನೇ. ಮಾಡಕ್ ಕೆಲ್ಸ ಇದ್ದಾಗ ವಿ ಡೋಂಟ್ ವರಿ ಅಬೌಟ್ ದ ಟೇಸ್ಟ್ ಮಚ್. ಫುಲ್ ಹೆವಿ ಕೆಲಸ ಇದೆ, ನೀವು ಇಮೇಜಿನ್ ಮಾಡಿ, ಎಕ್ಸಾಮ್ ಟೈಮಲ್ಲಿ ಹೆವಿ ಓದ್ತಿರ್ತೀರಾ, ಆ ಟೈಮಲ್ಲೆಲ್ಲ ನಾಲ್ಗೆ ರುಚಿ ತಲೆ ಕೆಡ್ಸ್ಕೊತೀರಾ ನೀವು? ಇಲ್ಲ, ಹೊಟ್ಟೆ ಹಸು ಆಗ್ತಿರತ್ತೆ, ಏನೋ ತಿಂದ್ರೆ ಸಾಕು ಅಂತ. ಕರೆಕ್ಟ್. ಸೊ ಸಮ್ಟೈಮ್ಸ್ ಎಷ್ಟು ಜನಕ್ಕೆ ಅನ್ಸಿದೆ ಟೂ ಇದು ಯಾವ ಕೆಲವೊಂದ್ಸಲ ಅನ್ಸುತ್ತಲ್ಲ, ಊಟ ಮಾಡ್ಬೇಕಾ ಹೋಗಿ ಆರಾಮ್ ಮಲ್ಕೋಣ ಯಾಕೆ ಬೇಕು ಅಂತ, ಹಂಗ ಅನ್ಸಿದೇನಾ? ಸಮ್ಟೈಮ್ಸ್ ಈವನ್ ಊಟನೂ ಅಷ್ಟೇನೆ, ಕೆಲವೊಂದ್ಸರಿ ಇಷ್ಟಪಟ್ಟು ಮಾಡ್ತೀವಿ, ಕೆಲವೊಂದ್ಸರಿ ಬರೀ ಹೊಟ್ಟೆ ತುಂಬಿಸ್ಕೋಬೇಕಂತ ಮಾಡ್ತೀವಿ, ಕೆಲವೊಂದ್ಸರಿ ಇಷ್ಟ ಇಲ್ದನೂ ಮಾಡ್ತೀವಿ. ಕರೆಕ್ಟ್. ಸಬ್ಜೆಕ್ಟ್ಸ್ ನ ಹಂಗೇನೆ, ನೀವ್ ಏನೇ ಮಾಡಿದ್ರು ಕೊನೆಗೆ ಹೊಟ್ಟೆ ತುಂಬಬೇಕು ಅಷ್ಟೇನೆ. ಸೊ ಇಷ್ಟ ಆಗಿರೋ ಸಬ್ಜೆಕ್ಟ್ ಆಗಿರ್ಬೋದು, ಇಷ್ಟ ಆಗದೆ ಇರೋ ಸಬ್ಜೆಕ್ಟ್ ಆಗಿರ್ಬೋದು, ಎಲ್ಲದನ್ನು ಯು ಹ್ಯಾವ್ ಟು ಟೇಕ್ ಇಟ್ ಈಕ್ವಲಿ. ಮೇ ಬಿ ಇಷ್ಟ ಆಗಿರೋದು ಸ್ವಲ್ಪ ಜಾಸ್ತಿ ಓದ್ತೀರಾ, ವಿಚ್ ಇಸ್ ಗುಡ್, ಫೈನ್, ಏನ್ ತೊಂದರೆ ಇಲ್ಲ. ಬಟ್ ಇದನ್ನ ಹೆವಿ ಓದಿ ಇನ್ನೊಂದನ್ನ ನೆಗ್ಲೆಕ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಬಿಕಾಸ್ ಫಾರ್ ಸಮ್ ಪೀಪಲ್ ಪಾಲಿಟಿ ಇಷ್ಟ ಆಗ್ಬೋದು, ಫಾರ್ ಸಮ್ ಪೀಪಲ್ ಜಿಯೋಗ್ರಫಿ ಇಷ್ಟ ಆಗ್ಬೋದು, ಫಾರ್ ಸಮ್ ಪೀಪಲ್ ಎಕನಾಮಿ ಇಷ್ಟ ಆಗ್ಬೋದು, ಹಿಸ್ಟ್ರಿ ಇಷ್ಟ ಆಗ್ಬೋದು. ಓಕೆ, ಬಟ್ ಯು ಹ್ಯಾವ್ ಟು ಟೇಕ್ ಎವ್ರಿ ಸಬ್ಜೆಕ್ಟ್ ಈಕ್ವಲಿ. ಓಕೆ, ಬಿಕಾಸ್ ಅವ್ರು ಹುಡುಕ್ತಿರೋದು ಆ ಥರದಲ್ಲೇ, ಎಲ್ಲ ಸಬ್ಜೆಕ್ಟ್ಸ್ ಈಕ್ವಲ್ ತಗೊಂಡು. ಓಕೆ, ಸೊ ಇನ್ ಸ್ಕೂಲ್ ಆರ್ ಕಾಲೇಜ್ ಡೇಸ್ ನಾಗ್ಲೇ ಹೇಳಿದೆ, ಯುವರ್ ಡಿಸಿಪ್ಲಿನ್. ಬಟ್ ಇಲ್ಲಿ ಈ ಡಿಸಿಪ್ಲಿನ್ ಬರೀ ಡಿಸಿಪ್ಲಿನ್ ವರ್ಕೌಟ್ ಆಗಲ್ಲ. ಯಾಕೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಏನಾದ್ರೂ, ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ಕ್ಲಾಸ್ ರಿವೈಸ್ ಮಾಡಿ ಅಂತ ಹೇಳಿರ್ತೀನಿ ಕ್ಲಾಸಲ್ಲಿ ನಾನು. ನೀವು ಮಾಡ್ಬೋದು, ಮಾಡದೇ ಇರ್ಬೋದು, ನಾನ್ ಬಂದ್ಬಿಟ್ಟು ಚೆಕ್ ಮಾಡಲ್ಲ, ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ, ನಿಮಗೆ ನಾನು ಕೇಳಿದೆ ರಿವೈಸ್ ಯಾಕೆ ಮಾಡಿಲ್ಲ ಅಂದ್ರೆ ಏನೋ ರೀಸನ್ ಹೇಳ್ಬೋದು, ನಾನು ಬಯಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಬಿಕಾಸ್ ಅಗೇನ್ ಐ ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಇಂಡಿವಿಜುವಾಲಿಟಿ ಅಲ್ವಾ? ಸೊ ಇಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಯಾವ ತರ ಸ್ಟ್ರಿಕ್ಟ್ ಆಗಿ ಇದ್ ಮಾಡ್ತಿರಲ್ಲ, ಆ ತರ ಮಾಡಕ್ಕಾಗಲ್ಲ. ಪೇರೆಂಟ್ಸು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದ ಇಲ್ಲಿ. ಪೇರೆಂಟ್ಸ್ ಸ್ಕೂಲಲ್ಲಿ ಕೇಳ್ತಿದ್ದೀರಾ, ಟೆಸ್ಟ್ ಹೇಗಾಯ್ತು, ಮಾರ್ಕ್ಸ್ ಎಷ್ಟು ಬಂತು, ಏನು ಅದೆಲ್ಲ ಕೇಳ್ತೀರಾ? ಇಲ್ಲಿ ಪೇರೆಂಟ್ಸ್ ಜಾಸ್ತಿ ಕೇಳಲ್ಲ. ಬಿಕಾಸ್ ಯು ಹ್ಯಾವ್ ಕಮ್ ಹಿಯರ್ ಬೈ ಚಾಯ್ಸ್. ಅಷ್ಟೇನೆ. ನೀವು ನೋಡಿರ್ಬೋದು, ಇದನ್ನ ಕೇಳಿರ್ಬೋದು ಕೂಡ, ಟ್ರೆಡಿಷನಲ್ ಸಿಸ್ಟಮ್ ಅಲ್ಲಿ ಅರೇಂಜ್ ಮ್ಯಾರೇಜ್ ಅಂಡ್ ಲವ್ ಮ್ಯಾರೇಜ್ಗೆ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ಪೇರೆಂಟ್ಸ್ ಯಾಕೆ ಅಪೋಸ್ ಮಾಡ್ತಾರೆ ಲವ್ ಮ್ಯಾರೇಜ್ಗೆ ಅಂತಂದ್ರೆ, ದೇ ಫೀಲ್ ದಟ್ ಇಟ್ ಇಸ್ ಅವರ್ ರೈಟ್ ಟು ಸರ್ಚ್ ಫಾರ್ ಮೈ ಸನ್. ಹುಡುಗಿನ ಹುಡ್ಕೋದು ನನ್ನ ರೈಟ್ ಅದು ಅಂತ ಕನ್ಸಿಡರ್ ಮಾಡಿರ್ತಾರೆ ಪೇರೆಂಟ್ಸ್. ಸೊ ನೀವು ಲವ್ ಮ್ಯಾರೇಜ್ ಅಂದಾಗ ಅವ್ರಿಗೆ ಹರ್ಟ್ ಆಗತ್ತೆ. ಕರೆಕ್ಟ್. ಹಾಗಾಗಿ ನೀವೇ ಚೂಸ್ ಮಾಡ್ಕೊಂಡಾಗ ಪೇರೆಂಟ್ಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ದಿಸ್ ರಿಯಾಲಿಟಿ. ಇಲ್ಲಿ ನೀವು ಫ್ರೀಡಮ್ ಇಂದ ನೀವು ಚೂಸ್ ಮಾಡ್ಕೊಂಡು ಈ ಪ್ರೊಫೆಷನ್ ಚೂಸ್ ಮಾಡಿದೀರಾ. ಪೇರೆಂಟ್ಸ್ ಏನ್ ಕೇಳ್ಬೋದು, ಓಕೆ ಹೆಂಗ್ ನಡೀತಿದೆ, ಯಾವಾಗ ಒಂದ್ಸರಿ ಫೋನ್ ಮಾಡೋದು ಕೇಳ್ಬೋದು ಅಷ್ಟೇ. ಬಟ್ ದಿನ ಕ್ಲಾಸ್ ಆಯ್ತಾ, ಹೆಂಗಾಯ್ತು, ಹೆಂಗ್ ಪಾಠ ಮಾಡಿದ್ರು, ಟೆಸ್ಟ್ ಆಯ್ತಾ, ಎಷ್ಟು ಮಾರ್ಕ್ಸ್ ಬಂತು, ಇದೆಲ್ಲ ಕೇಳಲ್ಲ. ಸೊ ಡಿಸಿಪ್ಲೈನ್ಡ್ ಆಗಿಡಕ್ಕೆ ಯು ಡೋಂಟ್ ಹ್ಯಾವ್ ಬೌಂಡ್ರೀಸ್ ಹಿಯರ್. ಲಿಟರಲ್ ಆಗಿ ಎಲ್ಲೂ ಬೌಂಡ್ರಿ ಕೂಡ ಇಲ್ಲ, ಚಂದ್ರ ಲೇಔಟಿಗೆ ಬೌಂಡ್ರಿ ಇಲ್ಲ ಇಲ್ಲಿ. ನೀವು ಆ ರೋಡ್ ಎಂಡ್ ಇಂದ ಈ ಕಡೆ ಹೋದ್ರೆ ನಿಮಗೆ ಮಜಾ ಮಾಡಕ್ ಏನ್ ಬೇಕು ಎಲ್ಲ ಇದೆ. ಅಂದ್ರೆ ಇಟ್ ಹ್ಯಾಸ್ ಬಿಕಮ್ ಲೈಕ್ ದಟ್. ಸೊ ನಿಮಗೆ ಆ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಶಾಪಿಂಗ್ ಮಾಡಕ್ಕಿದೆ, ಏನ್ ತಿನ್ನಕ್ ಬೇಕು ಎಲ್ಲಾನು ಇದೆ. ಸೊ ಹಿಯರ್ ಯು ಹ್ಯಾವ್ ಟು ಕನ್ವರ್ಟ್ ದ ಡಿಸಿಪ್ಲಿನ್ ಇನ್ ಟು ಸೆಲ್ಫ್ ಡಿಸಿಪ್ಲಿನ್. ಬಟ್ ಸೆಲ್ಫ್ ಡಿಸಿಪ್ಲಿನ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಯಾಕೆ? ಲೈಫ್ ಅಲ್ಲಿ ನೀವು ಸೆಲ್ಫ್ ಡಿಸಿಪ್ಲಿನ್ಡ್ ಆಗೇ ಇಲ್ಲ ಮೋಸ್ಟ್ ಆಫ್ ದ ಪೀಪಲ್. ಇಮ್ಯಾಜಿನ್ ಮಾಡಿ ದಟ್ ನಾನು ಇವತ್ತು ಇಷ್ಟು ಓದಿ ಮುಗಿಸ್ಬೇಕು, ಆಗಿರಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ನಾಳೆ ಬೆಳಗ್ಗೆ 5 ಗಂಟೆಗೆ ಏಳ್ಬೇಕು, ಅಲ್ರಾಮ್ 10 ಸರಿ ಹೊಡ್ಕೊಂಡಿರೋದು, ಹೇಳಲ್ಲ. ಕರೆಕ್ಟಾ? ಸೊ ಯಾವತ್ತು ನೀವು ಓಕೆ ನಾಳೆ ನಾನು 5 ಗಂಟೆಗೆ ಹೇಳ್ಬೇಕು,
ಹೇಳ್ತಿರೋ 5 ಗಂಟೆ ಕರೆಕ್ಟ್ ಆಗಿ ಹೇಳ್ತಿರೋ, ದಟ್ ಇಸ್ ಸೆಲ್ಫ್ ಡಿಸಿಪ್ಲಿನ್. ಅದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ಓಕೆ, ಮಾಡ್ತೀರಾ ಆತರ? ಆಗತ್ತಾ? ಇಮ್ಯಾಜಿನ್ ಮಾಡಿ, ನೀವು ಇದಕ್ಕೆ ಇನ್ಸ್ಪಿರೇಷನ್ ಬೇರೆ ಎಲ್ಲೂ ಹುಡುಕ್ಬೇಕಾಗಿಲ್ಲ. ಓಕೆ, ನಿಮ್ಮ ಅಪ್ಪ ಅಥವಾ ಅಮ್ಮನೇ ಎಕ್ಸಾಂಪಲ್. ಮೋಸ್ಟ್ಲಿ ಅಮ್ಮಂದ್ರೆಲ್ಲ ಡೈಲಿ, ಮೋಸ್ಟ್ಲಿ ಅವ್ರದ್ದು ಡೈಲಿ ರೊಟೀನ್ ಒಂದೇ ಇರುತ್ತೆ ಆಲ್ಮೋಸ್ಟ್, ಅಲ್ವಾ? ಏಳೋ ಟೈಮ್ ಸೇಮ್ ಇರುತ್ತೆ. ಅಂಡ್ ಮೋಸ್ಟ್ ಆಫ್ ದಮ್ ವಿತೌಟ್ ಅಲಾರ್ಮ್ ಹೇಳ್ತಾರೆ. ಯೋಚನೆ ಮಾಡಿ, ಕರೆಕ್ಟಾ? ನೋಡಿರ್ತೀರಾ ನೀವು ಅಮ್ಮಂದ್ರು ವಿತೌಟ್ ಅಲಾರಾಮ್ 5:30 ಹೇಳ್ತೀರಾ, 5:30 ಹೇಳ್ತಾರೆ. 4:30 ಹೇಳ್ತಾರೆ, 4:30 ವಿತೌಟ್ ಅಲಾರಾಮ್. ಇಮ್ಯಾಜಿನ್, ನೀವು ಅಲಾರಾಮ್ ಇದ್ರು ಹೇಳ್ತೀರಾ ನೀವು? ಟೆಂಪರೇಚರ್ ಜಾಸ್ತಿ ಮಾಡಿ. ಓಕೆ, ಸೊ ಹೇಗೆ ಅಮ್ಮಂದ್ರು ಕರೆಕ್ಟ್ ಟೈಮ್ ವಿತೌಟ್ ಅಲಾರಾಮ್ ಹೇಳ್ತಾರೆ? ಅಭ್ಯಾಸ. ಓಕೆ, ಸೊ ಎವ್ರಿ ಒನ್ ಹ್ಯಾಸ್ ಅ ಬಯಾಲಜಿಕಲ್ ಕ್ಲಾಕ್. ನಮ್ಮ ಬಾಡಿ ಒಂದು ಬಯಾಲಜಿಕಲ್ ಕ್ಲಾಕ್ ಅಂತ ಇರುತ್ತೆ. ನೀವು ಡೈಲಿ ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡ್ತೀರ ಅಂತಂದ್ರೆ, ಒಂದಿನ ಮಿಸ್ ಆಯ್ತು ಅಂದ್ರೆ 2 ಗಂಟೆ ಕರೆಕ್ಟ್ ಹಸುವಾಗುತ್ತೆ. ಅಬ್ಸರ್ವ್ ಮಾಡಿದೀರಾ? ಯಾಕೆ ಅಂದ್ರೆ ನಮ್ಮ ಬಾಡಿಲಿ ಒಂದು ಕ್ಲಾಕ್ ಇರುತ್ತೆ. ಓಕೆ, ಈ ಟೈಮ್ ಊಟ ಮಾಡಿದ್ರೆ ದ ಸೆಲ್ಸ್ ಆಫ್ ದ ಬಾಡಿ, ಓಕೆ, ಎಕ್ಸ್ಪೆಕ್ಟ್ ಎನರ್ಜಿ ಡ್ಯೂರಿಂಗ್ ದಟ್ ಟೈಮ್. ಅವು ನಿಮ್ ನರ್ವಸ್ ಸಿಸ್ಟಮ್ಗೆ ಸಿಗ್ನಲ್ ಕಳಿಸ್ತವೆ. ದಿನ ಊಟ ಮಾಡ್ತಿದ್ರೆ ಈ ಟೈಮಲ್ಲಿ ನನಗೆ ಬೇಕು ಎನರ್ಜಿ, ಊಟ ಮಾಡು ಅಂತ. ಅವಾಗ ನೀವು ಹಸುವಾಗುತ್ತೆ. ಯು ಫೀಲ್ ದಟ್. ನೀವು ಕನ್ಸಿಸ್ಟೆಂಟ್ ಆಗಿ ಒಂದೇ ಟೈಮ್ಗೆ ಡೈಲಿ ಹೇಳ್ತಿದ್ರೆ ನಿಮ್ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಯು ಹ್ಯಾವ್ ಅ ಬಯಾಲಜಿಕಲ್ ಕ್ಲಾಕ್ ಸೆಟ್ ಇನ್. ಆ ಟೈಮ್ಗೆ ಎಚ್ಚರ ಆಗುತ್ತೆ. ಓಕೆ, ಅಂಡ್ ಇಮ್ಯಾಜಿನ್ ಮಾಡಿ, ವೆನ್ ಇಸ್ ದ ಟೈಮ್ ಅಂದ್ರೆ ನಿಮ್ಮ ಮದರ್ ಯಾವ ಟೈಮ್ ಆಫ್ ದ ಡೇ ಅಲ್ಲಿ ಶಿ ವಿಲ್ ಬಿ ಸ್ಯಾಟಿಸ್ಫೈಡ್? ಯಾವಾಗ ತುಂಬಾ ನಿರಾಳವಾಗಿ ಆರಾಮಾಗಿರ್ತಾರೆ? ಹಾ, ಎಂಡ್ ಆಫ್ ದ ಡೇ, ಎಲ್ಲ ಕೆಲಸ ಮುಗಿದ್ಮೇಲೆ, ಜಸ್ಟ್ ಬಿಫೋರ್ ಸ್ಲೀಪಿಂಗ್ ಬಂದ್ಬಿಟ್ಟು ಆರಾಮ ಮಾತಾಡ್ತಾರೆ. ಕರೆಕ್ಟ್, ಕೆಲಸ ಮುಗಿತಲ್ಲ ಆರಾಮಾಗಿ, ಕರೆಕ್ಟಾ? ಇಮ್ಯಾಜಿನ್ ಮಾಡಿ, ಅಮ್ಮಂದ್ರಿಗೆ ಕೆಲಸ ಎಲ್ಲ ಆದ್ಮೇಲೆ ಶಿ ವಿಲ್ ಫೀಲ್ ವೆರಿ ಸ್ಯಾಟಿಸ್ಫೈಡ್ ಫಾರ್ ದ ಡೇ, ಅಲ್ವಾ? ನಿಮಗೆ ಯಾವತ್ತು ಅನ್ಸಿದೆ ಆ ಥರ? ವೆನ್ ವಾಸ್ ದ ಲಾಸ್ಟ್ ಟೈಮ್ ಯು ಫೆಲ್ಟ್ ಓಕೆ, ಇವತ್ತಿನ ಕೆಲಸ ಮುಗಿಸಿದೀನಿ, ಐ ಕ್ಯಾನ್ ನೌ ಸ್ಲೀಪ್ ಪೀಸ್ಫುಲಿ ಅಂತ ಅನ್ಸಿದೆ? ವೆರಿ ಫ್ಯೂ ಡೇಸ್ ಲೆಕ್ಕ ಹಾಕಿದ್ರೆ, ಕರೆಕ್ಟ್, ನಿಮ್ಮ ದಿನಗಳು ಡೈಲಿ ಹಂಗಿರ್ಬೇಕು. ಅಂದ್ರೆ ನಿಮ್ಮ ಅಮ್ಮನ ತರ ಡೇ ಇರಬೇಕು. ದಟ್ ಯು ಕಂಪ್ಲೀಟ್ ದ ವರ್ಕ್ ಆಫ್ ದಟ್ ಡೇ ಅಂಡ್ ಯು ಸ್ಲೀಪ್ ಪೀಸ್ಫುಲಿ. ದಟ್ ಈಸ್ ಸೆಲ್ಫ್ ಡಿಸಿಪ್ಲಿನ್. ನೀವು ಬೇರೆ ಯಾರ ಹತ್ರ ಇನ್ಸ್ಪಿರೇಷನ್ ತಗೋಕಾಗಿಲ್ಲ, ನಿಮ್ ಮನೇಲೇ ಇದೆ ಇನ್ಸ್ಪಿರೇಷನ್. ಓಕೆ, ಇಮ್ಯಾಜಿನ್ ಮಾಡಿ, ನಿಮ್ಮ ಅಪ್ಪ ಅಮ್ಮಂದ್ರು ಮೇ ಬಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇಂಟರ್ನೇ ಇದ್ದವರು. ಯಾಕೆ ಅವ್ರು ಹಂಗಾಗಿರ್ತಾರೆ? ದಟ್ ಓಕೆ, ರೆಸ್ಪಾನ್ಸಿಬಿಲಿಟೀಸ್, ಡಿಸಿಪ್ಲಿನ್, ಇದೆಲ್ಲ ಯಾಕೆ ಅಷ್ಟೊಂದು ಚೆನ್ನಾಗಿ ಬಂದಿರುತ್ತೆ? ಹ, ಯಾವಾಗ ಬರುತ್ತೆ ಇದು? ಆಫ್ಟರ್ ಮ್ಯಾರೇಜ್, ಆಫ್ಟರ್ ಹ್ಯಾವಿಂಗ್ ಕಿಡ್ಸ್. ಕರೆಕ್ಟ್, ನೀವು ಆ ತರದ್ ಸೆಲ್ಫ್ ಡಿಸಿಪ್ಲಿನ್ ನ ಇವಾಗ್ಲೇ ಕಲ್ತ್ಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ. ಓಕೆ, ಮದುವೆ ಅದಕ್ಕೆ ಹೇಳ್ತಾರೆ ನೋಡಿ, ಮದುವೆ ಮಾಡಿ ಸರಿ ಹೋಗ್ತಾರೆ ಅಂತ. ಆ ತರ ಬೇಡ. ಮುಂಚೆನೆ ಯು ಟ್ರೈ ಟು ಬಿ ಸೆಲ್ಫ್ ಡಿಸಿಪ್ಲಿನ್ ಸೊ ದಟ್ ಲೈಫ್ ವಿಲ್ ಬಿ ಗುಡ್. ಓಕೆ, ಅಂದ್ರೆ ನಿಮಗೂ ಖುಷಿ ಅದೇ ಸಿಗೋದು, ನಿಮ್ಮ ಪೇರೆಂಟ್ಸ್ಗೂ ಅದೇ ಖುಷಿನೇ. ನೀವು ಆತರನೇ ಖುಷಿ. ಓಕೆ, ಸೊ ದೀಸ್ ಆರ್ ದ ಬೇಸಿಕ್ ಡಿಫರೆನ್ಸಸ್. ನೌ, ಸೊ ಯು ಹ್ಯಾವ್ ಅ ಒನ್ ಪೇಪರ್ ಆನ್ essay ಇನ್ ಯುವರ್ ಸಿಲೆಬಸ್ ಕಾಪಿ ಇದೆಲ್ಲ. ಹಾ, ಸೊ ಏನ್ ಮೆನ್ಷನ್ ಮಾಡಿದಾರೆ ನೋಡಿ essay ಅಲ್ಲಿ. ಹ್ಮ್, ಏನ್ ಮೆನ್ಷನ್ ಮಾಡಿದಾರೆ ಸಿಲೆಬಸ್ ಅಲ್ಲಿ? ಹ್ಮ್,
ಯಾರಾದ್ರೂ ಒಬ್ರು ಓದ್ಬೋದಾ? ಓದಿ ಯಾರಾದ್ರೂ ಒಬ್ರು. ಹ್ಮ್ ಏನಂತ ಮೆನ್ಷನ್ ಮಾಡಿದಾರೆ ಅಲ್ಲಿ? ಅಲ್ಲಲ್ಲ, ಅದ ಕೆಳಗಡೆ ಏನೋ ಗಿವನ್ ಸಮಥಿಂಗ್. ಓಕೆ, ಸೊ ಈ ಡಬಲ್ ಇನ್ವರ್ಟೆಡ್ ಕಾಮರ್ಸ್ ಅಲ್ಲಿ ಏನ್ ಕೊಟ್ಟಿದಾರಲ್ಲ, ದಟ್ ಈಸ್ ಮೆನ್ಷನ್ ಬೈ ದ ಯು ಪಿ ಎಸ್ ಸಿ ಇನ್ ದ ಎಸ್ ಎ ಸಿಲೆಬಸ್. ದಟ್ ಅಂದ್ರೆ ಯಾವುದೇ ಪರ್ಟಿಕ್ಯುಲರ್ ಸಿಲೆಬಸ್ ಏನು ಇಲ್ಲ. ಆಕಾಶದ ಕೆಳಗಿರೋದು ಎಲ್ಲದನ್ನು ಕೇಳ್ಬೋದು, ಆಕಾಶದ ಮೇಲಿರೋದನ್ನು ಕೇಳ್ಬೋದು. ದಟ್ ಮೀನ್ಸ್ ಅವ್ರು ಏನ್ ಬೇಕಾದ್ರೂ ಕೇಳ್ಬೋದು. ಬಟ್ ಅವ್ರು ಹೇಳ್ತಿರೋದು ಕ್ರೆಡಿಟ್ ದ ಮಾರ್ಕ್ಸ್ ವಿಲ್ ಬಿ ಗಿವನ್ ಫಾರ್ ಎಫೆಕ್ಟಿವ್ ಅಂಡ್ ಎಕ್ಸಾಕ್ಟ್ ಎಕ್ಸ್ಪ್ರೆಷನ್. So what do you mean by expression? Okay, so ಈಗ ಫಾರ್ ಎಕ್ಸಾಂಪಲ್ ಇಫ್ ಐ ಸೇ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಅಂತ ಕೇಳಿದ್ರೆ ಎಕ್ಸ್ಪ್ರೆಸ್ ಮಾಡಿ. ಈಸಿ ಇದೆನಾ? ನಿಮ್ ತಲೆಯಲ್ಲಿ ಸುಮಾರು ಥಾಟ್ಸ್ ಓಡುತ್ತೆ, ಓಕೆ ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್ ಅಂತ. ಬಟ್ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ, ಅದು ಕಷ್ಟ. ಅಂಡ್ ಎಕ್ಸ್ಪ್ರೆಸ್ ಎಸ್ಸೆ ಏನ್ ಮಾಡ್ತೀರಾ? ಎಕ್ಸ್ಪ್ರೆಷನ್ ಇನ್ ಟರ್ಮ್ಸ್ ಆಫ್ ರೈಟಿಂಗ್. ಮಾತಾಡೋದು ಇಂಟರ್ವ್ಯೂ ಅಲ್ಲಿ, ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಮಾತಾಡೋದನ್ನ ಚೆಕ್ ಮಾಡ್ತಾರೆ, ದ ವರ್ಬಲ್ ಕಮ್ಯುನಿಕೇಶನ್. ಹಿಯರ್ ಇಟ್ ಇಸ್ ಅಬೌಟ್ ರೈಟಿಂಗ್ ಸ್ಕಿಲ್ಸ್. ಓಕೆ, ಸೊ ಎಷ್ಟು ಜನ ಲೈಫ್ ಅಲ್ಲಿ ನಿಮ್ಮ ಅಂಡ್ ಎಫೆಕ್ಟಿವ್ ಅಂಡ್ ಎಕ್ಸಾಕ್ಟ್ ಎಕ್ಸ್ಪ್ರೆಷನ್, ದಟ್ ಮೀನ್ಸ್ ನಿಮ್ಮ ಓನ್ ಥಾಟ್ಸ್ ಅನ್ನ ಬೇರೆಯವ್ರಿಗೆ ಅರ್ಥ ಆಗೋ ತರ ಬರಿಬೇಕು. ನಿಮ್ಗಷ್ಟೇ ಅರ್ಥ ಆಗೋ ತರ ಅಲ್ಲ, ಬೇರೆಯವ್ರಿಗೂ ಅರ್ಥ ಆಗ್ಬೇಕದು. ಅದು ಹೆಂಗ್ ಅರ್ಥ ಆಗ್ಬೇಕು? ನೀವೇನ್ ಥಾಟ್ ಹೇಳಕ್ ಟ್ರೈ ಮಾಡ್ತಿರೋ ಅದೇ ಥಾಟ್ ಅದೇ ತರನೇ ಅರ್ಥ ಆಗ್ಬೇಕು. ಓಕೆ, ಸೊ ಆ ತರ ಲೈಫ್ ಅಲ್ಲಿ ಯಾವಾಗ ಬರ್ದಿದ್ದೀರಾ? ಡೋಂಟ್ ಸೇ ದಟ್ ಸರ್ ಎಕ್ಸಾಮ್ ಎಲ್ಲ ಬರ್ದಿದಿಲ್ಲ ಗ್ರಾಜುಯೇಷನ್ ಅಲ್ಲಿ, ಸ್ಕೂಲಲ್ಲೆಲ್ಲ. ದಟ್ ಈಸ್ ನಾಟ್ ಯುವರ್ ಓನ್ ಎಕ್ಸ್ಪ್ರೆಷನ್. ಕಾಲೇಜೆಲ್ಲ ಇಂಟರ್ನಲ್ ಬರೀತಿದ್ದು, ಪ್ರೊಫೆಸರ್ ನೋಟ್ಸ್ ಅಲ್ಲಿ ಇರ್ತಿತ್ತು, ಹಿಂಗೆ ಓದ್ತಿದ್ರಿ ಅಥವಾ ಮಗ್ಗಪ್ಪು ಬೈಹಾಟು ಮಾಡ್ತಿದ್ರಿ, ಹಿಂಗೆ ಇಳಿಸ್ತಿದ್ರಿ, ಕರೆಕ್ಟಾ? ಇಲ್ಲ ಅಂದ್ರೆ ಹಿಂಗೆ ಇರೋದನ್ನ ಸ್ಮಾಲ್ ಚೀಟಲ್ಲಿ ಬರ್ಕೋತಿದ್ರಿ, ಅಲ್ಲೋಗ್ಬಿಟ್ಟು ಬರೀತಿದ್ರಿ. ದಟ್ ಈಸ್ ನಾಟ್ ಎಕ್ಸ್ಪ್ರೆಷನ್. ನಿಮ್ಮ ಓನ್ ಥಾಟ್ ನ ಎಕ್ಸ್ಪ್ರೆಸ್ ಮಾಡಬೇಕು ಥ್ರೂ ರೈಟಿಂಗ್. ಯಾರಿಗಾದ್ರೂ ಪೋಯಮ್, ಸ್ಟೋರೀಸ್ ಅಥವಾ ಡೈರಿ ರೈಟಿಂಗ್ ಹ್ಯಾಬಿಟ್ ಇದೆನಾ? ಡೈಲಿ ಡೈರಿ ಬರೀತಾರೆ ಕೆಲವರು, ಕೇಳಿದಿರಾ? ಆ ಹ್ಯಾಬಿಟ್ ಇರೋರ್ಗೆ ಸ್ವಲ್ಪ ಬೆಟರ್ ಇರುತ್ತೆ ರೈಟಿಂಗ್. ಓಕೆ, ಸೊ ನೋವೇರ್ ಇನ್ ಅವರ್ ಲೈಫ್ ನಾವು ತುಂಬಾ ನಮ್ಮ ಓನ್ ಥಾಟ್ಸ್ ಅನ್ನ ಬರೆಯೋ ಸ್ಕಿಲ್ ಇದೆ, ಕಡಿಮೆ. ಅದು ಬೇಕಿಲ್ಲಿ. ಸೊ ಯು ನೀಡ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಟು ರೈಟಿಂಗ್. ಕೆಲವೊಂದನ್ನ ನೀವು ಫಾರ್ ಎಕ್ಸಾಂಪಲ್ ಬರೀತೀರಾ, ಓಕೆ, ಅದು ಬರ್ದಾಗ ಹೆಂಗಿರುತ್ತೆ ಅಂದ್ರೆ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗ್ತಿರಲ್ಲ. ನೀವ್ ವಾಪಸ್ ಹೋದಾಗ ಏನ್ ಬರ್ದಿದ್ದೀನೋ ನಂಗೆ ಅರ್ಥ ಆಗ್ತಿಲ್ಲ. ಕೆಲವೊಂದ್ಸರಿ ಅನ್ಸುತ್ತೆ ನಂಗೆ ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ, ಬೇರೆಗೆ ಹೋದಾಗ ಅರ್ಥ ಆಗ್ತಿರಲ್ಲ. ಕೆಲವೊಂದ್ಸರಿ ನೀವು ಮಾತಾಡಿರ್ತಾರೆ ನೋಡಿದಿರಾ, ಅಂದ್ರೆ ಸಡನ್ ಆಗಿ ಎಲ್ಲೋ ಭಾಷಣನೋ ಅಥವಾ ಸೆಮಿನಾರು ಅಥವಾ ಕಾಲೇಜಲ್ಲಿ ಇದಿರ್ತದಲ್ಲ, ಏನು ಸೆಮಿನಾರ್ ಇರ್ತಿತ್ತ ಏನು ಇರ್ತಿತ್ತು, ಅಥವಾ ಪ್ರೆಸೆಂಟೇಶನ್ ಎಲ್ಲ ಇರ್ತಿತ್ತು, ಕೆಲವೊಂದೆಲ್ಲ ಮಾಡ್ತಿದ್ರಾ, PPT ಪ್ರೆಸೆಂಟೇಶನ್ ಎಲ್ಲ ಇರ್ತಿದಲ್ಲ, ಅದು ಇದ್ದಾಗ ಎಷ್ಟು ಜನ ಪ್ಯಾನಿಕ್ ಆಗಿರ್ತೀರಾ? ಕರೆಕ್ಟ್. ಕೆಲವೊಬ್ರೆಲ್ಲ ಅದ ನೀವೇ ಹೇಳ್ಕೊಂಡ್ ಬಂದ್ಬಿಟ್ಟಿರ್ತೀರ, ಅವ್ರಿಗೆ ಅರ್ಥನ ಆಗಿರಲ್ಲ ಏನಂತ. ಕರೆಕ್ಟ್. ಸೊ
ಸೊ ಎಕ್ಸ್ಪ್ರೆಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇ ಬಿ ಬ್ಯಾಡ್ ವೇ, ಬಟ್ ಸ್ಕೂಲಲ್ಲಿ ನಾವು ಇದನ್ನ ಕಲ್ತಿಲ್ಲ ಅಷ್ಟೊಂದು ಚೆನ್ನಾಗಿ. ಅಂದ್ರೆ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಇದಕ್ಕೆ ಬಹಳ ಕಡಿಮೆ ಒತ್ತು ಕೊಡ್ತಾರೆ ಎಕ್ಸ್ಪ್ರೆಷನ್. ಬಟ್ ಎಕ್ಸ್ಪ್ರೆಷನ್ ಯಾಕೆ ಬೇಕು? ಇಮ್ಯಾಜಿನ್ ಮಾಡಿ, ಫಾರ್ ಅನ್ ಅಡ್ಮಿನಿಸ್ಟ್ರೇಟರ್ ಯಾಕೆ ಬೇಕು? ಫಾರ್ ಎಕ್ಸಾಂಪಲ್, ಯು ರಿಕ್ವೆಸ್ಟ್ ದ ಗವರ್ಮೆಂಟ್ ಫಾರ್ ಸಮ್ ಫಂಡ್ಸ್ ಟು ಯುವರ್ ಡಿಸ್ಟ್ರಿಕ್ಟ್. ಅದಕ್ಕೆ ಬರಿಬೇಕು ತಾನೆ ಲೆಟರ್, ಅಟ್ಲೀಸ್ಟ್ ಟೈಪ್ ಮಾಡ್ಬೇಕು ತಾನೆ ಕಂಪ್ಯೂಟರ್ ಅಲ್ಲಿ. ಅದಕ್ಕೆ ಎಕ್ಸ್ಪ್ರೆಸ್ ಮಾಡ್ಬೇಕಾ ಏನ್ ಬರಿಬೇಕು ಅಂತ? ಟೈಪ್ ಮಾಡಕ್ ಇರ್ತಾರೆ, ಕ್ಲರ್ಕ್ ಇರ್ತಾರಲ್ಲ, ನೀವು ಹೇಳಿದ್ರೆ ಟೈಪ್ ಮಾಡಿ ಏನ್ ಬರಿಬೇಕು? ಅವ್ರಿಗೆ ಆ ಬುದ್ಧಿ ಇರಲ್ಲ, ನೀವ್ ಹೇಳಿದ್ರೆ ಅವ್ರು ಬರೀತಾರೆ. ಯಾವ ತರ ಕನ್ವಿನ್ಸ್ ಮಾಡ್ಬೇಕು? ಆಸ್ ಅನ್ ಅಡ್ಮಿನಿಸ್ಟ್ರೇಟರ್, ವರ್ಲ್ಡ್ ಬ್ಯಾಂಕ್ ಇಂದ ಯಾರೋ ಬರ್ತಾರೆ ಡೆಲಿಗೇಟ್ಸ್, ಅವ್ರು ಫಂಡ್ ಮಾಡಿರ್ತಾರೆ, ಯಾವ ಡ್ಯಾಮ್ ಕಟ್ಟಕ್ ಫಂಡ್ ಮಾಡಿರ್ತಾರೆ, ಅವ್ರು ಕೇಳಿ ಬಂದು ವಿಸಿಟ್ ಮಾಡ್ತಾರೆ, ಅವ್ರ ಜೊತೆ ಮಾತಾಡ್ಬೇಕು ಚೆನ್ನಾಗಿ. ಯು ನೀಡ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್. ನೀವು ಕೆಲಸ ಮಾಡ್ತಿದೀವಿ ಈ ತರ ಎಲ್ಲ ಆಗಿದೆ ಅಂತ ಕಮ್ಯುನಿಕೇಟ್ ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟ್ ಮತ್ತೆ ಫಂಡ್ಸ್ ಕೊಡ್ತಾರೆ. ಯಾರು ಕೊಡ್ತಾರೆ? ಗೌರ್ಮೆಂಟ್ಗೆ ಅದೇ ಬೇಕು. ಸೊ ಆಲ್ ದೀಸ್ ಸ್ಕಿಲ್ಸ್ ನೀವು ವರ್ಕ್ ಮಾಡ್ಬೇಕಾದ್ರೆ ಬಹಳ ಹೆಲ್ಪ್ ಆಗುತ್ತೆ. ಅದಕ್ಕೇನೆ UPSC ಸಿಲೆಬಸ್ ಇಟ್ಟಿರೋದು. ಅವ್ರೇನ್ ಮಾಡ್ತಾರೆ, ಗುರು ನನಗೊಬ್ರು ಡಿಸ್ಟ್ರಿಕ್ಟ್ ಮ್ಯಾನೇಜ್ ಮಾಡೋ ಪರ್ಸನ್ ಬೇಕು, ಅವರಿಗೆ ಬೇಸಿಕ್ ಸ್ಕಿಲ್ಸ್ ಏನ್ ಬೇಕು? ಬೇಸಿಕ್ ಸ್ಕಿಲ್ಸ್ ಇವೆಲ್ಲ ಕೇಳ್ತಿರೋದು. ನಿಮ್ಮನ್ನ ಮತ್ತೆ ಲವಾಸ್ನಲ್ಲಿ ಫುಲ್ ಟ್ರೈನ್ ಮಾಡ್ತಾರೆ ಏನೇನ್ ಮಾಡ್ಬೇಕದ್ನೆಲ್ಲ, ಬಟ್ ಬೇಸಿಕ್ ಸ್ಕಿಲ್ಸ್. ಓಕೆ, ಆತರ ಇರೋರ್ನ ಹುಡುಕ್ತಾರೆ. ನಿಮ್ಮ ಹತ್ರ ಆತರ ಸ್ಕಿಲ್ಸ್ ಇದೆ ಅಂದ್ರೆ ನಿಮ್ಮನ್ನ ಪಿಕ್ ಮಾಡ್ಬಿಡ್ತಾರೆ ಈಸಿಯಾಗಿ. ಸ್ಕಿಲ್ಸ್ ನ ಕಲೀರಿ. ಓಕೆ, ನನ್ನ ಸಜೆಷನ್, ಇಲ್ಲಿ ಟೆಸ್ಟ್ ಎಲ್ಲ ಆಗುತ್ತೆ, ಯಾರು ಹೈಯೆಸ್ಟ್ ತಗೋಬೇಕು, ಯಾರು ತಗೋಬೇಕು, ಟೆಸ್ಟ್ ಅಲ್ಲಿ ಹೈಯೆಸ್ಟ್ ಅವ್ರು ಬಂತು ಇವ್ರು ಬಂತು, ಅದನ್ನೆಲ್ಲ ತಲೆಗೆಡ್ಸ್ಕೊಡಿ, ಅದೆಲ್ಲ ಬೇಕಿಲ್ಲ. ಕಡಿಮೆ ಬಂದ್ರೂ ಪರವಾಗಿಲ್ಲ, ಫೋಕಸ್ ಆನ್ ದ ಸ್ಕಿಲ್ಸ್. ನಿಮ್ ಕೊನೆಗೆ UPSC ನೀವು ನಿಮ್ಮನ್ನ ಪಿಕ್ ಮಾಡೋ ತರ ಇರ್ಬೇಕು. ಇಮ್ಯಾಜಿನ್ ಮಾಡಿ, ಆ ಎಷ್ಟ್ ಜನ ನೀವು ಲೈಫ್ ಅಲ್ಲಿ ಮನೆ ಕೆಲಸಗಳು ಅಥವಾ ಈ ತರ ಡಿಸಿಷನ್ಸ್ ತಗೊಂಡಿದ್ದೀರಾ? ಮನೆ ರಿಲೇಟೆಡ್ ಡಿಸಿಷನ್ ತಗೊಂಡಿದ್ದೀರಾ ಏನಾದ್ರು ನೀವು? ಇಲ್ಲ. ಇಮ್ಯಾಜಿನ್ ಮಾಡಿ, ನೀವು ಒಂದು ಮನೆ ಮ್ಯಾನೇಜ್ ಮಾಡೋ ಡಿಸಿಷನ್ ತಗೊಳಕ್ ಕೆಪಬಿಲಿಟಿ ಇಲ್ಲ ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ನಿಮ್ ಕೈಲಿ ಹೆಂಗ್ ಕೊಡ್ತಾರೆ? ಮೇಕ್ ಸೆನ್ಸ್? ನೀವು ಇಮ್ಯಾಜಿನ್ ಮಾಡಿ, ನೀವು ಎಷ್ಟು ಎಫರ್ಟ್ಸ್ ಹಾಕ್ಬೇಕು ಅಂದ್ರೆ ಒಂದು ಮನೆಯಿಂದ ಇವತ್ತು ಗೋ ಟು ಡಿಸ್ಟ್ರಿಕ್ಟ್, ಅಷ್ಟು ಈ ಡಿಸ್ಟ್ರಿಕ್ಟ್ ನ ಮ್ಯಾನೇಜ್ ಮಾಡೋಷ್ಟು ಕೆಪಬಿಲಿಟಿ ಮಾತ್ರ ಇರಬೇಕು. ಅದನ್ನ ಬೆಳೆಸ್ಕೋಬೇಕು. ಅದನ್ನೇ ಈ ಎಲ್ಲ ಸಿಲೆಬಸ್ ಇಟ್ಬಿಟ್ಟು ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಅಂತ ಇಟ್ಬಿಟ್ಟು ಚೆಕ್ ಮಾಡಿ ಟ್ರೈ ಮಾಡ್ತಾರೆ ಅಷ್ಟೇ. ಸೊ ಹೌ ಟು ಬಿಕಮ್ ದಟ್ ಪರ್ಸನ್, ಫೋಕಸ್ ಆನ್ ದಟ್. ಕರೆಕ್ಟ್ ಆಗಿ ಮನೇಲಿ ಟೊಮ್ಯಾಟೊ ಈರುಳ್ಳಿ ತಗೊಂಬ ಅಂದ್ರೆ ಕರೆಕ್ಟ್ ಆಗಿ ತಗೊಂಬಂದಿರಲ್ಲ ಅಲ್ವಾ? ಸೊ ಯು ಶುಡ್ ಆಲ್ವೇಸ್ ಲರ್ನ್ ಟು ಎಂಜಾಯ್ ದ ರೆಸ್ಪಾನ್ಸಿಬಿಲಿಟೀಸ್. ರೆಸ್ಪಾನ್ಸಿಬಿಲಿಟಿ ಎಂಜಾಯ್ ಮಾಡಿ, ಇರಿಟೇಟ್ ಮಾಡ್ಕೋಬೇಡಿ. ಪೇರೆಂಟ್ಸ್ ಯಾರು ಹೇಳ್ತಾರೆ ಅಂದ್ರೆ ಇರಿಟೇಟ್ ಮಾಡ್ಕೋಬೇಡಿ, ಬಿಕಾಸ್ ದ ರೆಸ್ಪಾನ್ಸಿಬಿಲಿಟೀಸ್ ವಿಲ್ ಹೆಲ್ಪ್ ಯು ಟು ಲೀಡ್ ಅ ಗುಡ್ ಲೈಫ್, ನಾಟ್ ದ ಫ್ರೀಡಮ್. ಬರೀ ಸ್ವತಂತ್ರ ಅಷ್ಟೇ ಅಲ್ಲ. ಓಕೆ, ರೆಸ್ಪಾನ್ಸಿಬಿಲಿಟಿ ಅಷ್ಟೇ ನೀವು ಕರೆಕ್ಟ್ ಆಗಿ ಮಾಡಿದ್ರೆ. ಇಮ್ಯಾಜಿನ್ ಮಾಡಿ, ಯು ಈಗ ಫಾರ್ ಎಕ್ಸಾಂಪಲ್ ಟೊಮೆಟೊ ತಗೊಂಬಂದು ಅಂತ ಕಳ್ಸ್ತಾರ ಅನ್ಕೊಳ್ಳಿ. ಚೆನ್ನಾಗಿರೋ ಟೊಮೆಟೊ ತಗೊಂಬಂದ್ರೆ ನಿಮ್ಮ ಅಮ್ಮ ಏನ್ ಹೇಳ್ತಾರಲ್ಲಿ? ನನ್ ಮಗ ಬೆಳೆದವನೆ, ಎಲ್ಲ ಆರ್ಸ್ಕೊಂಡು ಚೆನ್ನಾಗಿರೋ ತಿಂತಿದ್ದಾನೆ ಅಂತ. ಕರೆಕ್ಟ್, ದಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಅದೇ ತರ ನಿಮ್ಗೆ ಇಲ್ಲಿ ಒಂದು ಡಿಸ್ಟ್ರಿಕ್ಟ್ ಮ್ಯಾನೇಜ್ ಮಾಡೋ ಕೆಪಬಿಲಿಟಿ ಇದೆನಾ ಇಲ್ಲ ಚೆಕ್ ಮಾಡ್ತಾರೆ. ಹಂಗಂತ ಹೇಳ್ಬಿಟ್ಟು ನೀವು ಏನೋ ಫುಲ್ ವೆರಿ ಹೈಲಿ ರೆಸ್ಪಾನ್ಸಿಬಲ್ ಮೆಚೂರ್ಡ್ ಇರಬೇಕು ಅಂತಾನೆ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರಿಗೆ ಗೊತ್ತು, ಒಬ್ಬ 23-24 ವರ್ಷದ ಹುಡುಗ ಅಥವಾ ಹುಡುಗಿ ಇಂಟರ್ವ್ಯೂ ಪ್ಯಾನಲ್ಗೆ ಬಂದಿದ್ದಾರೆ, ಇಂಟರ್ವ್ಯೂ ಕೊಡಕ್ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇವ್ರಿಗೆ ಎಷ್ಟು ಮೆಚುರಿಟಿ ಇರುತ್ತೆ ಅಂತ. ಅವ್ರೇನ್ ನಿಮ್ಗೆ 50 ವರ್ಷದ ಮೆಚುರಿಟಿ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರಿಗೆ ಗೊತ್ತಿರುತ್ತೆ ಇರೋದ್ರಲ್ಲ ಯಾರು ಬೆಟರ್ ಇದಾರೆ ಅಂತ ನೋಡ್ತಾರೆ. ಬಿಕಾಸ್ ಅದಾದ್ಮೇಲೆ ವೆದರ್ ಯು ಗೋಯಿಂಗ್ ಟು IAS ಆರ್ FES ಆರ್ IRS ಯಾವುದೇ ಹೋದ್ರು ಅಟ್ ಲೀಸ್ಟ್ 2 years ಆಫ್ ಟ್ರೈನಿಂಗ್ ಇದ್ದೇ ಇರ್ತೇನೆ, 1.5 years to 2 years. ಆ 2 years ನಿಮ್ಗೆಲ್ಲ ಕಲಿಸ್ತಾರೆ. ಓಕೆ, ಬಟ್ ನೀವು ಬೇಸಿಕ್ ನೆಸೆಸಿಟೀಸ್ ಏನಿದೆ ಅದು ನಿಮ್ಗೆ ಗೊತ್ತೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ ಥ್ರೂ ದ ಎಕ್ಸಾಮ್. ಓಕೆ, ಸೊ ಎಸ್ಸೇಲಿ ಯೂಶಲಿ ಯು ವಿಲ್ ಹ್ಯಾವ್ 2 ಎಸ್ಸೆ ಬರಿಬೇಕು. ಸೆಕ್ಷನ್
ಎ ಅಂಡ್ ಸೆಕ್ಷನ್ ಬಿ ಅಂತ ಇರುತ್ತೆ. ಸೊ ಇದರಲ್ಲಿ ಯು ವಿಲ್ ಹ್ಯಾವ್ 4 ಆಪ್ಷನ್ಸ್. ಇದರಲ್ಲಿ ಯು ವಿಲ್ ಹ್ಯಾವ್ 4 ಟಾಪಿಕ್ಸ್. ನಾಲ್ಕು ಟಾಪಿಕ್ ಇರುತ್ತೆ. ಈ 4 ಟಾಪಿಕ್ ಅಲ್ಲಿ ಒಂದನ್ನ ಚೂಸ್ ಮಾಡಿ ಬರಿಬೇಕು, ಯಾವ್ದಾದ್ರು ಒಂದು. ಈ 4 ಟಾಪಿಕ್ ಅಲ್ಲಿ ಯು ಹ್ಯಾವ್ ಟು ಚೂಸ್ ಒನ್ ಅಂಡ್ ರೈಟ್. ಸೊ ಈಚ್ essay consists of 125 marks. So together it is 250 marks. So each paper consists of 250 marks ಅಲ್ವಾ. ಸೊ ಒಂದು ಎಸ್ಸೆಗೆ 125 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಈ ಎರಡು ಎಸ್ಸೆನ ನೀವು 3 hours ಅಲ್ಲಿ ಬರೀಬೇಕು. ಸೊ ಯೂಶಲ್ ಆಗಿ they'll give 12 pages ಕೊಟ್ಟಿರ್ತಾರೆ ಫಾರ್ ಈಚ್ ಎಸ್ಸೆ. ಸೊ 12 plus 12 24 pages ಬರೀಬೇಕು ಇನ್ 3 hours. So this is your essay pattern. Okay, now so just take few minutes to write what you know about the topic that I give now. Okay, so take some 10 minutes time. ನಿಮ್ಗೆ ಈ ಟಾಪಿಕ್ ಬಗ್ಗೆ ಏನ್ ಅನ್ಸುತ್ತೋ ಅದನ್ನ ಬರೀರಿ. ಓಕೆ, ಸೊ ಎಷ್ಟು ಜನಕ್ಕೆ you felt that there was a friction between okay thoughts and what has come on paper? ಅರ್ಥ ಆಯ್ತಾ ನೀವೇನ್ ಬರ್ದಿರೋದು? ಯಾರಿಗಾದ್ರೂ ಅನ್ನಿಸ್ತಾ ದಟ್ ಓಕೆ ಅನ್ಕೊಂಡಿದ್ದೆ ಬೇರೆ, ಪೇಪರ್ ಬಂದಿರೋದೇ ಬೇರೆ, ಅಥವಾ ಅರ್ಥ ಆಗ್ತಿರೋದೇ ಬೇರೆ ಅಂತ? ಓಕೆ, ಸೊ ಎಷ್ಟು ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ದಟ್ ಹ್ಯಾವ್ ರಿಟನ್ ವೆಲ್ ಅಂತ? ಓಕೆ, ವೆರಿ ಫ್ಯೂ ಪೀಪಲ್. ಸೊ ಫಾರ್ ರೈಟಿಂಗ್ ಯು ವಿಲ್ ಆಲ್ವೇಸ್ ಹ್ಯಾವ್ ಅ ಫ್ರಿಕ್ಷನ್ ಬಿಟ್ವೀನ್ ನಂಗೆ ಏನ್ ಥಾಟ್ ಬರ್ತಿದೆ, ಏನ್ ಬರೀತಿದೀನಿ. ಸೊ ಟು ಪುಟ್ ಯುವರ್ ಥಾಟ್ಸ್ ಆನ್ ಪೇಪರ್ you should have a consistent practice. So daily ಬರಿಬೇಕು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಕ್ಲಾಸ್ ಅಲ್ಲಿ ನೋಟ್ಸ್ ಬರುತ್ತಾರೆ ಇದೆಲ್ಲ, ಅದು ಬರೆಯೋದಲ್ಲ. ಅದು ಸುಮ್ಮನೆ ಕೇಳ್ತೀರಾ ಬರೀತೀರಾ, ಅದು ನಿಮ್ ತಲೆ ಏನು ಉಪಯೋಗ ಮಾಡ್ತಿಲ್ಲ. ಅಂಡ್ ದೋಸ್ ಆರ್ ನಾಟ್ ಯುವರ್ ಓನ್ ಥಾಟ್ಸ್. ನಿಮ್ಮ ಓನ್ ಥಾಟ್ಸ್ ನ ಅಥವಾ ಭಾವನೆಗಳನ್ನ ಪೇಪರ್ ಅಲ್ಲಿ ಬರೀಬೇಕು. ಓಕೆ, ಸೊ ಫಸ್ಟ್ ನೀವು ಅದನ್ನ ಮಾಡಿ. ಅದನ್ನ ಮಾಡ್ಬೇಕು ಅಂದ್ರೆ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕಂತನೂ ಇಲ್ಲ. What you can do, at least start writing your diary on a daily basis. ಡೈರಿ ಬರೀತಾರೆ ಸುಮಾರು ಜನ ಆಸ್ ಅ ಹ್ಯಾಬಿಟ್. ಏನ್ ಮಾಡ್ತಾರ ಅಂತಂದ್ರೆ ರಾತ್ರಿ ಮಲ್ಗೋಕ್ಕೂ ಮುಂಚೆ ಇವತ್ ಏನೇನ್ ಕೆಲಸ ಮಾಡ್ದೆ, ಏನ್ ಕಲ್ತೆ, ಓಕೆ, ಏನ್ ಚಾಲೆಂಜಸ್ ಫೇಸ್ ಮಾಡ್ದೆ, ಈ ತರದ್ನೆಲ್ಲ ಬರೀತಾರೆ. ಅವೆಲ್ಲ ಅವ್ರಿಗೆ ಅನ್ಸಿರೋದೇನ ಅವತ್ತಿನ ಏನಾಯ್ತು ಅನ್ನೋದನ್ನ ಬರೀತಾರೆ. ಓಕೆ, ಅಟ್ ಲೀಸ್ಟ್ ಅದನ್ನ ಸ್ಟಾರ್ಟ್ ಮಾಡಿ. ಅದಕ್ಕೇನು ತುಂಬಾ ನಾಲೆಜ್ ಬೇಕಂತನೂ ಇಲ್ಲ. ನಿಮಗೆ ಏನ್ ಅನ್ಸೋ ಅದನ್ನ ಬರೀತೀರಾ ಅಷ್ಟೇ. ಒಂದು ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ, ರೈಟಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ನಿಮಗೆ ಇಲ್ಲಿ ಯು ವಿಲ್ ಹ್ಯಾವ್ ಅ ಫ್ರಿಕ್ಷನ್. ಹೆಂಗಿರುತ್ತೆ ಅಂತಂದ್ರೆ, ಇಫ್ ಯು ಆರ್ ಫ್ರಮ್ ಎಸ್ಪೆಷಲಿ ರೂರಲ್ ಪಾರ್ಟ್ ಇಂದ ಸ್ಕೂಲಿಂಗ್ ಮಾಡಿ ಬಂದಿದ್ರೆ, ಮೇ ಬಿ ಬೆಂಗಳೂರು, ಮೈಸೂರು ಈ ಮೇನ್ ಸಿಟಿಗಳು ಬಿಟ್ರೆ, ಮೋಸ್ಟ್ ಆಫ್ ದ ಅದರ್ ಸಿಟೀಸ್ ಅಲ್ಲಿ ಈವನ್ ದೋ ಯು ಕಮ್ ಫ್ರಮ್ ಇಂಗ್ಲಿಷ್ ಮೀಡಿಯಂ, ಬಟ್ ಇಟ್ ಇಸ್ ಲೈಕ್ ಕನ್ನಡ ಮೀಡಿಯಂ. ಇಂಗ್ಲಿಷ್ ಅನ್ನು ತುಂಬಾ ಚೆನ್ನಾಗಿ ಕಲ್ತಿರಲ್ಲ, ಕರೆಕ್ಟಾ? ಇವಾಗ ಹೆಂಗ್ ಅನಿಸ್ತಿರುತ್ತೆ ಅಂದ್ರೆ, ನನಗೆ ನಿಮಗೆಲ್ಲ ಹೆಂಗ್ ಅನಿಸ್ತಿರ್ಬೋದು, ಆ ಕಡೆ ಕನ್ನಡನು ಫುಲ್ ಗೊತ್ತಿಲ್ಲ ನಂಗೆ, ಈ ಕಡೆ ಇಂಗ್ಲಿಷು ಫುಲ್ ಗೊತ್ತಿಲ್ಲ, ಮಧ್ಯದಲ್ಲಿ ಇದೀನಿ ಅಂತ ಅನ್ಸುತ್ತಾ ಆ ತರ? ಕರೆಕ್ಟ್. ಸೊ ಕೆಲವೊಬ್ಬರಿಗೆ ಓಕೆ ನಾನು ಇಂಗ್ಲಿಷ್ ನಂಗೆ ಚೆನ್ನಾಗಿ ಗೊತ್ತಿಲ್ಲ ಬಟ್ ಕನ್ನಡದಲ್ಲಿ ಬರೀಬೇಕು, ಈ ತರ ಇರುತ್ತೆ. ಯು ವಿಲ್ ಹ್ಯಾವ್ ದಟ್ ಕನ್ಫ್ಯೂಷನ್. ಓಕೆ, ನನ್ಗೆ ಯಾವ ಮೀಡಿಯಂ ಅಲ್ಲಿ ಎಕ್ಸಾಮ್ ನ ಬರೀಬೇಕು ಅಂತ. ಓಕೆ, ಸೊ ಲೆಟ್ ಸೇ ಯು ಡಿಸೈಡ್ ಟು ರೈಟ್ ಇನ್ ಕನ್ನಡ ಮೀಡಿಯಂ ಓನ್ಲಿ, ಬಟ್ ಇಂಗ್ಲಿಷ್ ಅಂತೂ ಕಲಿಲೇಬೇಕು. ಯಾಕೆ ಅಂದ್ರೆ ನಿಮ್ಮ ಪ್ರಿಲಿಮ್ಸ್ ಪೇಪರ್ ಮೇನ್ ಪೇಪರ್ ಅಲ್ಲ, ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಒಂದು ಇಂಗ್ಲಿಷ್, ಹಿಂದಿ. ಓಕೆ, ಕನ್ನಡದಲ್ಲಿ ಇರಲ್ಲ. ಸೊ ನಿಮಗೆ ಇಂಗ್ಲಿಷ್ ಬೇಕೇ ಬೇಕು, ಈವನ್ ದೋ ಯು ಆರ್ ರೈಟಿಂಗ್ ಇನ್ ಕನ್ನಡ ಮೀಡಿಯಂ. ಓಕೆ, ಬಟ್ ಕನ್ನಡದಲ್ಲಿ ಬರೀತೀನಿ ಅಂತ ಇವಾಗಲೇ ಡಿಸೈಡ್ ಮಾಡಬೇಡಿ. ಈ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರೆ 1 or 2 months ತಗೊಳ್ಳಿ. ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಡಿಸೈಡ್
ಓಕೆ. ಸೊ ಮೋಸ್ಟ್ ಆಫ್ ದಮ್ ನನಗೆ ಇಂಗ್ಲಿಷು ಕಂಪ್ಲೀಟ್ ಆಗಿ ಗೊತ್ತಿಲ್ಲ, ಈ ಕಡೆ ಕನ್ನಡನೂ ಮರ್ತೋಗ್ಬಿಟ್ಟಿದೆ, ಅಥವಾ ಅದರಲ್ಲೂ ಏನೋ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಕ್ ಆಗಲ್ಲ ಅಷ್ಟು ಈಸಿಯಾಗಿ. ನಾವು ಆಡು ಭಾಷೆ ಮಾತಾಡ್ದಂಗೆ ಬರೆಯಕ್ ಆಗಲ್ಲ. ಓಕೆ, ಲಿಟ್ರಲಿ ಲ್ಯಾಂಗ್ವೇಜ್ ಬೇಕು ಬರಿಬೇಕು ಅಂತ, ಅದು ಕಷ್ಟ ಆಗುತ್ತೆ. ಬಟ್ ಲ್ಯಾಂಗ್ವೇಜ್ ಅನ್ನೋದು ಪ್ರಾಕ್ಟೀಸ್ ಮಾಡ್ತಾ 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 ಬೆಳೆಯೋದು. ಒಂದಿನದಲ್ಲೇ ಇಂಗ್ಲಿಷ್ ಬಂದ್ಬಿಡಲ್ಲ. ಓಕೆ. ಸೊ ಯೂಸೇಜ್ ಆಫ್ ಇಂಗ್ಲಿಷ್ ಇನ್ ರೈಟಿಂಗ್ ಇನ್ ಸ್ಪೀಕಿಂಗ್, ಲಿಸನಿಂಗ್ ಟು ಇಂಟರ್ವ್ಯೂಸ್ ಆರ್ ಮೇ ಬಿ ಮೂವೀಸ್, ಇದರಿಂದ ಕಲಿಯೋದು ಹೋಗ್ತಾ. ಇಟ್ ಈಸ್ ನಾಟ್ ಡಿಫಿಕಲ್ಟ್. ಲ್ಯಾಂಗ್ವೇಜ್ ಇಸ್ ನಾಟ್ ಅಟ್ ಆಲ್ ಡಿಫಿಕಲ್ಟ್. ಬಿಕಾಸ್ ಪರ್ಸನಲಿ ಐ ಕಮ್ ಫ್ರಮ್ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಸೊ ನಾನು 10th ಕನ್ನಡ ಮೀಡಿಯಂ ಓದಿರೋದು. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಯು ಲರ್ನ್ ಇಂಗ್ಲಿಷ್. ಮಾತಾಡ್ತಾ ಬರೀತಾ ಯು ವಿಲ್ ಬೆಟರ್ ಆಗ್ತಾ ಹೋಗ್ತೀರಾ. ಅದನ್ನ ಇವಾಗಲೇ ಜಡ್ಜ್ ಮಾಡಬೇಡಿ ಜಾಸ್ತಿ. ಓಕೆ. ಆದಷ್ಟು ಅಟ್ ಲೀಸ್ಟ್ ಮೇ ಬಿ ಸ್ಟಾರ್ಟ್ ಲಿಸನಿಂಗ್ ಟು ಇಂಟರ್ವ್ಯೂಸ್ ಆಫ್ ಬ್ಯೂರೋಕ್ರಾಟ್ಸ್. ರಿಟೈರ್ಡ್ ಬ್ಯೂರೋಕ್ರಾಟ್ಸ್ ಇರ್ತಾರೆ, IAS ಆಫೀಸ್ IPS ಆಫೀಸ್ ಸುಮಾರು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅವ್ರದ್ದು ಕೇಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಬ್ಯೂರೋಕ್ರಸಿ ಅಂದ್ರೆ ಏನಿರುತ್ತೆ, ಯಾವ ತರ ಕೆಲಸ ಮಾಡ್ತಾರೆ, ಯಾವ ತರ ಡಿಸಿಷನ್ ತಗೋತಾರೆ, ಅವ್ರದ್ದು ಮೈಂಡ್ ಸೆಟ್ ಯಾವ ತರ ಇರುತ್ತೆ, ಅದನ್ನು ಅರ್ಥ ಆಗುತ್ತೆ. ಅಂಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ಆಲ್ಸೋ. ಓಕೆ. ಇಲ್ಲಿ ಪಾಠ ಮಾಡೋ ಫ್ಯಾಕಲ್ಟಿಗಳು ಕಂಪ್ಲೀಟ್ ಆಗಿ ಬರೀ ಇಂಗ್ಲಿಷ್ ಅಲ್ಲೇ ಯೂಸ್ ಮಾಡಲ್ಲ ಅಷ್ಟೊಂದು. ಹ್ಯಾವ್ ಅ ಮಿಕ್ಸ್ ಆಫ್ ಕನ್ನಡ ಅಂಡ್ ಇಂಗ್ಲಿಷ್. ಓಕೆ. ಬಿಕಾಸ್ ವಿ ಆಲ್ವೇಸ್ ನೋ ಒಂಥರ ಹೆಂಗೆ ಅಂದ್ರೆ, ನೀವು ಸ್ವಲ್ಪ ಕನ್ನಡ ಯೂಸ್ ಮಾಡಿದ್ರೆ ಆ ಭಾವನೆಗಳು ಈಸಿಯಾಗಿ ಅರ್ಥ ಆಗೋದು. ಬರೀ ಇಂಗ್ಲಿಷ್ ಅಂತಂದ್ರೆ ಲೈಕ್ ತುಂಬಾ ತಲೆ ಮೇಲಿಂದ ಹೋಗುತ್ತೆ ಜಾಸ್ತಿ. ಮೋಸ್ಟ್ ಆಫ್ ದ ಫ್ಯಾಕಲ್ಟಿ ವಿಲ್ ಯೂಸ್ ಬೋತ್ ಮಿಕ್ಸ್ ಆಫ್ ಕನ್ನಡ ಅಂಡ್ ಇಂಗ್ಲಿಷ್. ಓಕೆ. ಸೊ ದಿಸ್ ಇಸ್ ಅಬೌಟ್ ಯುವರ್ ಎಸ್ಸೆ. ಸೊ ಜಸ್ಟ್ ನಾನು ಗೆಸ್ಟ್ ಕೊಟ್ಟೆ, ಬಟ್ ಆದಷ್ಟು ಸ್ಟಾರ್ಟ್ ರೈಟಿಂಗ್ ಯುವರ್ ಡೈರಿ ಬರೆಯಕ್ ಸ್ಟಾರ್ಟ್ ಮಾಡಿ, ಒಳ್ಳೇದದು. ಓಕೆ. ಸೊ ಯು ಹ್ಯಾವ್ ಅನದರ್ ಪೇಪರ್ ವಿಚ್ ಇಸ್ ಸಿಮಿಲರ್ ಟು ಎಸ್ಸೆ, GS4, mainly ethics ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಓಕೆ. So this GS4, this paper was introduced in UPSC exam in 2013. 2013 ಈ ಪೇಪರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿವರೆಗೂ ಎಥಿಕ್ಸ್ ಪೇಪರ್ ಇರಲಿಲ್ಲ. ಓಕೆ. ಅವಾಗ ದ ಪ್ಯಾಟರ್ನ್ ಆಫ್ UPSC ಎಕ್ಸಾಮ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಿಮ್ಗೆ ಜಾಸ್ತಿ GS ಪೇಪರ್ಸ್ ಇರಲಿಲ್ಲ ಅವಾಗ, ಬರೀ 2 ಪೇಪರ್ಸ್ ಇತ್ತು. GS4 ನ ಆಡ್ ಮಾಡ್ತಾರೆ. ದ ಪರ್ಪಸ್ ಬಿಹೈಂಡ್ ಆಡಿಂಗ್ ಎಥಿಕ್ಸ್ ಸಿಲೆಬಸ್ ಇನ್ ಟು ಯುವರ್ ಎಕ್ಸಾಮ್ ಪ್ರಾಸೆಸ್ ಇಸ್ ದಟ್ ಮೇ ಬಿ ಆಫ್ಟರ್ ಇಂಡಿಪೆಂಡೆನ್ಸ್, ಒಂದು 60 ವರ್ಷಗಳಲ್ಲಿ, 65 ಇಯರ್ಸ್ ಅಲ್ಲಿ ಬ್ಯೂರೋಕ್ರಸಿ ವಾಸ್ ಅಂದ್ರೆ ಮೋಸ್ಟ್ ಆಫ್ ದಮ್ ವರ್ ಕರಪ್ಟ್ ಆಗ್ಬಿಟ್ಟಿದ್ರು. ಅಂಡ್ ತುಂಬಾ ಡಿಸಿಷನ್ಸ್ ಬಯಾಸ್ಟ್ ಆಗಿ ತಗೋತಿದ್ರು. ಈ ತರ ಇರೋದ್ರಿಂದ ಓಕೆ, ಎಕ್ಸಾಮ್ ಪ್ರಾಸೆಸ್ ಅಲ್ಲಿ ನಾವು ಎಥಿಕ್ಸ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ, ನೈತಿಕತೆ ಅಂತ ಜನರಲ್ ಆಗಿ ಹೇಳ್ತೀವಿ ಕನ್ನಡದಲ್ಲಿ, ಅದರಿಂದ ಯಾರು ಎಕ್ಸಾಮ್ ಬರೀತಾರೆ ವಿ ಕ್ಯಾನ್ ಅಟ್ ಲೀಸ್ಟ್ ಫಿಲ್ಟರ್ ಇಟ್ ಔಟ್ ಬೆಟರ್ ಅಂತ. ಯಾರು ಎಥಿಕಲ್ ಆಗಿರ್ತಾರೆ, ಯಾರು ಒಳ್ಳೆಯವರು ಇರ್ತಾರೆ, ಅವರು ನಾವು ಅಡ್ಮಿನಿಸ್ಟ್ರೇಷನ್ ತಗೊಂಡು ಬರಬಹುದು ಅನ್ನೋ ಪರ್ಪಸ್ ಇಂದ ಈ ಪೇಪರ್ ನ ಇಂಟ್ರೊಡ್ಯೂಸ್ ಮಾಡಿದೆ. ಓಕೆ. ಸೊ ಇಟ್ ಗಿವ್ಸ್ ಯು ಅವೇರ್ನೆಸ್ ಅಬೌಟ್ ದ ಎಥಿಕಾಲಿಟಿ ಇನ್ ಲೈಫ್. ಒಂದು ತರ ನೈತಿಕ ಜೀವನನ ಹೇಗ್ ಮಾಡಬಹುದು ಅನ್ನೋ ಇದನ್ನ ಈ ಪೇಪರ್ ಹೆಲ್ಪ್ ಮಾಡುತ್ತೆ. ಸೊ ಪರ್ಸನಲಿ IT ಜಿಯೋಗ್ರಫಿ, ಬಟ್ ನಂಗೆ ತುಂಬಾ ಇಷ್ಟವಾಗೋ ಸಬ್ಜೆಕ್ಟ್ ಅಂದ್ರೆ ಇದು. ಬಿಕಾಸ್ ಈ ಸಬ್ಜೆಕ್ಟ್ ನಿಮ್ಗೆ ನಾಟ್ ಓನ್ಲಿ ಅಬೌಟ್ ದ ಎಕ್ಸಾಮ್, ಬಟ್ ಇಟ್ ಗಿವ್ಸ್ ಲಾಟ್ ಆಫ್ ನಾಲೆಜ್ ಅಬೌಟ್ ದ ಲೈಫ್ ಅಂಡ್ ದ ಡಿಸಿಷನ್ಸ್ ದಟ್ ಯು ಟೇಕ್ ಇನ್ ಲೈಫ್. ಒಂದು ಜೀವನದಲ್ಲಿ ಯಾವ ತರ ಡಿಸಿಷನ್ ತಗೋಬೇಕು, ಯಾವ ತರ ಜೀವನ ಮಾಡಬೇಕು, ಯಾವ ತರ ಜೀವನ ಮಾಡಬಾರ್ದು ಅನ್ನೋದನ್ನ ಕಲಿಸುತ್ತೆ. ಓಕೆ. ಬೇರೆ ಸಬ್ಜೆಕ್ಟ್, ಬೇರೆ ಪೇಪರ್ಸ್ ಅಲ್ಲಿ ಸಬ್ಜೆಕ್ಟ್ಸ್ ಅಲ್ಲಿ ಏನ್ ಕಲಿತೀರೋ ಗೊತ್ತಿಲ್ಲ, ಬಟ್ ಇದರಿಂದ ತುಂಬಾ ಕಲಿತೀರ ಇಫ್ ಯು ಸ್ಟಡಿ ಇಟ್ ಇನ್ ಅ ಗುಡ್ ವೇ. ಓಕೆ. ಸೊ ಇದರಲ್ಲಿ ಯು ಹ್ಯಾವ್ ಮೆನಿ ಸಿಲೆಬಸ್ ಅಲ್ಲಿ ಡಿಫ್ರೆಂಟ್ ಟರ್ಮ್ಸ್ ಇದೆ. ಮೊರಾಲಿಟಿ ಅಂತ ಬರುತ್ತೆ, ಎಥಿಕ್ಸ್ ಅಂತ ಬರುತ್ತೆ. ಪೇರೆಂಟ್ಸ್ ಇಂದ ಏನ್ ಕಲಿತೀರಾ, ಎಥಿಕಲ್ ವ್ಯಾಲ್ಯೂಸ್ನ, ಸೊಸೈಟಿಯಿಂದ ಏನ್ ಕಲಿತೀರಾ, ಸ್ಕೂಲಿಂದ ಏನ್ ಕಲಿತೀರಾ. ಓಕೆ. ಈ ತರ ಸುಮಾರು ಟಾಪಿಕ್ಸ್ ಬರುತ್ತೆ. ಸೊ ಈ ಪೇಪರ್ ಅಂತರ ಹೆಂಗೆ ಅಂದ್ರೆ, ಯು ಡೋಂಟ್ ಹ್ಯಾವ್ ಟೆಕ್ನಿಕಲ್ ಥಿಂಗ್ಸ್ ಏನು ಇಲ್ಲ ಇಲ್ಲಿ. ಓಕೆ. ಸೊ ನೀವು ಎಥಿಕ್ಸ್ ಅಂತ ಕೇಳಿದಿರಾ ಅಥವಾ ಮೊರಾಲಿಟಿ ಅಂತ ಹೇಳ್ತೀವಿ, ಮಾರಲ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ.
ಏನ್ ಅರ್ಥ ಇದು? ನೈತಿಕತೆ ಅಂತ ಹೇಳ್ತೀವಿ ನಾವು. ಏನ್ ಅರ್ಥ? ಮಾರಲ್ ಜಡ್ಜ್ಮೆಂಟ್. ಓಕೆ. ಯಾವ ತರ? ಓಕೆ. ಸೊ ಇಫ್ ಐ ಆಸ್ಕ್ ಯು ಅ ಕ್ವೆಶನ್, ಆರ್ ಯು ಅ ಎಥಿಕಲ್ ಪರ್ಸನ್ ಅಂತ ಕೇಳಿದ್ರೆ ಏನ್ ಆನ್ಸರ್ ಹೇಳ್ತೀರಾ? ಎಸ್, ನೋ, ಎಸ್, ವೈ? ವೈ? ಯಾಕೆ? ಹ? ಯಾಕೆ ನೀವು ಎಥಿಕಲ್ ಪರ್ಸನ್? ಎಕ್ಸಾಂಪಲ್. ಈಗ ನಿಮ್ ಬಗ್ಗೆ ಕೇಳ್ತಿರೋದಲ್ವಾ? ಯಾವ ತರ ಮಾಡಿದಾರೆ ಎಕ್ಸಾಂಪಲ್ ಲೈಫಲ್ಲಿ ಯಾವ ತರ? ಓಕೆ. ಹ್ಮ್. ಸೈಲೆಂಟ್ ಆಗಿದ್ರೆ ಅಂದ್ರೆ ನೀವು ಎಥಿಕಲ್ ಪರ್ಸನ್ ಅಲ್ಲ ಅಂತನಾ? ಏನು ಒಳ್ಳೇದೇ ಮಾಡೇ ಅಲ್ವಾ ನೀವು ಲೈಫಲ್ಲಿ? ಏನ್ ಮಾಡಿದೀರಾ? ಓಕೆ, ಕ್ವೆಶನ್ ಮಾಡಿ. ಹ್ಮ್. ಸೊ ಯು ಹ್ಯಾಡ್ ಫಿಯರ್. ಓಕೆ. ಸೊ ಇಂಡಿಯಾದಲ್ಲಿ ಧೈರ್ಯ ಅಂದ್ರೆ ಪವರ್ ಇದ್ರೆ ಯು ಕ್ಯಾನ್ ಮೇಕ್ ಸಮ್ ಚೇಂಜಸ್. ಈಸಿ ಆಗಿರಲ್ಲ. ಮೇ ಬಿ ಯು ಕ್ಯಾನ್ ಕಂಪ್ಲೇಂಟ್ ಆಗ್ಬೋದು, ಬಟ್ ಅಗೇನ್ ನಿಮ್ಮ ಊರಲ್ಲೇ ನಿಮ್ಗೆ ಅಗೇನಸ್ಟ್ ಆಗಿರ್ತಾರೆ. ಆಬ್ವಿಯಸ್ಲಿ ಫಿಯರ್ ಇದ್ದೇ ಇರುತ್ತೆ. ಫಿಯರ್ ಇಲ್ಲದೆ ಇದ್ರೆ ಯಾರು ಅಂದ್ರೆ ಫಿಯರ್ ಇಲ್ಲದೆ ಇದ್ರೆ ಯಾರು ಏನಾದ್ರು ಮಾಡ್ತಾರೆ. ಸೊ ಫಿಯರ್ ಇಸ್ ಅ ಗುಡ್ ಥಿಂಗ್ ಅಂಡ್ ಅ ಬ್ಯಾಡ್ ಥಿಂಗ್ ಬೋತ್. ದೆನ್ ಹೇಳಿ. ಓಕೆ. ಆ ತರ ಎಕ್ಸಾಂಪಲ್ ಕೊಡ್ಬೋದಾ ದಟ್ ಯು ಹ್ಯಾವ್ ಟೇಕನ್ ಸಮ್ ಡಿಸಿಷನ್ ಲೈಕ್ ದಟ್? ಓಕೆ. ದೆನ್ ಸೊ ಯು ಹ್ಯಾವ್ ಮೆನಿ ಡಿಫ್ರೆಂಟ್ ಫಿಲಾಸಫಿಕಲ್ ಐಡಿಯಾಸ್ ದಟ್ ಯು ಸ್ಟಡಿ ಇನ್ ದಿಸ್ ಪೇಪರ್. ಅಂದ್ರೆ ಏನ್ಷಂಟ್ ವರ್ಲ್ಡ್ ಟೈಮ್ ಇಂದನು ಪ್ರೆಸೆಂಟ್ ವರ್ಗುನು ತುಂಬಾ ಜನ ಫಿಲಾಸಫರ್ಸ್ ಬಂದು ಹೋಗಿದ್ದಾರೆ. ಓಕೆ. ಸೊ ಎಲ್ಲಾ ಫಿಲಾಸಫರ್ಸ್ ತುಂಬಾ ವರ್ಷಗಳ ಕಾಲ ಯೋಚನೆ ಮಾಡಿ ಸ್ಟಡಿ ಮಾಡಿ ದೇ ಹ್ಯಾವ್ ಗಿವನ್ ಸರ್ಟನ್ ಐಡಿಯಾಸ್ ದಟ್ ಲೈಫ್ ಅಲ್ಲಿ ಹಿಂಗಿರ್ಬೇಕು ಅಂತ. ಅದರಲ್ಲೂ ಒಂಥರ ಹೆಂಗಿದೆ ಅಂತಂದ್ರೆ ಮೋಸ್ಟ್ ಆಫ್ ಪೀಪಲ್ ಸೇ ಎಥಿಕ್ಸ್ ಈಸ್ ಸಬ್ಜೆಕ್ಟಿವ್ ಅಂತಾನು ಹೇಳೋರಿದ್ದಾರೆ. ಅಂದ್ರೆ ರಿಲೇಟಿವ್. ಯಾವುದು ಒಂದು ಪರ್ಟಿಕ್ಯುಲರ್ ಇದೆ ಏನೋ ವ್ಯಾಲ್ಯೂಸ್ ಅನ್ನೋದಿಲ್ಲ ಅಂತ. ಫಾರ್ ಎಕ್ಸಾಂಪಲ್, ಸತ್ಯ, ಟ್ರುತ್ ಅಂತ ಹೇಳ್ತೀವಲ್ಲ, ಅದು ಕೆಲವೊಂದು ಫಿಲಾಸಫರ್ ಹೇಳ್ತಾರೆ ಇಟ್ ಇಸ್ ಅ ಯೂನಿವರ್ಸಲ್ ವ್ಯಾಲ್ಯೂ. ಎಲ್ಲರೂ ಸತ್ಯ ಹೇಳಲೇಬೇಕು ಅಂತ. ಕರೆಕ್ಟ್. ಎಷ್ಟು ಜನ ಲೈಫ್ ಅಲ್ಲಿ ಸುಳ್ಳು ಹೇಳಿಲ್ಲ? ಸುಳ್ಳು ಹೇಳದೆ ಇರೋರು ಸಿಗ್ತಾರ? ಯಾರ ಲೈಫಲ್ಲಿ ಬೈ ಸತ್ಯ ಹೇಳ್ಕೊಂಡು ಜೀವನ ಮಾಡಿರೋದು ಇದೇ ಯಾರು? ಬಿಕಾಸ್ ದ ವರ್ಡ್ ಟ್ರುತ್ ಈಸ್ ಸಬ್ಜೆಕ್ಟಿವ್ ಅಂತ. ಸತ್ಯನ ಸಬ್ಜೆಕ್ಟಿವ್. ಕೆಲವೊಂದ್ಸರಿ ಸುಳ್ಳು ಹೇಳ್ತೀವಿ ಟು ಅವಾಯ್ಡ್ ವೈಲೆನ್ಸ್. ಕರೆಕ್ಟಾ? ಏನೋ ದೊಡ್ಡದು ಆಗ್ಬಾರ್ದು ಅಂತ ನಾವು ಸುಳ್ಳು ಹೇಳಿರ್ತೀವಿ. ನಾವು ಕೆಲವೊಂದ್ಸರಿ ಹೇಳ್ತೀವಿ ಒಳ್ಳೆ ಸುಳ್ಳು, ಗುಡ್ ಲೈ. ಬಿಕಾಸ್ ನಿಮಗೆ ರಿಮೆಂಬರ್ 2012 ಅಲ್ಲಿ ಆ ನಮ್ಮ ಇಂಡಿಯಾದ ಅಸ್ಸಾಂ ರೀಜನ್ ಬರುತ್ತೆ, ಗೊತ್ತಾ? ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್. ಸೊ ಈ ರೀಜನ್ ಅಲ್ಲಿ ಬಾಂಗ್ಲಾದೇಶ್ ಇಂದ ಇಲ್ಲಿಗಲ್ ಮೈಗ್ರೆಂಟ್ಸ್ ಜಾಸ್ತಿ ಬರ್ತಾರೆ. ಬಾಂಗ್ಲಾದೇಶ್ ಕಂಟ್ರಿಯಿಂದ ಬಂದ್ಬಿಟ್ಟು ಅಲ್ಲಿ ಸ್ಲೋ ಆಗಿ ನುಸುಳ್ಕೊಂಡು ಬಂದು ಕೆಲಸ ಲೋಕಲ್ ಅಂದ್ರೆ ಲೇಬರರ್ಸ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ತರ ಏನೋ ನಿಮ್ಮ ಏನೋ ಬಾಂಗ್ಲಾದೇಶ್ ಕಂಟ್ರಿ ಇಂಡಿಪೆಂಡೆನ್ಸ್ ಬಂದಾಗಿಂದನೋ ಆ ತರ ಇದೆ ಸ್ಲೋ ಆಗಿ. 2012 ಏನಾಗುತ್ತೆ ಅಂದ್ರೆ ಇಲ್ಲಿ ಲೋಕಲ್ ಅಸ್ಸಾಮೀಸ್ ಯಾರು ಇರ್ತಾರಲ್ಲ, ಲೋಕಲ್ ಜನ ಮೇಘಾಲಯ ಮತ್ತು ಅಸ್ಸಾಂ ಅಲ್ಲಿ, ಅವರು ಇವರೆಲ್ಲ ಬಂದ್ಬಿಟ್ಟು ನಮ್ಮ ಕೆಲಸನ ಕಿತ್ಕೋತಾರಂತ ಜಗಳ ಆಡ್ತಾರೆ. ದೇರ್ ವಾಸ್ ಸಮ್ ಕಾನ್ಫ್ಲಿಕ್ಟ್. ಓಕೆ. ವಿಚ್ ಇಸ್ ಬೇಸ್ಡ್ ಆನ್ ಲೈವ್ಲಿಹುಡ್. ಇಲ್ಲಿ ಆಗತ್ತಲ್ಲ ಅದೇ ತರನು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ಯು ಎಸ್ ಎ ಹೋದವ್ರಿಗೆ ಯು ಎಸ್ ಅವ್ರು ಶೂಟ್ ಮಾಡಿಸ್ತಾ ಇತ್ತು, ನೋಡಿದಿರಾ? ಆ ತರ ವೈಲೆನ್ಸ್ ನೋಡಿದಿರಲ್ಲ.
ದಟ್ ಇಂಡಿಯಾದವ್ರು ಬಂದ್ಬಿಟ್ಟು ನಮ್ ಕೆಲಸ ಕಿತ್ಕೋತಿದಾರಂತ ಸಾಯಿಸ್ತಾರ ಆ ತರ ಒಂದು ಕಾನ್ಫ್ಲಿಕ್ಟ್, ಜಗಳ ಆಡಕ್ ಸ್ಟಾರ್ಟ್ ಮಾಡಿ. ಆ ಒಂದು ವಿಡಿಯೋನ ಅವಾಗ ಫೇಸ್ಬುಕ್, ಈಗ ಇನ್ಸ್ಟಾಗ್ರಾಮ್ ಎಲ್ಲ ಐತಲ್ಲ, ಅವಾಗ ಬರೀ ಫೇಸ್ಬುಕ್ ಇತ್ತು ಜಾಸ್ತಿ. ಸೊ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ, ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಏನ್ ಅಪ್ಲೋಡ್ ಮಾಡ್ತಾರೆ? ದೇರ್ ಈಸ್ ಅ ವೈಲೆನ್ಸ್ ಬಿಟ್ವೀನ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಅಂತ ಹಾಕ್ತಾರೆ ವಿಡಿಯೋ. ಅಷ್ಟೇ, ಅಲ್ಲಿ ಆಗಿರೋದು ಸತ್ಯ, ಕಾನ್ಫ್ಲಿಕ್ಟ್ ಆಗಿರೋದು. ಬಟ್ ಜಗಳ ಆಗಿರೋದು ಯಾಕೆ? ಫಾರ್ ಲೈವ್ಲಿಹುಡ್. ಯಾರೋ ಯಾರ್ದೋ ಕೆಲಸ ಕಿತ್ಕೋತಿದ್ದಾರೆ ಬಂದ್ಬಿಟ್ಟು ಅನ್ನೋದು ಜಗಳ. ರಿಲಿಜನ್ ಅಲ್ಲಿ ಇಲ್ವೇ ಇಲ್ಲ. ಓಕೆ, ಅಷ್ಟೇ. ಮುಸ್ಲಿಂ ಮತ್ತೆ ನಾರ್ತ್ ಈಸ್ಟ್ ಪೀಪಲ್ ಏನಿದಲ್ಲ, ಇವರು ಜಗಳಾಡ್ತಾರೆ ಅಂತ. ಓಕೆ, ಸೊ ನಾರ್ತ್ ಈಸ್ಟ್ ಪೀಪಲ್ಗೆ ದೇ ಹ್ಯಾವ್ ಅ ಸಪರೇಟ್ ರೇಷಿಯಲ್ ಫೀಚರ್ಸ್ ಇದೆ, ಗೊತ್ತಾ? ನೋಡಿರ್ತೀರಲ್ಲ, ಕರೆಕ್ಟ್. ಇಡೀ ಇಂಡಿಯಾದಲ್ಲಿ ಎಲ್ಲೆಲ್ಲಿ ನಾರ್ತ್ ಈಸ್ಟ್ ಪೀಪಲ್ ಇದ್ರೋ ಅವ್ರನ್ನೆಲ್ಲ ಹೋಗ್ಬಿಟ್ಟು ಮುಸ್ಲಿಂ ಬಿಡಕ್ ಸ್ಟಾರ್ಟ್ ಮಾಡ್ತಾರೆ. ಬೆಂಗಳೂರಲ್ಲೂ ಆಗಿತ್ತು ವೈಲೆನ್ಸ್. ಬೆಂಗಳೂರು, ಮುಂಬೈ, ಡೆಲ್ಲಿ, ಎಲ್ಲಿ ನೋಡಿದ್ರು ಅವ್ರಿಗೆ ನಾವು ಮೊಂಗೊಲೈಟ್ಸ್ ಅಂತ ಕರಿತೀವಿ ರೇಸಸ್ ಅಲ್ಲಿ. ಮೊಂಗೊಲೈಟ್ ರೇಸ್ ಅಂತ ಕರಿತೀವಿ, ಚೈನೀಸ್ ರೇಸ್ ಅಂತ. ಸೊ ಯಾವ್ಯಾವ ಸಿಟಿಗಳಲ್ಲಿ ಅವ್ರು ಇದ್ರೋ ಮುಸ್ಲಿಮ್ಸ್ ಎಲ್ಲ ಅವ್ರನ್ನ ಹೊಡೆಕ್ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟ್. ಸೊ ನಿಮ್ಗೆ ಅದಕ್ಕೇನೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಸೆನ್ಸಿಟಿವ್ ಅಂತ ಅಂದ್ರೆ, ನೀವಲ್ಲಿ ಕಾನ್ಫ್ಲಿಕ್ಟ್ ಆಗ್ತಿದೇನಾ, ಫಸ್ಟ್ ಏನಂತ ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ಹಾಕ ಅವಶ್ಯಕತೆ ಇರಲಿಲ್ಲ. ಅದಕ್ಕೇನೆ ಗೌರ್ಮೆಂಟ್ ಅವ್ರು ಸುಮಾರು ಸತ್ಯನ ಮುಚ್ಚಿರ್ತಾರೆ. ಯಾಕೆ? ಟು ಅವಾಯ್ಡ್ ವೈಲೆನ್ಸ್. ಗೊತ್ತಾ ನಿಮ್ಗೆ ಆತರ? ಅಂದ್ರೆ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗೌರ್ಮೆಂಟ್ ಶೇರ್ ಮಾಡಲ್ಲ, ಕೆಲಸ ಸುಳ್ಳು ಹೇಳ್ತಾರೆ. ಯಾಕೆ? ಟು ಅವಾಯ್ಡ್ ವೈಲೆನ್ಸ್. ಕರೆಕ್ಟ್. ಈ ರಿಲಿಜನ್ ಅನ್ನೋದೇನಿದೆಲ್ಲ, ಅದು ಕೆಲವೊಂದು ರಿಲಿಜನ್ ಅಲ್ಲಿ ಪವರ್ ಅಲ್ಲಿ ಕೂತ್ಕೊಂಡವರು ಆ ರಿಲಿಜನ್ ಅನ್ನೋ ಎಮೋಷನ್ ಯೂಸ್ ಮಾಡಿಕೊಂಡು ದೇ ಪ್ಲೇ ದ ಗೇಮ್. ಅಲ್ಲಿ ಏನೋ ಆತರ ಆಗಿರಲ್ಲ. ಬಟ್ ಆ ರಿಲಿಜನ್ ಅಲ್ಲಿರೋ ಲೀಡರ್ಸ್ ಏನಿರ್ತಾರಲ್ಲ, ಫಾರ್ ಎಕ್ಸಾಂಪಲ್ ಹಿಂದೂಸ್ ಅಲ್ಲಿ ಸ್ವಾಮಿಗಳಾಗಿರ್ಬೋದು, ಅಥವಾ ಮುಸ್ಲಿಂ ರಿಲಿಜನ್ ಅಲ್ಲಿ ಅವ್ರ ಲೀಡರ್ಸ್ ಆಗಿರ್ಬೋದು, ಅವರೆಲ್ಲ ಯೂಸ್ ಮಾಡ್ಕೊಳ್ಳೋದು. ಆಕ್ಚುಲಿ ರಿಯಲ್ ಆಗಿ ಪ್ರಾಕ್ಟಿಕಲ್ ಪೀಪಲ್ ಆತರ ಏನೂ ಇರಲ್ಲ. ಸೊ ಸತ್ಯ ಅನ್ನೋದು ಸಬ್ಜೆಕ್ಟ್. ಸತ್ಯ ಎಲ್ರಿಗೂ ಗೊತ್ತಾಗ್ಬೇಕಂತಾನೂ ಇಲ್ಲ. ಓಕೆ, ಆ ತರ ಹೇಳೋರು ಇದ್ದಾರೆ. ಬಟ್ ಮೋಸ್ಟ್ ಆಫ್ ದ ಫಿಲಾಸಫರ್ಸ್ agree to one idea, that purpose of life. ಸೊ ನಿಮಗೆ ಏನನ್ಸುತ್ತೆ, ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್? ಓಕೆ, ನಿಮಗೆ ಏನ್ ಪರ್ಪಸ್ ಇದೆ ಲೈಫಲ್ಲಿ? ಹೇಳಿ, ನಿಮ್ಗೆ ಪರ್ಪಸ್ ಇದೆ ಏನಾರ ಒಂದು? ಪರ್ಪಸ್ ಇಲ್ಲ ಅಂತಂದ್ರೆ ವಿಲ್ ನಾಟ್ ಬಿ ಅಲೈವ್, ವಿಲ್ ಬಿ ಡೆಡ್ ಅಂತ. ಬದುಕಿದ್ರು ಡೆಡ್, ಅದು ಪರ್ಪಸ್ ಇಲ್ಲ ಅದು. ಹ್ಮ್. ಅಚೀವ್ ಸಮಥಿಂಗ್. ವಾಟ್ ಇಸ್ ದಟ್ ಸಮಥಿಂಗ್? ದಟ್ ಇಸ್ ವಾಟ್ ದ ಪರ್ಪಸ್. ಅದೇ, ಫಾರ್ ಎಕ್ಸಾಂಪಲ್, ದೇರ್ ಮೈಟ್ ಬಿ ಸಮ್ಮನ್, ಓಕೆ ನಾನು ಟೆರರಿಸ್ಟ್ ಆಗ್ಬೇಕಂತ ಇದೆ ಗೋಲ್. ದಟ್ ಕ್ಯಾನ್ ಬಿ ಗೋಲ್ ಆಲ್ಸೋ. ಹ್ಮ್. ಹಾ, ಓಕೆ, ಕ್ಲಿಯರ್ ಆಯ್ತು. ಆಮೇಲೆ ಮುಗೀತಲ್ಲ, ಪರ್ಪಸ್ ಮುಗೀತ ಅಲ್ಲಿಗೆ. ಹಾ, ಸೊಸೈಟಿ ಚೇಂಜ್ ಮಾಡ್ಬೇಕು ಅಂತ. ಓಕೆ. ಹ್ಮ್. ಹ್ಮ್. ಓಕೆ, ಸೊ ನೀವು ಸೋಷಿಯಲ್ ಚೇಂಜ್ ತರಬೇಕು ಅನ್ನೋದು ನಿಮ್ ಗೋಲ್. ಓಕೆ, ಅದರಿಂದ ನಿಮ್ಗೇನ್ ಸಿಗುತ್ತೆ? ಓಕೆ. ಓಕೆ, ಸೊ ಲೆಟ್ಸ್ ಸೇ
You have two rich people. One rich person, he has money. Okay. ಅವ್ರು ಯಾರಿಗೂ ದಾನ ಮಾಡಲ್ಲ. He just, let's say, he buys some luxury car. Let's say BMW ಕಾರ್ ತಗೋತಾರೆ. ಇನ್ನೊಬ್ಬ ರಿಚ್ ಪರ್ಸನ್ ಇದ್ದಾನೆ. He donates to poor people. Okay. So who is good here? Huh? Who donates? So ಇನ್ನೊಬ್ರು ಅವರು ಖುಷಿಯಾಗಿರಲ್ವಾ? ಓಕೆ. ಸೊ ಎಟ್ ದ ಎಂಡ್ ಈಗ ಡೊನೇಟ್ ಮಾಡ್ತಾರಲ್ಲ ರಿಚ್ ಪರ್ಸನ್, ಅವ್ರ ಯಾಕೆ ಡೊನೇಟ್ ಮಾಡ್ತಾರೆ? ಕೊನೆಗೆ ಇಟ್ ಈಸ್ ಹ್ಯಾಪಿನೆಸ್. ನೀವು BMW ಕಾರ್ ಆದ್ರೂ ತಗೊಳ್ಳಿ, ಯಾರಿಗಾದ್ರು ಡೊನೇಟ್ ಆದ್ರೂ ಮಾಡಿ. ಯಾಕೆ ಡೊನೇಟ್ ಯಾಕೆ ಮಾಡ್ತೀರಾ? ಬಿಕಾಸ್ ಇದು ನಿಮ್ಗೆ ಖುಷಿ ಸಿಗುತ್ತೆ ಮಾಡ್ತೀರಾ. ಅವ್ರಿಗೆ ಕಾರ್ ತಗೊಂಡ್ರೆ ಖುಷಿ ಸಿಗುತ್ತೆ, ಕಾರ್ ತಗೋತಾರೆ ಅಷ್ಟೇ. ಸೊ ಯು ಸ್ಟಾರ್ಟ್ ಫ್ರಮ್ ಸಾಕ್ರೆಟಿಸ್ ಟು ದ ಪ್ರೆಸೆಂಟ್ ಡೇ ಫಿಲಾಸಫರ್ಸ್ ಲೈಕ್ ಜಾನ್ ಸ್ಟಾರ್ಟ್ ಮಿಲ್, ಯಾರೇ ತಗೊಳ್ಳಿ ಎಲ್ಲಾ ಫಿಲಾಸಫರ್ಸು ದೇ ಅಗ್ರಿ ದಟ್ ಪರ್ಪಸ್ ಆಫ್ ಲೈಫ್ ಇಸ್ ಹ್ಯಾಪಿನೆಸ್. ಇದು ಬಿಟ್ಟು ಬೇರೆ ಯಾವುದು ಪರ್ಪಸ್ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನೀವು ಏನೇ ಮಾಡಿ, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಚೇಂಜ್ ಯಾಕೆ ಮಾಡ್ತೀರಾ? ನಿಮ್ಗೆ ಕ್ವಶನ್ ಕೊನೆಗೆ ಖುಷಿ ಸಿಗುತ್ತೆ ಮಾಡ್ತೀರಾ, ಕರೆಕ್ಟ್? ಮೋದಿಗೆ PM ಆದ್ರೆ ಖುಷಿ ಸಿಗುತ್ತೆ, ಅವ್ರು ಆ ಕೆಲಸ ಮಾಡ್ತಾರೆ. ಸಿದ್ದರಾಮಯ್ಯ CM ಆದ್ರೆ ಖುಷಿ ಇದೆ, ಅದಕ್ಕೆ CM ಅಷ್ಟೇನೆ. ಇಟ್ ಇಸ್ ಎಟ್ ದ ಎಂಡ್ ಹ್ಯಾಪಿನೆಸ್. ನಿಮಗೆ ಈ ಕ್ಲಾಸ್ ಬಿಟ್ರೆ ಹೋಗ್ಬಿಟ್ಟು ರುಚಿಯಾದ ಒಂದು ತಿಂಡಿ ತಿನ್ಬೇಕು, ಖುಷಿ ಸಿಗುತ್ತೆ, ತಿಂತೀರಾ ಅಷ್ಟೇನೆ. ದಟ್ ಇಸ್ ಅ ಪರ್ಪಸ್. ದೇರ್ ಇಸ್ ಅದರ್ ಪರ್ಪಸ್. ನೀವು ಏನೇ ಬೇರೆ ಬೇರೆ ಮಾಡಬಹುದು, ಎಂಡ್ ಪರ್ಪಸ್ ಇಸ್ ಹ್ಯಾಪಿನೆಸ್. ನಾವ್ ಎಲ್ಲಾ ಮಾಡ್ತಿರೋದು, ಒದ್ದಾಡ್ತಿರೋದು ಖುಷಿಗೆ. ಯಾವಾಗ ಖುಷಿ ಇರಲ್ವೋ ದೇ ಆರ್, ಅಂದ್ರೆ ಯು ಆರ್ ಡೆಡ್ ಅಂತ. ಯು ಮೈಟ್ ಬಿ ಫಿಸಿಕಲಿ ಅಲೈವ್ ಬಟ್ ಡೆಡ್. ಕೆಲವೊಬ್ಬರಿಗೆ ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಖುಷಿ ಸಿಗುತ್ತೆ, ಮಾಡ್ತಾರೆ. ಓಕೆ. ಸೊ ಈ ಪೇಪರ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಫಿಲಾಸಫರ್ಸ್ ಐಡಿಯಾಸ್ ಡಿಸ್ಕಸ್ ಮಾಡ್ತಾರೆ. ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಫ್ ದಿಸ್ ಪೇಪರ್. ಅಂದ್ರೆ ತುಂಬಾ ಐಡಿಯಾಸ್ ತಿಳ್ಕೊಳ್ತಾ ನಿಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ನಿಮ್ ಲೈಫ್ ಬಗ್ಗೆ ನಿಮ್ಗೆ ತುಂಬಾ ಗೊತ್ತಾಗುತ್ತೆ. ಓ, ನಾನ್ ಲೈಫ್ ಅಲ್ಲಿ ಅವಾಗ, ಅಂದ್ರೆ ಯು ಮೈಟ್ ಹ್ಯಾವ್ ಲೈಫ್ ಅಲ್ಲಿ ಒಂಥರ ಅಪ್ ಇರುತ್ತೆ, ಡೌನ್ ಇರುತ್ತೆ, ಇವೆಲ್ಲ ಅನ್ಭವಿಸಿರ್ತೀರಲ್ಲ ನೀವಿನ್ ಪರ್ಸನಲ್ ಲೈಫ್, ಮೆನಿ ಥಿಂಗ್ಸ್, ಕರೆಕ್ಟ್? ಅದಕ್ಕೆಲ್ಲ ಒಂದು ರೀಸನ್ ಸ್ಟಾರ್ಟ್ ಆಗುತ್ತೆ. ಓ, ನಾನು ಆವಾಗ ಐ ಟುಕ್ ಅ ವೆರಿ ಸ್ಟೂಪಿಡ್ ಡಿಸಿಷನ್. ಓ, ಈ ತಪ್ಪು ಮಾಡಿದ್ದೆ ನಾನು ಬಿಕಾಸ್ ಆಫ್ ದಿಸ್ ರೀಸನ್. ಇದು ಎಲ್ಲ ಅಂದ್ರೆ ಕನೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ನಿಮ್ ಲೈಫಲ್ಲಿ. ಓಕೆ. ಸೊ ಈ ಫಿಲಾಸಫರ್ಸ್ ನಿಮ್ಗೆ ಈವನ್ ಸಿಲೆಬಸ್ ಅಲ್ಲೂ ಇದೆ, ಡಿಫ್ರೆಂಟ್ ಫಿಲಾಸಫರ್ಸ್ ಐಡಿಯಾಸ್. ಓಕೆ. ಅದನ್ನ ಡೈರೆಕ್ಟ್ ಆಗಿ ಥಿಯರಿ ಕ್ವಶನ್ ಕೇಳ್ತಾರೆ. ಅಂಡ್ ಆಲ್ಸೋ ಈ ಪೇಪರ್ ನಿಮ್ಗೆ ಕೇಸ್ ಸ್ಟಡೀಸ್ ಅಂತ ಬರುತ್ತೆ. ಸೊ ಔಟ್ ಆಫ್ 250 marks in this paper, almost 50% marks will be allotted to theory questions, 50% will be allotted to case studies. ಸೊ ಎಷ್ಟು ಜನ ಗ್ರಾಜುಯೇಷನ್ ಅಲ್ಲಿ ಕೇಸ್ ಸ್ಟಡೀಸ್ ರಿಲೇಟೆಡ್ ಕ್ವಶನ್ಸ್ ನ ಪ್ರಾಕ್ಟೀಸ್ ಅಥವಾ ಸಾಲ್ವ್ ಮಾಡಿದಿರಾ? ಸ್ವಲ್ಪ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಇರುತ್ತೆ ಅಂತ ಕೇಳಿದೀನಿ. ಇರುತ್ತಲ್ವಾ ಕೇಸ್ ಸ್ಟಡೀಸ್? ಅಂದ್ರೆ ನಿಮಗೆ ಬಿಸ್ನೆಸ್ ಕೇಸ್ ಸ್ಟಡೀಸ್ ಇರುತ್ತೆ ನಾರ್ಮಲ್ ಆಗಿ ಅಲ್ವಾ, ಮ್ಯಾನೇಜ್ಮೆಂಟ್ ಕೇಸ್ ಸ್ಟಡೀಸ್ ಆತರ. ಸೊ ಒಂಥರ ಹೆಂಗೆ ಅಂದ್ರೆ ಪ್ರಾಕ್ಟಿಕಲ್ ಕ್ವಶನ್ಸ್ ಇರುತ್ತೆ. ದಟ್ ವಿಲ್ ಹ್ಯಾವ್ ಅ ವೆರಿ, ಈಗ ಇವ್ರು ಹೇಳಿದ್ರಲ್ಲ ಈ ತರ, ಅವ್ರು ಹೇಳಿದ ಕತೆ ತರ ಕೊಟ್ಟಿರ್ತಾರೆ. ಒಂದು ಊರಲ್ಲಿ ಈ ತರ ಮಗು ಇದೆ, ಈ ತರ ಇದಾರೆ ಟೀಚರ್ಸ್, ಬಟ್ ಚೈಲ್ಡ್ ಮ್ಯಾರೇಜ್ ಆಗ್ತಿದೆ, ಬಟ್ ಯಾರು ತಲೆಗೆಡ್ಸ್ಕೊತಿಲ್ಲ, ನೀವು ಹೈಯರ್ ಆಫೀಸರ್, ನೀವೇನ್ ಮಾಡ್ತೀರಾ, ಈ ತರದ್ದು. ಯು ಹ್ಯಾವ್ ಪ್ರಾಕ್ಟಿಕಲ್ ಸಿಚುವೇಶನ್ ಅಂಡ್ ಯು ಹ್ಯಾವ್ ಟು ಗಿವ್ ಸೊಲ್ಯೂಷನ್ಸ್ ಟು ದಟ್. ಯು ಹ್ಯಾವ್ ಟು ಟೇಕ್ ಡಿಸಿಷನ್ ಇನ್ ದಟ್ ಡಿಫಿಕಲ್ಟ್ ಸಿಚುವೇಶನ್ಸ್. ಆ ತರದ್ದು ಕ್ವಶನ್ಸ್ ಇರುತ್ತೆ. ಸೊ ಈ ತರ ನೀವು ಸ್ಕೂಲ್ ಕಾಲೇಜಲ್ಲಿ ಮಾಡಿರಲ್ಲ, ಬಟ್ ಇದೊಂದು ಸ್ವಲ್ಪ ಇದನ್ನ ಬೆಟರ್ ಆಗಿ ಮಾಡ್ಬೇಕು. ಬಟ್ ಇದು ಏನೇ ಇಡೀ ಎಥಿಕ್ಸ್ ಪೇಪರ್ ಇದೆಲ್ಲ, ಇದೊಂಥರ ಹೆಂಗೆ ಅಂದ್ರೆ ಏನು ಕಷ್ಟದ ಟಾಪಿಕ್ ಇಲ್ಲ ಇಲ್ಲಿ, ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಅ ಟಾಪಿಕ್ ಕಾಲ್ಡ್ ಆಸ್ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ. ಸೊ ನಾವೆಲ್ಲ ಸ್ಕೂಲ್ ಡೇಸ್ ಅಂದ್ರೂ ಇಂಟೆಲಿಜೆನ್ಸ್ ಇರಬೇಕು ಅಂತೆಲ್ಲ ಹೇಳ್ತಿರ್ತೀವಿ ಅಲ್ವಾ?
IQ ಅಂತ ಹೇಳ್ತಾರೆ, ಇಂಟೆಲಿಜೆನ್ಸ್ ಕೋಶಂಟ್ ಅಂತ ಹೇಳ್ತೀವಿ. IQ ಚೆನ್ನಾಗಿದೆ ಇವ್ರದೊಂದು, ಕರೆಕ್ಟಾ? ಸೊ ಯು ಹ್ಯಾವ್ ಅ ಟರ್ಮ್ ಕಾಲ್ಡ್ ಅಸ್ ಎಮೋಷನಲ್ ಇಂಟೆಲಿಜೆನ್ಸ್. ಬರೀ ಇಂಟೆಲಿಜೆಂಟ್ ಇದ್ರೆ ಯೂಸ್ ಇಲ್ಲ, ಎಮೋಷನಲಿ ಇಂಟೆಲಿಜೆಂಟ್ ಇರಬೇಕು ಅಂತ. ಸೊ ಎಷ್ಟು ಜನಕ್ಕೆ ಅನ್ಸಿದೆ ಲೈಫಲ್ಲಿ ಎಮೋಷನಲ್ ಅಂದ್ರೆ ಎಮೋಷನ್ಸ್ ಇಟ್ಕೊಂಡು ನಾನು ಡಿಸಿಷನ್ ತಗೊಂಡಿದ್ದೀನಿ, ಅಂದ್ರೆ ಟು ಟೇಕ್ ಅನ್ ಡಿಸಿಷನ್ ಎಮೋಷನಲಿ, ಓಕೆ, ಬಟ್ ದೋಸ್ ಆರ್ ವೆರಿ ಸ್ಟೂಪಿಡ್ ಡಿಸಿಷನ್ಸ್ ಅಂತ ಅನ್ಸುತ್ತೆ. ಅನ್ಸಿದೇನ ಆ ತರ? ಟೇಕನ್ ಸಮ್ ಡಿಸಿಷನ್ಸ್ ಔಟ್ ಆಫ್ ಎಮೋಷನ್, ಮೇ ಬಿ ಆಂಗರ್, ಮೇ ಬಿ ಸ್ಯಾಡ್ನೆಸ್, ಮೇ ಬಿ ಬಿಕಾಸ್ ಆಫ್ ಜಲಸಿ, ಮೇ ಬಿ ಬಿಕಾಸ್ ಆಫ್ ಸಮ್ ಅದರ್ ಥಿಂಗ್, ಬಟ್ ಆ ಡಿಸಿಷನ್ಸ್ ವರ್ಸ್ಟ್ ಇದ್ವು ಅಂತ ಅನ್ಸಿದೇನಾ? ಎಕ್ಸಾಂಪಲ್ ಹೇಳ್ಬೋದಾ ಯಾವ್ದು? ಐ ನೋ ಇಟ್ ವಿಲ್ ಬಿ ಎಂಬ್ಯಾರಸಿಂಗ್, ಬಟ್ ಯು ವಿಲ್ ಬಿ ಹಾನೆಸ್ಟ್. ದ ಫಸ್ಟ್ ಥಿಂಗ್ ಇನ್ ಎಥಿಕ್ಸ್ ಶುಡ್ ದಟ್ ಯು ಶುಡ್ ಬಿ ಹಾನೆಸ್ಟ್. ಹ್ಮ್, ನೆನಪಾಗ್ತಿಲ್ವಾ? ಪರವಾಗಿಲ್ಲ ಹೇಳಿ, ನೆನಪಾಗಿರುತ್ತೆ ಬಟ್ ಹೇಳಕ್ಕೆ ಹೆಸಿಟೇಷನ್ ಇರುತ್ತೆ ಅಷ್ಟೇ. ಅನ್ಸಿಲ್ವಾ ಆ ತರ ದಟ್ ಡಿಸಿಷನ್ಸ್ ಸ್ಟೂಪಿಡ್ ಡಿಸಿಷನ್ ತಗೊಂಡಿದ್ದೆ ಲೈಫಲ್ಲಿ ಅಂತ ಹಿಂದೆ ತಿರುಗಿ ನೋಡಿದಾಗ? ಅನ್ಸಿಲ್ವಾ? ಜಸ್ಟ್ ಹಿಂದೆ ತಿರುಗಿ ನೋಡಿದ್ದೀನಿ ಲೈಫ್ನ. ಯಾವ ಡಿಸಿಷನ್ ಹಂಗ ಅನ್ಸಿದೆ ನಿಮ್ಗೆ? ಡಿಗ್ರಿ ಓದೋದಂತ ಏನಿಲ್ಲ, ಅವನ್ನ ಕೆಲಸ ಮಾಡೋದು ನಂತರ ಇಟ್ಟು ಆದ್ಮೇಲೆ ನಾನು ಥರ್ಡ್ ಸೆಮ್ ಎಕ್ಸಾಮ್ ಬರೆದು ಹೋಗುದು. ಎಲ್ಲ ಹೇಳಿದ್ರು ಎಲ್ಲ ಹೇಳಿದ್ರು, ಬಟ್ ಅವ್ರು ಎಮೋಷನಲ್ ಆಗಿ ನಮಗೆ ಹತ್ರು ಕೆಲವರು ಏನೇನೋ ಮಾಡಿದ್ರು. ಬಟ್ ನಾನು ಅದರಿಂದ ಡ್ರಾಪ್ಔಟ್ ಆಗಿ ಬೆಂಗಳೂರು ಇಂಟರ್ನ್ಶಿಪ್ ಮಾಡಿದೆ. 2 months 3 months ಬೆಟರ್. ಫೋರ್ತ್ ಸೆಮ್ ಎಕ್ಸಾಮ್ ಬರೀಲಿಲ್ಲ. ಸೊ ಆಮೇಲೆ ಸ್ವಲ್ಪ ದಿನ ಈ ಬ್ರದರ್ಗೆ ಅದು ತಗೊಂಡ್ರೆ ಮತ್ತೆ ನಮ್ಮ ಅಪ್ಪಗೆ ಮನೆಗೆ ಹೋಗಿ ಮತ್ತೆ ಫೋರ್ತ್ ಸೆಮ್ ಫಿಫ್ತ್ ಸೆಮ್ ಎಕ್ಸಾಮ್ ಬಂದು ಫೋರ್ತ್ ಸೆಮ್ 2 ಒಟ್ಟಿಗೆ ನಾನು ಓಕೆ ಓಕೆ. ಸೊ ಮೋಸ್ಟ್ ಆಫ್ ದ ಸಕ್ಸಸ್ಫುಲ್ ಪೀಪಲ್ ಹೆಂಗಿರ್ತಾರೆ ಅಂದ್ರೆ ಇಂಟೆಲಿಜೆಂಟ್ ಇರಲ್ಲ, ಬಟ್ ದೇ ನೋ ಹೌ ಟು ಮ್ಯಾನೇಜ್ ದರ್ ಎಮೋಷನ್ಸ್. ಯಾರ್ಯಾರು ಇವತ್ತು ವರ್ಲ್ಡ್ ಅಲ್ಲಿ ಬಿಲಿಯನರ್ಸ್ ಇದಾರಲ್ಲ, ಅವ್ರು ಯಾರು ಇಂಟೆಲಿಜೆಂಟ್ ಅಲ್ಲ. ಇಂಟೆಲಿಜೆಂಟ್ ಪೀಪಲ್ ಎಲ್ಲಿರ್ತಾರೆ ಗೊತ್ತಾ? ಅವ್ರ ಕೈ ಕೆಳಗೆ ಕೆಲಸ ಮಾಡೋರು ಇಂಟೆಲಿಜೆಂಟ್ ಇರ್ತಾರೆ. ಯು ಸಿ ಎಲಾನ್ ಮಸ್ಕ್ ಇಸ್ ನಾಟ್ ಅ ಇಂಟೆಲಿಜೆಂಟ್ ಪರ್ಸನ್. ಯು ಸಿ ಟ್ರಂಪ್ is the most stupid person, but he is the most powerful person in the world because they are all emotionally intelligent. That how to control my emotion to reach the goal. ಅಂದ್ರೆ ನಾನು ಒಂದು ಗೋಲ್ ಇದೆ, ಆ ಗೋಲ್ ನ ರೀಚ್ ಆಗಕ್ಕೆ ನನ್ನ ಎಮೋಷನ್ಸ್ ನ ಹೆಂಗೆ ಯೂಸ್ ಮಾಡ್ಕೋಬಹುದು ಅಂತ ಗೊತ್ತಿರುತ್ತೆ. ಬಟ್ ಯೂಶುವಲ್ ಆಗಿ ಎಮೋಷನ್ಸ್ ಹೆಂಗೆ ಆಕ್ಟ್ ಆಗತ್ತೆ ನೋಡಿ, ಗೋಲ್ ಇಲ್ಲಿದ್ರೆ ಎಮೋಷನ್ಸ್ ನಿಮ್ನ ಉಲ್ಟಾ ಎಳಿತಿರುತ್ತೆ. ಓಕೆ, ಸೊ ನಾನು ಆ ಎಮೋಷನ್ಸ್ ನ ಹೆಂಗೆ ಯುಟಿಲೈಸ್ ಮಾಡ್ಕೋಬಹುದು. ಸೊ ಎಮೋಷನಲ್ ಇಂಟೆಲಿಜೆಂಟ್ ಆ ಥರನೇ IQ ತರ ದೇರ್ ಇಸ್ ಅ ಕ್ವಶನ್ ಕಾಲ್ಡ್ ಅಸ್ EQ ಅಂತ ಹೇಳ್ತೀವಿ, ಎಮೋಷನಲ್ ಕ್ವಶಂಟ್ ಅಂತ. ಯಾರ್ದು ಎಮೋಷನಲ್ ಕ್ವಶನ್ ಜಾಸ್ತಿ ಇರುತ್ತಲ್ಲ, ದೋಸ್ ಆರ್ ದ ಪೀಪಲ್ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಅದನ್ನ ಹೇಗ್ ಮಾಡಬೇಕು ಡಿಸಿಷನ್ ತಗೊಳ್ಳುವಾಗ, ಬಿಕಾಸ್ ಯು ಹ್ಯಾವ್ ಬೋತ್ ಎಮೋಷನ್ಸ್ ಅಂಡ್ ಲಾಜಿಕ್. ನಿಮ್ಗೆ ಯಾವಾಗ್ಲೂ ನೀವು ಕೆಲವೊಂದು ಗಾದೆ ಮಾತಿದೆ, ದೇರ್ ಇಸ್ ಆಲ್ವೇಸ್ ಅ ವಾರ್ ಬಿಟ್ವೀನ್ ಯುವರ್ ಮೈಂಡ್ ಅಂಡ್ ದ ಹಾರ್ಟ್. ಬುದ್ಧಿ ಮತ್ತೆ ಮನಸ್ಸೇನಿದೆಲ್ಲ, ಇವೆರಡರ ಮಧ್ಯೆ ಕಾನ್ಸ್ಟೆಂಟ್ ಆಗಿ ಯುದ್ಧ ನಡೀತಿರುತ್ತೆ. ಆ ಯುದ್ಧನ ಯಾರು ಗೆಲ್ತಾರೋ ಅವ್ರ ಲೈಫಲ್ಲಿ ಗೆಲ್ತಾರೆ ಅಂತ. ಕರೆಕ್ಟ್? ಸೊ ಒಂಥರ ಹೆಂಗೆ ಅಂದ್ರೆ, ನೀವು ಓದಕ್ ಕೂತ್ಕೊಂಡಾಗ ನಿಮ್ ಮನಸ್ಸು ಒಂದ್ ಹೇಳುತ್ತೆ, ಬುದ್ಧಿ ಒಂದ್ ಹೇಳುತ್ತೆ. ಮನಸ್ಸು ಮೇ ಬಿ ಓಕೆ ಓದು ಅಂತ ಹೇಳ್ಬೋದು, ಬುದ್ಧಿ ಇಲ್ಲ ಏನೋ ತಿನ್ಕೊಂಬೋಣ ಅಂತ ಹೇಳ್ಬೋದು, ಇಲ್ಲ ಮೂವಿಗೆ ಹೋಗೋಣ ಅಂತ ಹೇಳ್ಬೋದು. ಏನಾದ್ರೂ ಒಂದು ಕಾನ್ಸ್ಟೆಂಟ್ ಸ್ಟ್ರಗಲ್ ಇದ್ದೇ ಇರುತ್ತೆ ಎರಡೂ ಮಧ್ಯೆ. ಹೌ ಯು ಕ್ಯಾನ್ ಮ್ಯಾನೇಜ್ ಯುವರ್ ಎಮೋಷನ್ಸ್, ಬಿಕಾಸ್
ಎಮೋಷನ್ಸ್ ಕಂಪ್ಲೀಟ್ ಆಗಿ ನನಗೆ ಎಮೋಷನ್ಸ್ ಇಲ್ಲ ನಾನು ಕಂಪ್ಲೀಟ್ ಬಿಟ್ಬಿಡ್ತೀನಿ ಅನ್ನೋಕ್ಕೂ ಆಗಲ್ಲ. ಬಿಕಾಸ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ಬೋತ್. ಎಮೋಷನ್ಸ್ ರೆಸ್ಪೆಕ್ಟ್ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಏನ್ ಕ್ವಶನ್ ಬರುತ್ತೆ ಅವಾಗ? ಐಡೆಂಟಿಟಿ ಕ್ರೈಸಿಸ್ ಬರುತ್ತೆ. ಯಾರು ನಾನು ಯಾರು? ಮತ್ತು ಉಪೇಂದ್ರ ಮೂವಿ ನೋಡಬೇಕಾಗತ್ತೆ. ಸೊ ಯು ಹ್ಯಾವ್ ಟು ರೆಸ್ಪೆಕ್ಟ್ ಬೋತ್, ಬಟ್ ಹೌ ಯು ಕ್ಯಾನ್ ಯೂಸ್ ದಮ್ ಟು ರೀಚ್ ಮೈ ಗೋಲ್. ಸೊ ದಟ್ ಈಸ್ ಎಮೋಷನಲ್ ಇಂಟೆಲಿಜೆನ್ಸ್ ಕಾನ್ಸೆಪ್ಟ್. ಓಕೆ, ಸೊ ಈ ತರ ನಿಮ್ಗೆ ಎಥಿಕ್ಸ್ ಅಲ್ಲಿ ಸುಮಾರು ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ಒಬ್ಬ ಎಥಿಕಲ್ ಪರ್ಸನ್ ಆಗಿರ್ಬೋದು, ಎಥಿಕಲ್ ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು ಪಬ್ಲಿಕ್ ಸರ್ವಿಸಸ್ ಅಲ್ಲಿ ಅನ್ನೋದನ್ನ ಸುಮಾರು ಟಾಪಿಕ್ಸ್ ಥ್ರೂ ಡಿಸ್ಕಸ್ ಮಾಡ್ತಾರೆ. ಓಕೆ, ಸೊ ಇಟ್ಸ್ ವೆರಿ ಸಿಂಪಲ್ ಟಾಪಿಕ್ ಇದೆ. ಲೆಸನ್ಸ್ ಯು ಲರ್ನ್ ಫ್ರಮ್ ಯುವರ್ ಪೇರೆಂಟ್ಸ್ ಆರ್ ಸೊಸೈಟಿ ಆರ್ ಸ್ಕೂಲ್ ಇದೆಲ್ಲ. ಇಮ್ಯಾಜಿನ್ ಮಾಡಿ, ನೀವು ನಿಮ್ ಪೇರೆಂಟ್ಸ್ ಇಂದ ಯಾವ ಒಳ್ಳೆ ವ್ಯಾಲ್ಯೂಸ್ ನ ಕಲ್ತಿದ್ದೀರಾ? ಎಥಿಕಲ್ ವ್ಯಾಲ್ಯೂಸ್ ಯಾವ್ದು ಕಲ್ತಿದ್ದೀರಾ ಪೇರೆಂಟ್ಸ್ ಇಂದ? ಏನ್ ಕಲ್ತಿದ್ದೀರಾ? ರೆಸ್ಪೆಕ್ಟ್ ಕೊಡೋದು. ಓಕೆ, ಯಾವ್ದು ಕೊಡ್ತೀರಾ ರೆಸ್ಪೆಕ್ಟ್? ದೊಡ್ಡವ್ರಿಗೆ. ವೈ? ಅಷ್ಟೇನಾ? ಈಗ ನಮ್ಗಿಂತ ದೊಡ್ಡವ್ರು ಇರ್ತಾರೆ ಬಟ್ ಒಳ್ಳೆಯವ್ರಲ್ಲ, ಅವಾಗ ಏನ್ ಮಾಡ್ತೀರಾ? ಓಕೆ, ನಿಮ್ಗೆ ಕೊಡ್ತೀರಾ, ಗೊತ್ತಾಯ್ತು ರಿಲೇಟಿವ್ಸ್ ಅಲ್ಲಿ ಇರ್ತಾರ ಆತರಲ್ವಾ, ಕೊಡ್ತೀರಾ ಗೊತ್ತಾಗುತ್ತೆ ಸ್ವಲ್ಪ ದಿನ ಮೇಲೆ ಓಕೆ ನಾಟ್ ಸೋ ಗುಡ್ ಪರ್ಸನ್ ಅಂತ, ಅವಾಗ ಏನ್ ಮಾಡ್ತೀರಾ? ಸ್ಟಿಲ್ ಯು ಗಿವ್ ದ ಸೇಮ್ ರೆಸ್ಪೆಕ್ಟ್. ಕಡಿಮೆ ಆಗುತ್ತೆ. ಓಕೆ, ದೆನ್ ಬೇರೆ ಏನ್ ಕಲ್ತಿದ್ದೀರಾ? ಪಾಸಿಟಿವಿಟಿ. ಓಕೆ, ಯೋಚನೆ ಮಾಡಿ. ಸೊ ದೆಲ್ ಬಿ ವೆರಿ ಸಿಂಪಲ್ ಕ್ವೆಶನ್, ವಾಟ್ ಎಥಿಕಲ್ ವ್ಯಾಲ್ಯೂಸ್ ಯು ಹ್ಯಾವ್ ಲರ್ನ್ ಫ್ರಮ್ ಯುವರ್ ಪೇರೆಂಟ್ಸ್ ಅಂತ. ಯು ಹ್ಯಾವ್ ಟು ಜಸ್ಟ್ ಥಿಂಕ್ ಅಂಡ್ ರೈಟ್ ದ ಆನ್ಸರ್ ಆಫ್ 2 pages ಇನ್ 7 minutes. 7 ನಿಮಿಷದಲ್ಲಿ 2 ಪೇಜ್ ಬರೀಬೇಕು. ನೀವು ಥಿಂಕ್ ಮಾಡಕ್ಕೆ ಒಂದ್ 2 ನಿಮಿಷ ತಗೋತೀರಾ. ಸೊ ಇನ್ನೂ ಆನ್ಸರ್ ಬಂದಿಲ್ಲ ಅಲ್ವಾ? ಯೋಚನೆ ಮಾಡಿ. ದ ಎಕ್ಸಾಮ್ ಡಿಫಿಕಲ್ಟಿ ಎಲ್ಲಿ ಬರುತ್ತೆ ಅಂತಂದ್ರೆ ಆ ಲಿಮಿಟೆಡ್ ಅಮೌಂಟ್ ಆಫ್ ಟೈಮ್ ಅಲ್ಲಿ ಯೋಚನೆ ಮಾಡಿ ಬರೀಬೇಕು. ಆ ಬರೆದಿರೋದು ಬೇರೆ ಅರ್ಥ ಆಗ್ಬೇಕು, ಆ ತರ ಬರೀಬೇಕು. ಓಕೆ, ಸೊ ದಟ್ ಇಸ್ ದ ಸ್ಕಿಲ್ ದಟ್ ಯು ನೀಡ್. ಓಕೆ, ಸೊ ನಿಮ್ಗೆ ಎಥಿಕ್ಸ್ ಅಲ್ಲಿ ಈ ತರ ಡಿಫ್ರೆಂಟ್ ತರದ ಟಾಪಿಕ್ಸ್ ಇರುತ್ತೆ. ಸೊ ಆನ್ ವಿಚ್ ಯು ಹ್ಯಾವ್ ಟು ಟ್ರೈ ಟು ಲರ್ನ್ ದ ಟಾಪಿಕ್ ಫಸ್ಟ್, ಅಂಡರ್ಸ್ಟ್ಯಾಂಡ್ ಇಟ್, ದೆನ್ ಟ್ರೈ ಟು ರೈಟ್ ಸಮ್ ಪಾಯಿಂಟ್ಸ್ ಆನ್ ಇಟ್. ಓಕೆ, ಸೊ ಈ ತರ ಇದಿರುತ್ತೆ. ಓಕೆ, so maybe again we'll meet for when we start a subject. But anyway, any general doubts if you have? Online students also, if you have any doubts, you can just check. So you will have different classes for how to write answers, how to read newspaper, ಅದಕ್ಕೆಲ್ಲ ಸಪರೇಟ್ ಆಗಿ ಇರುತ್ತೆ. I think ಬರೀ ಸಿಲೆಬಸ್ ನಡೀತಿದೆ ಅನ್ಸುತ್ತೆ. maybe in coming week you will have all that. NCERT ನ ಹೆಂಗೆ ಓದ್ಬೇಕು, ನ್ಯೂಸ್ ಪೇಪರ್ನ ಹೆಂಗೆ, ಯಾವ ಟಾಪಿಕ್ಸ್ ನ ಓದ್ಬೇಕು ನ್ಯೂಸ್ ಪೇಪರ್ ಅಲ್ಲಿ, ಇದನ್ನೆಲ್ಲಾನು ಡಿಸ್ಕಸ್ ಮಾಡ್ತಾರೆ. But with respect to UPSC preparation, if you have any general doubts, you can ask. ಹೇಳಿ, ನಿಮ್ಗೆ ಏನೋ ಡೌಟ್ಸ್ ಇದೆ? ಪ್ಯಾಕೇಜ್ ಫುಡ್ ಇರುತ್ತೆ, ಬಟ್ ನಿಮ್ಗೆ ಅದು ದಟ್ ಈಸ್ ಅಗೇನ್ ಅವ್ರದ್ದು ಏನ್ ಇದಿರುತ್ತೆ, ಬೇಸ್ಡ್ ಆನ್ ಏನ್ ರಿಸರ್ಚ್ ಮಾಡ್ಬೇಕಿದ್ದು, ಲಾಜಿಸ್ಟಿಕ್ಸ್ ಇದೆಲ್ಲ. ದಟ್ ವಾಸ್ ಎಕ್ಸ್ಟೆಂಡೆಡ್. 9 months ಅಂತ ಪ್ಲಾನ್ ಮಾಡಲ್ಲ, ಬಟ್ ಅದು ಎಕ್ಸ್ಟೆಂಡೆಡ್ ಬಿಕಾಸ್ ಆಫ್ ಸಮ್ ಲಾಜಿಸ್ಟಿಕ್ ಇಶ್ಯೂಸ್ ದೇರ್. ಬಟ್ ಫುಡ್ ಎಲ್ಲ ಏನ್ ಅಂದ್ರೆ, ಜಸ್ಟ್ ಫಾರ್ ಎಕ್ಸಾಂಪಲ್, ಇನ್ ಫ್ಯೂಚರ್ ಫುಡ್ ವಿಲ್ ಬಿ ಕನ್ಡೆನ್ಸ್ಡ್ ಇಂಟು ಅ ಟ್ಯಾಬ್ಲೆಟ್ ಫಾರ್ಮ್. ಏನೋ 10 ವರ್ಷದಲ್ಲಿ ನೀವೇನ್ ತಿಂತೀರಲ್ಲ ಇವಾಗ, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫೈಬರ್ ಇಷ್ಟೇ ಬೇಕು ತಾನೆ ನ್ಯೂಟ್ರಿಯೆಂಟ್ಸ್ಗೆ. ಊಟ ಯಾಕೆ ಮಾಡ್ಬೇಕು? ಒಂದು ಪಿಲ್ ಬರುತ್ತೆ. ಓಕೆ, ಆ ಟ್ಯಾಬ್ಲೆಟ್ ತಗೋತೀರ ಅಷ್ಟೇ, ಮುಗೀತು ಊಟ. ಹಂಗೆ ಇರುತ್ತೆ, ಅವ್ರು ಅದನ್ನೇ ಮಾಡೋದು. ಅಂದ್ರೆ ದೇ ವಿಲ್ ಟೇಕ್ ಇನ್ ಲಿಕ್ವಿಡ್ ಫಾರ್ಮ್ ಮತ್ತು ಸ್ವಲ್ಪ ನ್ಯೂಟ್ರಿಯೆಂಟ್ ತರ ತಗೋತಿರ್ತಾರೆ ಅಷ್ಟೇ. ಅವಾಗ ನೀವು ಎಷ್ಟೊಂದೆಲ್ಲ ಅಗ್ರಿಕಲ್ಚರ್ ಮಾಡಿ, ಇಷ್ಟೊಂದೆಲ್ಲ ಲ್ಯಾಂಡ್ ಇದ್ ಮಾಡಿ ಯೂಸ್ ಮಾಡಿ, ಯಾಕಂದ್ರೆ ಮುಂದೆ ನೀವೇ ಊರಲ್ಲಿ ಕೇಳ್ತಿರ್ಬೋದು, ಮುಂದೆ ಯಾರು ಅಗ್ರಿಕಲ್ಚರ್ ಮಾಡಲ್ಲ ಅಂತ, ಯಾಕಂದ್ರೆ ಪ್ರಾಫಿಟಬಲ್ ಇಲ್ಲ. ಅವಾಗ ಏನ್ ಮಾಡ್ತಾರೆ? ಈ ತರ they'll condensed all your nutrients into one small tablet and have to take it. That's with the food. ಆ ತರ ಆಗುತ್ತೆ. ಓಕೆ, ಹೇಳಿ, ಬೇರೆ ಏನಾದ್ರು ಡೌಟ್ಸ್ ಇದೆನಾ? So will handwriting or paper presentation make any difference in marks allocation? Means yes. So yes, handwriting makes lot of difference because ನೀವು ಬರ್ದಿರೋದು ಅರ್ಥ ಆಗಿಲ್ಲ ಅಂದ್ರೆ
ಅವ್ರೇನ್ ತುಂಬಾ ತಲೆ ಕಟ್ಕೊಂಡು ಏನೋ ಇದೆಲ್ಲ ಚೆಕ್ ಮಾಡ್ಬಿಟ್ಟು ನೀಟಾಗಿ ಅವೆಲ್ಲ ಚೆಕ್ ಮಾಡಲ್ಲ ಯಾರು. ಬಟ್ ಗುಡ್ ಹ್ಯಾಂಡ್ ರೈಟಿಂಗ್ ವಿಲ್ ಆಲ್ವೇಸ್ ಬಿ ಈಸಿ ಟು ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್. ಅಟ್ ಲೀಸ್ಟ್ ಅಂದ್ರೆ ನಮ್ ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತೀವಿ. ಬೇರೆಯವ್ರಿಗೆ ಓದಕ್ಕೆ ಅರ್ಥ ಆಗೋ ತರ ಇರ್ಬೇಕು, ಅಷ್ಟಾದ್ರೂ ಇರ್ಬೇಕು. ಅಂಡ್ ಗುಡ್ ಪ್ರೆಸೆಂಟೇಷನ್, ಮೇ ಬಿ ಫ್ಯೂ ಡಯಾಗ್ರಾಮ್ಸ್, ಫ್ಯೂ ಫ್ಲೋ ಚಾರ್ಟ್ಸ್, ಒಳ್ಳೆ ತರ ರೆಪ್ರೆಸೆಂಟ್ ಮಾಡೋದು ಆಲ್ವೇಸ್ ಗುಡ್. ಎವ್ರಿ ಪೇಪರ್ಲು if you have good handwriting, good presentation, at least +5 marks or 10 marks is guaranteed. ಬಟ್ ಬರೀ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಏನು ನಾಲೆಜ್ ಇಲ್ಲ ಅಂದ್ರೆ ಯೂಸ್ ಇಲ್ಲ. ಇಟ್ಸ್ ಹ್ಯಾಂಡ್ ರೈಟಿಂಗ್ ಇಸ್ ಅಡ್ವಾಂಟೇಜ್ ತರ ಅಷ್ಟೇ. ಓಕೆ, ಏನು ಡೌಟ್ಸ್ ಇಲ್ವಾ? ಫೈನ್ ದೆನ್, ಥ್ಯಾಂಕ್ ಯು. ವಿಲ್ ಮೀಟ್ ಅಗೇನ್ when I start a subject.